ಹಾಲು 241 ರೂಪಾಯಿ. 1 2 ಕರೆಂಟು, ವಾಟರು, ಗ್ರೀಸ್ ಆಫೀಸ್ ಕ್ಲೀನಿಂಗು. ಏನಪ್ಪ ಶಾನ್ ಬೋಕೆ ಶುರು ಮಾಡ್ಕೊಂತಿದ್ಯಾ? ಸಾರಿ, ಇವಳು ನನ್ನ ಫಸ್ಟ್ ವೈಫ್ ಲಲಿತಾ ಅಂತ. ಹಾಗಾದ್ರೆ ನಿಮ್ಗೆ ಸೆಕೆಂಡ್ ಸೆಟಪ್ ಅವರ? ಇಲ್ಲಪ್ಪ, ಫಸ್ಟ್ ಲಾಸ್ಟ್ ಎರಡು ಇವಳೆ. ಇವ್ ನನ್ನ ಸ್ನೇಹಿತ ಸುಧಾಮ ಅಂತ. ನಿಮ್ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ. ಏನೋ ಬಡವ, ಸೋಫಾ ಸೆಟ್ ಅವು ಇಲ್ಲ, ಕೆಳಗೆ ದಬಾಯಿಸ್ಬಿಡಿ. ಅದಕ್ಕೇನೆಯಾ? ಏನಿದೆಲ್ಲ? ಅದು ಮೊದಲಿನ ನನಗೊಂದು ಅಭ್ಯಾಸ ಇದೆ. ನಾನು ಏನ್ ಖರ್ಚು ಮಾಡಿದ್ರು ಅದನ್ನೆಲ್ಲ ಬರೆದಿಟ್ಬಿಡ್ತೀನಿ. ನನಗೆ ಸಂಬಳ ಬಂದಿದ ತಕ್ಷಣ ಆ ಖರ್ಚುಗಳನ್ನೆಲ್ಲ ಕವರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ನಾನು ಬರೀ ಮಾತಾಡ್ತಾನೆ ಇದ್ದೀನಿ, ಕುಡಿಯೋಕೆ ಒಂದು ಟೀ ತಂದ್ಬಿಡ್ತೀನಿ. ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಲೆಕ್ಕ ಇಟ್ಟಿದ್ದಾರೆ. ನೀವು ಇದ್ದೀರಾ ಪ್ಲೇವಿನ್ನು ಲೋಟು ಅಂತ ಲೆಕ್ಕನೇ ಇಡೋದಿಲ್ಲ. ಆ ದೇವ್ರ ಅದ್ ಯಾವಾಗ ಬುದ್ಧಿ ಕೊಡ್ತಾನೋ ನಿಮ್ಗೆ. ನೋಡ್ತಾರೆ, ನನ್ಗೊಂದಿನ ಲಾಟ್ರಿ ಹೊಡೆದೇ ಹೊಡೆಯುತ್ತೆ. ಹೊಡೆಯುತ್ತೆ. ನಿಮ್ದು ತಿರ್ಕನ್ ಕನ್ಸು. ನಾನ್ ಕೆಲ್ಸ ಮಾಡ್ತಾ ಇರೋದಿಕ್ಕೆ ಸಂಸಾರ ನಡೀತಾ ಇದೆ. ಇಲ್ಲ ಅಂದಿದ್ರೆ ಚಿಪ್ಪು. ನನಗ್ ಮಕ್ಕುಗೆ ಅದು ಇದ್ದೇ ಇರುತ್ತೆ. ಇವಾಗ ಬಂದ್ ಕೆಲ್ಸ ನೋಡ್ತೀರಾ? ಈಗೇನು ನಾನ್ ಶುರು ಮಾಡ್ಲಾ, ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ರೆಡಿ? ದಯಮಾಡಿ ಕ್ಷಮಿಸಿ, ನಮ್ಮನೇಲಿ ಜಡೆಗಳಿಲ್ಲ, ನಮ್ದೇ ಸೆಲ್ಫ್ ಸರ್ವಿಸ್. ಚೆನ್ನಾಗಿದೆ. ಇಷ್ಟು ಬೇಗ ಮಾಡ್ಬಿಟ್ರಾ? ಎಷ್ಟು ಬೇಗ ಎಲ್ಲಿ ಮಾಡಕ್ಕಾಗತ್ತೆ? ಬೆಳಗ್ಗೆನೆ ಪ್ರಿಪೇರ್ ಮಾಡಿ ಫ್ಲಾಸ್ಕ್ ಅಲ್ಲಿ ಫಿಲ್ ಮಾಡ್ಬಿಡ್ತೀವಿ. ಅಂದಂಗೆ ಬಂದ್ ವಿಚಾರ. ಅದೇ ಬಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ ನೋಡು. ನಾನು ಹೆಂಡ್ತಿದ್ದಾಳಲ್ಲ ಗುರುವೆ, ಅವಳು ಎಲ್ಲಾ ತರ ಬಿಸ್ನೆಸ್ ನಡೆಸ್ತಾಳೆ. ಅಂದ್ರೆ LIC ಏಜೆಂಟ್ ಆಗಿದ್ದಾಳೆ, ಒಂದೆರಡು ಕಂಪ್ನಿ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾಳೆ. ಈ ಮಿಕ್ಸಿ ಗ್ರೈಂಡ್ ಇಂದ ಹಿಡಿದು ಚೀಟಿವರೆಗೂ ಎಲ್ಲಾ ತರ ಬಿಸ್ನೆಸ್ ನಡೆಯುತ್ತೆ. ಮುಖ್ಯವಾಗಿ ಅವಳೊಬ್ಳು ಅನ್ವೇಷಕಿ. ಅಂದ್ರೆ ಡಿಟೆಕ್ಟಿವ್? ಅಯ್ಯೋ, ಡಿಟೆಕ್ಟಿವ್ ಅಂತಾನೆ ಅನ್ಕೋ. ಹುಡುಗನ್ಗೆ ಹುಡುಗಿ ಹುಡ್ಕೋದು, ಹುಡುಗಿಗೆ ಹುಡುಗನ್ ಹುಡ್ಕೋದು. ನೀನು ಬ್ಯಾಚುಲರ್ ಅಲ್ವಾ, ನೀನ್ ಕಷ್ಟ ನೋಡ್ಲಾರ್ದೆ ನಿನ್ಗೊಂದು ಹುಡುಗಿ ಹುಡ್ಕೋಣ ಅಂತ ಕರ್ಕೊಂಬಂದೆ. ನನಗೇನು ಅರ್ಜೆಂಟ್ ಅಲ್ಲಿ ಮದುವೆ ಆಗ್ಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ. ಇಷ್ಟು ವಯಸ್ಸಾಗಿದೆ, ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿರಲ್ಲ, ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀರಾ? ಹೌದು ಕಣಯ್ಯ, ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅಯ್ಯಯ್ಯ, ನೀವು ಗಂಡ ಹೆಂಡತಿ ಮಾತಾಡೋದು ನೋಡಿದ್ರೆ ನಾನು ರಿಟೈರ್ಡ್ ಕುದುರೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನೋಡಿ, ನಾನೇನಾದ್ರೂ ಮದುವೆ ವಿಚಾರ ಮಾತಾಡ್ಬೇಕು ಅಂದ್ರೆ ಅದು ನಮ್ ಚಿಕ್ಕಮ್ಮನ ಹತ್ರ ಮಾತ್ರ. ಚಿಕ್ಕಮ್ಮನ? ನಾನು ಅನಾಥ. ನನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನ್ ಮಾಡಿದ್ದೆಲ್ಲ ನಮ್ ಚಿಕ್ಕಮ್ಮ. ನಾನು ಏನೇ ನಿರ್ಧಾರ ತಗೋಬೇಕು ಅಂದ್ರು ನಮ್ ಚಿಕ್ಕಮ್ಮನ್ ಕೇಳ್ಬಿಟ್ಟೆ ಮಾಡೋದು. ಬಹಳ ಆಶ್ಚರ್ಯ ರೀ. ಅಪ್ಪ ಅಮ್ಮಂಗ್ ಹೇಳ್ದೇನೆ ಮದ್ವೆ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಚಿಕ್ಕಮ್ಮಂಗ್ ಹೇಳ್ಬೇಕು ಅಂತೀರಲ್ಲ. ಒಂದ್ಸಲ ಅವ್ರನ್ನ ಕರೆಸ್ತೀರಾ? ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ, ಅವ್ರು ನೆನ್ನೆ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಬರಕ್ಕಾಗ್ಲಿಲ್ಲ. ಮೋಸ್ಟ್ಲಿ ಇವತ್ತು ಬಂದ್ರು ಬರ್ಬೋದು. ಇಲ್ಲ ನಿಲ್ಸಪ್ಪ. ಎಷ್ಟಾಯ್ತಪ್ಪ? ಸರಿ, ಮತ್ತಾಯ್ತಲ್ಲ. ಅವ್ರ ಚಿಕ್ಕಮ್ಮ ಬಂದ್ಮೇಲೆ ನಿನಗೆ ಗೊತ್ತಿರೋ ಹುಡುಗಿನೆಲ್ಲ ತೋರ್ಸು. ಅವ್ರು ಓಕೆ ಅಂದ್ರೆ ಇವನ್ಗೂ ಓಕೆ ಅಲ್ವೇನಾ? ಯಾವ್ದೋ ಆಟೋ ಬಂದಂಗಾಯ್ತು. ಮೋಸ್ಟ್ಲಿ ನಮ್ ಚಿಕ್ಕಮ್ಮ ಇರ್ಬೇಕು. ಒಂದ್ ನಿಮಿಷ ಬಂದೆ. 12.80 ಅಮ್ಮ. ತಗೋ, 20 ಪೈಸೆ ವಾಪಸ್ ಕೊಡು. 12.80 ಆಗಿದೆ. 20 ಪೈಸದಲ್ಲೆಲ್ಲ ಏನಮ್ಮ? ಏನ್ 20 ಪೈಸದಲ್ಲಿ ಏನಮ್ಮ? ಮೀಟರ್ ಅಲ್ಲಿ 12 ಬರ್ಬೋದಿತ್ತಲ್ಲ. 12.80 ಅಂತ ಯಾಕೆ ಬಂತು? 20 ಪೈಸೆ ವಾಪಸ್ ಕೊಡು. ಅಯ್ಯೋ ಚಿಕ್ಕಮ್ಮ, ಚಿಲ್ಲರೆ ಕತೆ ಬನ್ನಿ. ಲಗೇಜ್ ತಗೋ. ನನಗೆ ಏಮಾಡ್ಸಕ್ ನೋಡ್ತಾನೆ. ಲೆಕ್ಕ ಅಂದ್ರೆ ಲೆಕ್ಕ. ಅರೆ ವಾಟ್ ಇಸ್ ದಿಸ್? ಏನಾಯ್ತು? ಮನೆನೆಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಾ? ಅದಕ್ಕೆ ಹೇಳೋದು, ಮನೇಲಿ ಹೆಂಡತಿ ಒಬ್ಳು ಇರ್ಬೇಕು ಅಂತ. ಆಗ ಮನೇನು ಕ್ಲೀನ್ ಆಗಿರುತ್ತೆ. ಇಲ್ಲ ಅಂದ್ರೆ ಹೀಗೆ ದನದ ಕೊಟ್ಟಿಗೆ ತರ ಇರುತ್ತೆ. ನಾವ್ ಅದೇ ವಿಷಯ ಮಾತಾಡೋಣ ಅಂತ ಬಂದ್ವಿ. ಇವ್ರು ಯಾರು? ಅದು ಚಿಕ್ಕಮ್ಮ, ಇವರು ಶ್ರೀಧರ್ ಅಂತ ನನ್ ಜೊತೆ ಕೆಲಸ ಮಾಡೋರು. ಈಕೆ ಅವ್ರ ಶ್ರೀಮತಿ. ನಮಸ್ಕಾರ. ನಾವು ಇವ್ರಿಗೆ ಹೆಣ್ಣು ನೋಡಿದೀವಿ. ಹೆಣ್ಣು ನೋಡ್ಬಿಟ್ರಾ? ಚಿಕ್ಕಮ್ಮ ನೋಡ್ತೀನಿ ಅಂದ್ರು, ಅದು ನೀವು ಒಪ್ಪುದ್ರಿ ಅಂತ ಹೇಳಿದೀನಿ. ಹುಡುಗಿ ಎಲ್ಲಿದ್ದಾಳೆ? ಯಾವ ಊರು? ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ. 50 ಕಿಲೋಮೀಟರ್? ಹಾಗ ನೋಡ್ಕೊಂಡ್ ಬರೋಣ. ಚಿಕ್ಕಮ್ಮ, ಈಗಷ್ಟೇ ಬಂದಿದ್ದೀರಾ ನೀವು? ಅದು ನಾನ್ ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಲ್ಲಪ್ಪ. ಹುಡುಗಿ ನೋಡೋದು, ಮಾತುಕತೆ ಆಡೋದು, ಮಾತುಕತೆ ಮುಗಿಸೋದು ಅಷ್ಟೇ ತಾನೆ. ಹೋಗ್ ಮಾತಾಡ್ಕೊಂಡ್ ಬರೋಣ. ನಾಳೆ ಒಳಗೆ ನಾವು ಊರಿಗೆ ಹೊಟ್ಟೋಗ್ಬೇಕು. ಅಲ್ಲ ಚಿಕ್ಕಮ್ಮ, ಅದೊಂಚೂರು ಟೀ. ಹೋಗ್ತಾ ಕುಡ್ಕೊಂಡು ಹೋದ್ರಾಯ್ತು. ನಡಿ, ಗೆಟ್ ರೆಡಿ. ಬನ್ನಿ ಹೋಗೋಣ. ಬನ್ನಿ. ಹೌದು, ನಾವ್ ಹೇಗ್ ಹೋಗ್ತಾ ಇದ್ದೀವಿ? ನನ್ ಕಾರಲ್ಲೇ. ಓ, ನಿಮ್ ಕಾರ? ಹೌದು. ಪೆಟ್ರೋಲ್ ಯಾರು? ಅಯ್ಯೋ, ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ತೀರಾ, ನಾವೇ ಹಾಕಿಸ್ತೀವಿ. ನೋ ನಥಿಂಗ್ ಡೂಯಿಂಗ್. ಸುಧಾಮಾ, ಚಿಕ್ಕಮ್ಮ ಬಂದೆ. ಏನು ಮಾಡ್ತಿದ್ದೆ? ಅದು ಬಟ್ಟೆ ಹಾಕೋತಾ ಇದ್ದೆ. ನೋಡು, ಈ ಕಾರ್ಗೆ ಪೆಟ್ರೋಲ್ ನೀನ್ ಹಾಕ್ತಿದ್ರೆ ಮಾತ್ರ ನಾನ್ ಈ ಕಾರ್ ಹತ್ತುತ್ತೀನಿ. ಏನು? ಆಯ್ತಾಯ್ತು, ಅತ್ತಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಎಲ್ಲ ಖಾಲಿ. ವೆಂಕಟಲಕ್ಷ್ಮಮ್ಮನವ್ರೆ, ನಿಮ್ ಅಕ್ಕನ ಮಗಳು ಕಮಲಾ ಅವರು ನಮ್ಗೆ ಹೆಡ್ ಮಿಸಸ್ ಆಗಿದ್ರು. ನಾನು ಅವರೊಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಹೌದು, ಕಮಲು ಹೇಳ್ತಾ ಇದ್ಲು, ನಿಮ್ ಕಡೆ ಒಂದು ಗಂಡಿದೆ, ಅವ್ರಿಗೆ ಹೆಣ್ಣು ನೋಡ್ತಾ ಇದ್ದಾರೆ ಅಂತ. ನಮ್ ಅಕ್ಕನ ಮಗ, ನನ್ ಮಗನ್ ತರಾನೆ. ನಾನೇ ಒಂದ್ ಸಾಕಿರೋದು. ಇವನೇ ಮದ್ವೆ ಹುಡ್ಗ. ಹುಡುಗ
ಅಯ್ಯ ನಾನು ಇವರು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ. ನಾನೇನೋ ರೆಡಿ, ನನ್ನ ಹೆಂಡತಿ ಒಪ್ಬೇಕಷ್ಟೇ. ಸುಮ್ಮನೆ ಇದ್ರಿ, ನಾನು ಅವ್ರ ಹೆಂಡತಿ, ಅವ್ರಿಗೆ ಮದ್ವೆ ಆಗಿದೆ. ಅಯ್ಯೋ ಗೊತ್ತಾಗ್ಲಿಲ್ಲಮ್ಮ, ಗೊತ್ತಾಗ್ಲಿಲ್ಲ. ಶಾರದು, ಮತ್ತೆ ನನ್ ಕಂಡೀಷನ್ ಎಲ್ಲ ಇವ್ರಿಗೆ ಹೇಳಿದ್ಯಮ್ಮ? ಹೇಳ್ತೇನೆ ಸುಧಾಮ, ಇವ್ರದ್ದು ಕೆಲವು ಕಂಡೀಷನ್ಸ್ ಇದೆಯಂತೆ, ಅದೇನಂತ ಕೇಳ್ಬಿಡು. ಅಲ್ಲ, ಹುಡುಗರು ಹುಡುಗಿರಿಗೆ ಕಂಡೀಷನ್ ಹಾಕದ್ ಕೇಳಿದೀನಿ, ಇಲ್ಲಿ ಯಾಕೋ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನು? ಏನಿಲ್ಲಪ್ಪ, ಮತ್ತೆ ನಿನಗ್ ಬಟ್ಟೆ ಒಗೆದಕ್ ಬರುತ್ತಾ? ನಾನು ಬ್ಯಾಚುಲರ್, ನನಗೆ ಯಾರು ಹೆಲ್ಪ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಬರುತ್ತೆ. ಅಡಿಗೆ ಮಾಡೋದಿಕ್ಕೆ ಹೇಳ್ದಲ್ಲ, ನಾನು ಬ್ಯಾಚುಲರ್ ಅಂತ. ಬರುತ್ತೆ. ಬರುತ್ತೆ. ಮತ್ತೆ ಹಾಡೋದಿಕ್ಕೆ? ಎಲ್ಲೂ ಕಚೇರಿಗೆ ಹೋಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಬರುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆಯಪ್ಪ. ಹೆಣ್ಣು ಮಕ್ಕಳು ಅಲ್ಲಿ 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 ಈಕ್ವಾಲಿಟಿ ಕ್ವಾಲಿಟಿ ಇದ್ದಾರೆ. ಅಕಸ್ಮಾತ್ ನಾಳೆ ಏನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಜ್ವರನೋ ತಲೆನೋವು ಬಂದು ಮಲ್ಕೊಂಡ್ರೆ ಈ ಕೆಲಸನೆಲ್ಲ ನೀವು ಮಾಡ್ಬೇಕಾಗುತ್ತೆ ನೋಡಪ್ಪ. ಅದಕ್ಕೆ ಈ ತರ ಕಂಡೀಷನ್ ಹಾಕ್ಬಿಟ್ರೆ ಬಹುಶಃ ಇಂಡಿಯಾ ದೇಶದಲ್ಲಿ ಮದುವೆಗಳೇ ನಡೆಯಲ್ಲ ಅನ್ಸುತ್ತೆ. ಸುಧಾಮ ನೋಡು, ನನ್ಗೆ ಹುಡುಗಿನೂ ಇಷ್ಟ ಆಗಿದೆ, ಮನೆಯವರು ಇಷ್ಟ ಆಗಿದ್ದಾರೆ, ಈ ಮನೇನೂ ಇಷ್ಟ ಆಗಿದೆ. ನೀನ್ ಆ ಹುಡುಗಿನ ಮದ್ವೆ ಮಾಡ್ಕೊಳ್ಳೇಬೇಕು, ಅವ್ರ ಕಂಡೀಷನ್ಸ್ ಒಪ್ಕೊಳ್ಳೇಬೇಕು. ಏನೋ ಬೇಡ ಚಿಕ್ಕಮ್ಮ, ಈ ಮುದುಕಿ ಬೇಜಾನ್ ಕಂಡೀಷನ್ ಆಗ್ತಾವಳು, ಬೇರೆ ಕಡೆ ನೋಡ್ಕೊಂಡ್ಬಿಡಿ. ಹುಡುಗಿನ ಕರೀತೀರಾ? ಕರೀಲ ಅಮ್ಮ. ಅಮ್ಮ, ನೀವು ಹೆಣ್ಣನ್ನ ಕರಿತಾ ಇದ್ರೋ ಇಲ್ಲ ನಾಯಿನ ಕರಿತಾ ಇದ್ರೋ? ಇಲ್ಲಪ್ಪ, ನನ್ನ ಮೊಮ್ಮಗಳನ್ನ ಚಿಕ್ಕಂದಿನಿಂದ ಎತ್ತಿ ಮುದ್ದಾಡಿ ಅಭ್ಯಾಸ ನೋಡು, ಅದಕ್ಕೆ ಅದೇ ಬಂದ್ಬಿಡ್ತು. ಲಕ್ಷಣವಾಗಿ ಹೆಸರು ಹಿಡಿದು ಕರೆದ್ರೆ ಹೆಸರೇನು ಅಂತ ನಾವು ತಿಳ್ಕೊಬಹುದು. ಕರಿತೀನಪ್ಪ, ಕರಿತೀನಿ. ಲಕ್ಷ್ಮೂ ನೋಡಪ್ಪ, ಇವಳೇ ನನ್ ಮೊಮ್ಮಗಳು. ಹುಡುಗಿ ನೋಡು, ಒಳ್ಳೆ ಮನಸ್ಸಿಂದ ಬಂದವರಮ್ಮ, ಚೆನ್ನಾಗಿ ನೋಡ್ಕೋತಾರೆ ಇವರು. ನೀನು ಯೋಚನೆ ಮಾಡ್ಬೇಡ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಮದುವೆ ಆಗ್ಬೇಕಾಗಿರೋ ನೀನು ಹೆಣ್ಣನ್ನ ನೋಡೋವಾಗ ಸಂಕೋಚ ಪಟ್ಕೋಬಾರ್ದು. ಇಷ್ಟ ಆದ್ರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಮುಲಾಜಿಗೆ ಮದುವೆ ಆದ್ರೆ ಜೀವನದುದ್ದಕ್ಕೂ ಒದ್ದಾಡ್ಬೇಕಾಗತ್ತಪ್ಪ. ನೋಡು, ನಾನಂತೂ ಓದ್ಲಿಲ್ಲ, ಅದಕ್ಕೆ ನನ್ನ ಮೊಮ್ಮಗಳು ಓದ್ದೆ ಹೋದ್ರೆ ಕಷ್ಟ ಅಂತ ಅವಳ ಓದ್ಸಿದ್ದೀನಪ್ಪ. ಎಲ್ಲಿವರೆಗೂ? SSLC ವರ್ಗೂ. ಅಡಿಗೆ ಗಿಡಿಗೆ ಕೆಲಸ ತಕ್ಕ ಮಟ್ಟಕ್ಕೆ ಕಲ್ತಿದ್ದಾಳೆ. ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ಏನೇನೇನೇನೇನೇನು ತೊಂದ್ರೆ ಇಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ. ಇದಕ್ ಮೇಲೆ ನಿಮ್ ಇಷ್ಟ. ನನ್ನ ಮೊಮ್ಮಗಳನ್ನ ಮಾತು ಕೇಳ್ಬಿಡ್ತೀನಿ. ಲಕ್ಷ್ಮಿ, ನೀನೇನಂತೀಯಮ್ಮ? ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಲು. ಅಂದ್ಹಾಗೆ ಹನಿಮೂನ್ಗೆಲ್ಲ ಹೊರಟ್ರಿ? ಕುಕ್ಕೆ, ಧರ್ಮಸ್ಥಳ, ಕಟೀಲು, ಹೊರನಾಡು, ತಿರುಪತಿ, ಮಂತ್ರಾಲಯ ಎಲ್ಲ ಬಿಟ್ಬಿಟ್ರಿ? ಅದು ಮಗು ಆದ್ಮೇಲೆ ಮುಡಿ ಕೊಡಕ್ ಹೋಗ್ತೀವಿ. ಅಯ್ಯ, ಯಾವ ಕಾಲದಲ್ಲಿ ಇದ್ದೀರಿ ಸುಧಾಮ ನೀವು? ನೀವೇನ್ ಹನಿಮೂನ್ಗೆ ಹೋಗ್ತಾ ಇದ್ದೀರಾ, ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀರಾ? ಸುಧಾಮ ಅವರೇ, ಒಂದೊಳ್ಳೆ ಪ್ಯಾಕೇಜ್ ಹೇಳ್ತೀನಿ. ಓನ್ಲಿ 5000 ರುಪೀಸ್. 2 ದಿನ ಊಟಿನಲ್ಲಿ, 2 ದಿನ ಗೋವಾದಲ್ಲಿ, ಕಡೆಯಲ್ಲಿ 2 ದಿನ ನಂದಿಲಿ. ನೀವಿಬ್ರೇ ಗಂಡ ಹೆಂಡತಿ ಆರಾಮಾಗಿರ್ಬೋದು. ಈ ತೀರ್ಥಯಾತ್ರೆಗೆ ಹೋದ್ರೆ ಪ್ರದಕ್ಷಿಣೆ ಹಾಕ್ಬೇಕು, ಮೆಟ್ಲು ಹತ್ಬೇಕು, ಇಳಿಬೇಕು, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಆಮೇಲೆ ಏನ್ ಹನಿಮೂನು? ಒಂದೇ ಒಂದ್ ಫೋನ್ ರೀ, ರೆಸಾರ್ಟ್ ಎಲ್ಲ ಬುಕ್ ಆಗ್ಬಿಡುತ್ತೆ. ಹೌದು ಕಣಿಯ, ಹನಿಮೂನ್ ರಿಸಾರ್ಟ್ ಅಂತಾನೆ ಇರುತ್ತೆ. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೇಡ. ತಗೋ, 5000 ರೂಪಾಯಿ ಇದೆ, ನಿನಗೆ ಆದಾಗ ಕೊಡು. ಹೋಗೋಣ? ಬ್ಯಾಡ. ನೋಡಪ್ಪ, ಹನಿಮೂನ್ಗೆ ಅಂತ ಗಂಡ ಹೆಂಡತಿ ರಿಸಾರ್ಟ್ಗೆ ಅಷ್ಟು ದೂರ ಹೋಗಿ ಬಾಗ್ಲಾಕೊಂಡು ಮನ್ಕೊಳ್ಳೋ ಬದಲು ಆ ಕೆಲಸ ಇಲ್ಲೇ ಮಾಡ್ಬೋದಲ್ವಾ? ಹನಿಮೂನ್ಗೆ ಅಂತ ಯಾಕೆ ಹೋಗ್ತಾರೆ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಮಧ್ಯ ಬರೀ ಸಂಬಂಧ ಅಲ್ಲ, ಸ್ನೇಹ ಕೂಡ ಇರಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಯಾಕೆ ನಮಸ್ಕಾರ ಆಗ್ತಾರೆ? ಆ ಸ್ನೇಹ 100 ವರ್ಷ ಗಟ್ಟಿಯಾಗಿರ್ಲಿ ಅಂತ. ಹೋಗಕ್ 100, ಅಲ್ಲಿ ಇರಕ್ಕೆ 200, ಅದಕ್ಕೆ ಹೋಗ 5000. ಅದನ್ನ ನೀವೇ ಇಟ್ಕೊಳ್ಳಿ. ನೋ ಥ್ಯಾಂಕ್ಸ್. ಈ ಪ್ರೋಗ್ರಾಮ್ ನಮ್ ಚಿಕ್ಕಮ್ಮ ಫಿಕ್ಸ್ ಮಾಡಿ. ಹೋಗ್ಲಿ ಬಿಡಿ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಮೇಲಾದ್ರೂ ಒಂದ್ಸಲ ನಮ್ಮನೆಗೆ ಊಟಕ್ಕೆ ಬನ್ನಿ. ಆಗ್ಬಹುದು. ನಮಸ್ಕಾರ ಹಾಕೊಳ್ಳಿ. ದೇವ್ರ ಒಳ್ಳೇದ್ ಮಾಡಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಏನಂದ್ರೆ? ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂತಂದೆ. ಏಕಪುತ್ರ ಪ್ರಾಪ್ತಿರಸ್ತು. ಬಜೆಟ್ ಬಜೆಟ್. BAT ಬ್ಯಾಟ್, BAT ಬ್ಯಾಟ್, CAT ಕ್ಯಾಟ್, CAT ಕ್ಯಾಟ್. ಚಿಲ್ರೆ ಗೋತ. ಅಲ್ಲ ರೀ, ಇದೆಲ್ಲ ಹ್ಯಾಕ್ ತಂದ್ರಿ? ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಬಡ್ಕೋತಿದ್ರಿ, ಈಗ ಇದೆಲ್ಲ ಹ್ಯಾಕ್ ಬಂತು? ಜೀವನದಲ್ಲಿ ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ನನ್ನ ಮಗ ಉಡ್ದ ಆನೆ ಹೊಟ್ಟೆ ಸೋಲಂಗಿ ಉಡ್ದಂಗೆ. ಈ ನನ್ನ ಮಗನ ದೊಡ್ಡ ಸ್ಕೂಲಿಗೆ ಸೇರಿಸುವಂದೆ, ಸೇರಿಸ್ದೆ, ನನಗೆ ಬಂತು ಅಷ್ಟವಕ್ರ. ನೋಡ್ರಿ, ನಮ್ಮ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲೇಬೇಕು. ನೀವ್ ಯಾವ್ದೋ ಓಪಿರಾನ್ ಕಾಲದಲ್ಲಿ ಇದ್ದೀರಾ ಏನೋ? ಯಾವ್ದೋ ಒಂದ್ ಸ್ಕೂಲಲ್ಲಿ ಸೇರಿಸಿ ಅವ್ನ್ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ನೋಡಿ,
ಈ ಸಮಾಜದಲ್ಲಿ ದೊಡ್ಡ ಮನುಷ್ಯರಾಗಿರೋರೆಲ್ಲ ಸಣ್ಣ ಸಣ್ಣ ಸ್ಕೂಲಲ್ಲಿ ಓದೋರ್ ಕಣೆ. ವಿಶ್ವೇಶ್ವರಯ್ಯನವರು ಬೀದಿ ಲೈಟ್ ಕೆಳಗಡೆ ಓದ್ರು, ಅಂಬೇಡ್ಕರ್ ಗುಡಿಸ್ಲಲ್ಲಿ ಓದ್ರು. ಈ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದೋರು ಏನಾಗವ್ರೆ ಗೊತ್ತಾ? ಈ ಹೋಟ್ಲಲ್ಲಿ ಕ್ಲೀನರ್ಗಳು, ಸಪ್ಲೈಯರ್ಗಳು, ವೆಲ್ಕಮ್ ಬಾಯ್ಗಳೇ ಆಗೋದು. ಅವರು ನಮ್ಮ ತಾಯಾಣೆಗೂ ಭಾರತ ರತ್ನ ಆಗೋದೇ ಇಲ್ಲ. ಡ್ಯಾಡಿ, ವರಲಕ್ಷ್ಮಿ ಮಿಸ್ ಈ ಲಿಸ್ಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಇರೋದೆಲ್ಲ ತರ್ಬೇಕಂತೆ, ಇಲ್ಲ ಅಂದ್ರೆ ಮಿಸ್ ಹೊಡಿತಾರೆ. ನೋಡ್ರಿ ಏನೇನ್ ಬರ್ಕೊಟ್ಟಿದ್ದಾರೆ ಅಂತ. ಏನ್ ಬರೀತಾಳೆ ಬದ್ನೇಕಾಯಿನ? ಏನ್ ಬರ್ತಿದ್ದಾರೆ? ಬರೆಯದ ನೋಟ್ ಬುಕ್ಸ್ 100 ಪೇಜು 10, ನೋಟ್ ಬುಕ್ಸ್ 200 ಪೇಜ್ 20, ಜಾಮಿಟ್ರಿ ಬಾಕ್ಸು, ಪೆನ್ಸಿಲು, ಎಂತದ್ದು ಆಳೋದು, ರಬ್ಬರು, ಮೆಂಡರು, ಮ್ಯಾಪು, ಇವೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 1000 ರೂಪಾಯಿ. ಇದೆಲ್ಲ ಸ್ಕೂಲಲ್ಲೇ ಕೊಡ್ತಾರಂತೆ. 2000 ರೂಪಾಯಿ ಆಗುತ್ತೆ. 2000? ಲೇ, ಈ ನನ್ನ ಮಗ ಇನ್ನು ಇಂಜಿನಿಯರಿಂಗ್ ಓದ್ತಾವನೆ, ಓದ್ತಾ ಇರೋದು LKG. ನೀವು ಆಳೋದವ್ರು ಏನು ಹೋಗಿ ತಗೋಬರ್ಬೇಡಿ, ಎಲ್ಲ ಹೋಗಿ ನಾನೇ ತಗೋಬರ್ತೀನಿ. ಈ ಪುಸ್ತಕಗಳು ಎಲ್ಲೂ ಸಿಕ್ಕಲ್ವಂತೆ. ಹೋಗಲೇ, ದುಡ್ಡು ಬಿಸಾಕದೆ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ಟು ಎಲ್ಲ ಸಿಗತ್ತೆ. ನೋಡು, ನಾಳೆ ಹೆಂಗಿದ್ರು ತರಕಾರಿ ತಗೊಳಕ್ ಹೋಗ್ಬೇಕಲ್ಲ, ನೀನ್ ನನ್ನ ಜೊತೆಗೆ ಬಾ. ನೀನು ತರಕಾರಿ ತಗೋ, ನಾನು ಈ ಫಿಟ್ಟಿಂಗ್ ತಗೋತೀನಿ. ಬರೋದು 3 ಕಾಸು, ಕೋಣೆ ತುಂಬಾ ಕೀಸ್ತಾಸು ನಂಗೆ ಆಗೋಯ್ತು ನನ್ನ ಬಾಳು. ಸಮಯ ಈ ಲಿಸ್ಟಲ್ಲಿ ಯಾವ್ದಿದೆ ನೋಡಿ. ಸ್ವಾಮಿ, ಇದರಲ್ಲಿ ನೋಟ್ ಬುಕ್ಸ್, ಸ್ಟೇಷನರಿ ಐಟಮ್ಸ್ ಎಲ್ಲ ಸಿಗುತ್ತೆ, ಆದ್ರೆ ಟೆಕ್ಸ್ಟ್ ಬುಕ್ಸ್ ಮಾತ್ರ ಯಾವ್ದು ಸಿಗಲ್ಲ. ಟೆಕ್ಸ್ಟ್ ಬುಕ್ ಸಿಗ್ಲಿಲ್ಲ ಅಂದ್ರೆ ಮಕ್ಕಳು ಹೇಗೆ ಓದ್ತಾರೆ? ಏನೋ ಅಡ್ಜಸ್ಟ್ಮೆಂಟ್ ಸ್ವಾಮಿ, ಏನ್ ಮಾಡೋದು, ಜನಕ್ಕೆ ಗೊತ್ತೇ ಇದೆಯಲ್ಲ ವಿಚಾರ ಎಲ್ಲ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನಮ್ಮಂತ ಅಂಗಡಿಗಳಿಗೂ ಅವ್ರು ಕೊಡಲ್ಲ, ಎಲ್ಲ ಸ್ಕೂಲ್ಗೆ ಕೊಡ್ತಾರೆ. 300 ರೂಪಾಯಿ ಬುಕ್ 500 ರೂಪಾಯಿ ಮಾಡ್ತಾರೆ ಅವರು. ತೊಳಿಯಪ್ಪ. ಥ್ಯಾಂಕ್ ಯು ಸ್ವಾಮಿ. ನೋಡಿ 300 ರೂಪಾಯಿ. ಲೇ, ಎಲ್ಲಿ ನಿಮ್ಮಮ್ಮ? ಅಮ್ಮನ ಆ ಟಿವಿ ಅಂಗಡಿ ಹತ್ರ ನಿಂತಿದ್ದಾರೆ. ಅದೇನ್ ಬಗ್ನಿ ಊಟ ಇಕ್ಕೋಗಳು. Washington's not waiting to see what the UN weapons experts conclude. Inspectors are now planning to widen the scope of their searches. So far, Iraq says that they've found... ಬನ್ನಿ ಸರ್, ಬನ್ನಿ, ಓ, ಟ್ಯಾಕ್ಸ್. ಒಳಗಡೆ ಬಂದು ನೋಡ್ಕೊಂಡು ಹೋಗಿ ಸರ್. ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಇದೆ ಸರ್. 500 ರೂಪಾಯಿ ಕೊಟ್ಟರೆ ಟಿವಿ ಸಿಗುತ್ತೆ, 800 ರೂಪಾಯಿ ಕೊಟ್ಟರೆ ವಾಷಿಂಗ್ ಮೆಷಿನ್ ಸಿಗುತ್ತೆ ಸರ್. ಇದಿರಿ, 500 ರೂಪಾಯಿ ಕೊಡ್ರಿ, ಮಿಕ್ಸಿನೂ ಗ್ರೈಂಡರ್ ತಗೋಬಹುದು, ಮಿಕ್ಕಿದ್ದು ಆಮೇಲೆ ಕೊಡ್ಬೋದಂತೆ. ಓ ಕಣೆ, ಈಗ 500 ರೂಪಾಯಿ ಕೊಟ್ರೆ ಸಾಕು. ತಿಂಗಳಿಗೆ 500 ರೂಪಾಯಿಗೆ ಎಲ್ಲೋಗ ತಿರುಪಿ ಎತ್ಲೆ. ನಿಮ್ಮ ಅಜ್ಜಿ ಏನಾದ್ರೂ ವಾಪಸ್ ಕೊಡ್ತಾಳೇನೆ. ಜೀವನದಲ್ಲಿ ನಾನು ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ಹಾಳಾದ ಹುಡುಗನ ದೆಸೆಯಿಂದ ಆ ಸೀದರಂತ ಸಾಲ ಮಾಡೋ ಗೊತ್ತಿಗೆ ಬಂದ್ಬಿಟ್ಟಲ್ಲ. ಹೌದ್ರಿ, ಇನ್ನೇನ್ ಮಾಡೋಕ್ಕಾಗತ್ತೆ? ನಿಮಗ್ ಬರೋ ಸಂಬಳದಲ್ಲಿ ಸಾಲ ಮಾಡದೆ ಬದುಕೋಕ್ಕಾಗತ್ತಾ? ಬಾಯಿ ತೋರಿಸ್ತಾಳೆ ನೋಡಿ. ಜನಗಳ ಮುಂದೆ ಮಾನ ತೆಗಿಬೇಡ್ವೆ. ಪುಸ್ತಕ ತಗೊಳಕ್ಕೆ 2000 ರೂಪಾಯಿ ಆಗತ್ತೆ ಅಂದ್ರು. ನಾನೇ ಸ್ವತಃ ಬಂದಿದ್ದಕ್ಕೆ 800 ರೂಪಾಯಿ ಆಯ್ತು. 1200 ರೂಪಾಯಿ ಉಳಿಸೋಣ ನೋಡು. ಮಿಕ್ಕಿದ ವಿಚಾರ ಮನೆ ಮಾತಾಡ ನೋಡಿ. ರೈಸ್ ಆಗ್ತಾವಳೆ. ರೇ ಸ್ವಾಮಿ, ಹೆಣ್ಮಕ್ಳು ಕಾಣಂಗ ಅಂಗಡಿ ಹಾಕ್ರಿ, ಊರಾಗ್ಲ ಓಪನ್ ಮಾಡ್ತೀರಾ ನಿಮ್ ಮನೆ ಹಾಳಾಗ. ಇವತ್ತು ರಾತ್ರಿ ಎಲ್ಲಾ ಮಿಸ್ಸು. ಸುಧಮ್ಮ, ಬರ್ತೀನಿ ಕಣ. ನಾನೇನು ಕೂತ್ಕೊಂಡ್ ಭಜನೆ ಮಾಡ್ಲಿ? ನಾನು ಬಂದೆ. ಲೇ ಎಲ್ಗೋ ಹೋಗ್ತಾ ಇದ್ಯಾ? ಇಟ್ಕೊಂಡವಳು ಮನೆಗೆ. ನಮ್ಮನೆ ಕಣೆಯ. ನಾನು ಅರ್ಜೆಂಟ್ ಅಲ್ಲಿ ಬಸ್ ಸ್ಟಾಪ್ ಹೋಗಿಲ್ಲ ಅಂದ್ರೆ ಬಸ್ ಮಿಸ್ಸು. ಆಮೇಲೆ ನಟರಾಜ ಸರ್ವಿಸ್. ಇವತ್ತು ಡೇಟ್ 10ನೇ ತಾರೀಕು, ಲಾಟ್ರಿ ಡ್ರಾ ಇದೆ, ಬಾ. ತಂದೆ, ಈ ಲಾಟ್ರಿ ಮಟ್ಕ ಜಟ್ಕ ಎಲ್ಲ ನಿಮ್ಗೆ, ನಮಗೆಲ್ಲ ಬರ್ತೀವಿ. ಅಪ್ಪ, ಇದು ನಿನ್ ಮಗನಿಗೆ ಶೂಸು ಬಟ್ಟೆ ತಗೊಂಡಿದ್ ಲಾಟ್ರಿ, ಬಾ. ಓ ಅದಾ? ಅದ್ ನೀನೇ ಇಟ್ಕೊಳಪ್ಪ. ನಾನು ಒಬ್ನೇ ಎಲ್ಲಿಗೂ ಹೋಗಲ್ಲ, ಬಾ ನನ್ ಜೊತೆ. ಇವತ್ತು ಸೇಲ್ಸ್ ನ ಕೊನೆ ದಿನ. ಈಗ ಲಕ್ಕಿ ಟಿಪ್ ಡ್ರಾ ಮಾಡ್ತಿದೀವಿ. ನಿಮ್ಮ ಬಹುಮಾನಗಳನ್ನ ಆದಷ್ಟು ಬೇಗ ಬಂದು ತಗೊಂಡೋಗಿ. ನಂಬರ್ 1 ಟೇಪ್ ರೆಕಾರ್ಡರ್, ಬೇಗ ಬಂದು ತಗೊಂಡೋಗಿ. ಅದೃಷ್ಟವಂತ. ನಂಬರ್ 2 ನಮ್ದು ಸರ್. ನಿಮ್ದಾ? ನಿಮ್ಗೆ ಸೈಕಲ್ ಬಂದಿದೆ, ತಗೊಂಡೋಗಿ. ಹೃದಯವಂತ. ನಂಬರ್ 9 ತಗೊಳ್ಳಿ ಸರ್. ಅಮ್ಮ, ನಿಮಗೆ ಗ್ರೈಂಡರ್ ಬಂದಿದೆ, ತಗೊಂಡೋಗಿ. ಓಕೆ ಸರ್. ಭಾಗ್ಯದ ಲಕ್ಷ್ಮಿ. ನಂಬರ್ 11 ಬಂದೆ ಸರ್. ನಿಮ್ದಾ? ಸರ್, ನಿಮ್ಗೆ ಆ ವಾಕ್ಮೆನ್ ಬಂದಿದೆ, ತಗೊಂಡೋಗಿ. ಸರ್, ನಂಬರ್ 13 ಯಾರು ಸರ್? ಅಯ್ಯೋ ನಂದೆ, ಅವೇ ನಂದೆ ತಗೊಳ್ರಿ. ನಂಬರ್ಗೆ ಫಿಟ್ ಬಂದಿದೆ, ತಗೊಂಡೋಗಿ ಸರ್. ಫ್ರಿಡ್ಜ್? ಅಯ್ಯೋ ದೇವ್ರೇ, ಏನ್ ದೇವ್ ದೊಡ್ಡ ನೋಡು, ನನಗೆ ಫ್ರಿಡ್ಜ್ ಬಂದ್ಬಿಡ್ತಲ್ಲೋ. ಅಯ್ಯೋ ನನ್ನ ಹೆಂಡತಿ ಯಾವಾಗ್ಲೂ ನಿಮ್ಗೆ ಪ್ರೈಸೇ ಬರಲ್ಲ ಅಂತ ಅನಿಸ್ತಿರ್ತಾಳೆ. ಅದು ನನಗ್ ಕೊಟ್ಬಿಡ. ಅಲ್ಲ, ನಿನ್ ಬಟ್ಟೆ ಕೊಡ್ಸಿದ್ ನಾನಲ್ವಾ, ಕೂಪನ್ ನನಗ್ ಸೇರ್ಬೇಕಲ್ವಾ, ಅಂದ್ಮೇಲೆ ಫ್ರಿಡ್ಜ್ ನಂದಲ್ವೇನಾ? ಇದು ಯಾವ ನ್ಯಾಯ ದೇವ್ರು? ಬೇಡ ಅಂತ ಬಿಸಾಕಿದ್ನ ಸೇಫ್ಟಿಗೆ ಎತ್ತಿ ಒಳಗಿಟ್ಕೊಂಡೆ. ಆ ದೇವ್ರು ಕರುಣಾಮಯಿ. ನನಗ್ ಕೊಟ್ಟಿದ್ದನ್ನ ವಾಪಸ್ ಕೊಡು ಅಂತಿಲ್ಲ. ನೋಡು, ಅದಕ್ಕೆ 9-10 ರೂಪಾಯಿ ಆಗುತ್ತೆ. ಬೇಕಾದ್ರೆ 8,000 ರೂಪಾಯಿ ಕೊಟ್ಬಿಡ್ತೀನಿ, ನನ್ಗೆ ಅದನ್ನ ಕೊಟ್ಬಿಡು. 25,000 ಕೊಟ್ರು ಕೊಡಲ್ಲ ಕಣಪ್ಪ. ಹಂಗಾರೆ ಕೊಡಲ್ಲ ನೀನು? ಆಗಲ್ಲ ಕಣಪ್ಪ. ಸರಿ. ಆಮೇಲೆ ನೋಡಿ, ಬೇಜಾರು ಮಾಡ್ಕೋಬೇಡ. ಈ ಫ್ರಿಡ್ಜ್ ನ ಶಿಫ್ಟ್ ಮಾಡಬೇಕು. ಒಂದು 300 ಟೋಕನ್ ಇದ್ರೆ ಕೊಡ. ಫ್ರಿಡ್ಜ್ ತಗೊಳ್ಳೋ ಯೋಗ್ಯತೆ ಇದೆ ಅಂದ್ಮೇಲೆ ಅದನ್ನ ಸಾಕ್ಸೋ ಯೋಗ್ಯತೆನೂ ಇರ್ಬೇಕು. ಅನುಭವಿಸು. ಸರ್, ಫ್ರಿಡ್ಜ್ ನ ಬೇಗ ತಗೊಂಡೋಗ್ಬಿಡಿ ಸರ್. ಚೌಟ್ರಿನ ಖಾಲಿ ಮಾಡ್ಬೇಕು ಸರ್.
ಮಾಡ್ಬೇಕು, ಅದೇನ್ ಮಾಡೋದು ಅಂತಾರೆ. ಸರ್ 1 ಅವರ್ ಇಲ್ಲಿ 7 ಗಂಟೆಗೆ ಸರಿಯಾಗಿ ಚೋಲ್ರಿಗೆ ಮದುವೆ ಮನೆಯವ್ರು ಬಂದ್ಬಿಡ್ತಾರೆ ಸರ್. ಸರ್ ಪ್ಲೀಸ್ ಸರ್. ಸರ್ ನೀವು ಮೊದಲು ತಗೊಂಡೋಗಿ ಸರ್, ಬೇಗ ಪ್ಲೀಸ್. ಒಳ್ಳೆ ತಗೊಂಡೋಗ್ಬೇಕು ಅಂತ ಏನ್ ಮಾಡ್ರಪ್ಪ ಈಗ? ಯಾರು ಏನ್ ಸರ್? ಏನಿಲ್ಲ, ನಾನು ಫ್ರಿಜ್ ತಗೊಂಡಿದ್ದೀನಿ. ಈ ಬನಶಂಕರಿ 8th ಸ್ಟೇಜ್ ಹೋಗ್ಬೇಕು, ಗಾಡಿ ಬರ್ತದ? ಬನಶಂಕರಿ 8th ಸ್ಟೇಜ್ ತುಂಬಾ ದೂರ, 500 ರೂಪಾಯಿ ಆಗುತ್ತೆ ಸರ್. 500 ರೂಪಾಯ? 500? ಏನ್ ಸ್ವಾಮಿ, 10,000 ರೂಪಾಯಿ ಕೊಟ್ಟು ಫ್ರಿಜ್ ತಗೊಳಕ್ ಆಯ್ತದೆ, ಟೆಂಪೋಗೆ 500 ರೂಪಾಯಿ ಬಾಡಿಗೆ ಕೊಡಕ್ ಆಗಲ್ಲ ಅಂತಿರಲ್ಲ. ಬನಶಂಕರಿ 8ನೇ ಸ್ಟೇಜು ಇನ್ನೊಂದು ಊರ್ಗೆ ಹೋದಂಗೆ ರೇ ಸ್ವಾಮಿ. ಹೊರಡೆ. ಆಯ್ತು ಬಿಡಪ್ಪ. ಏನಪ್ಪ ನೀನೇನಾದ್ರು ಬರ್ತೀನಪ್ಪ? ಊರಿಂದ ಹೊರಗಡೆ ಸಾಗಿಸ್ಬೇಕಲ್ಲ ಸರ್, 350 ರೂಪಾಯಿ ಕೊಟ್ಟು ಬರ್ತೀನಿ. ಅಲ್ಲ, ಒಂದು 50 ರೂಪಾಯಿ ಏನು ವರ್ಕೌಟ್ ಆಗಲ್ವಾ? ಬರ್ತದೆ. ಏನು? ಅದೇ ಜಟ್ಗೆ ಗಾಡಿ 50 ರೂಪಾಯಿ ಬರ್ತದೆ, ಹೋಗಿ ಅಲ್ಲಿ. ನನ್ ಫ್ರಿಜ್ಜು ಯಾರು ತೆಪ್ಪಿಟ್ರೆ ತಂದಿಡಿ ಬೇಗ ತಂದಿಡಿ, ಅರ್ಜೆಂಟು. ಸಮಯ ಯಾಕೆ ಸರ್ ಫ್ರಿಜ್ ತಗೊಂಡೋಗಿ ಸರ್, ಹೆಣ್ಣಿನ ಕಡೆ ಬರೋ ಟೈಮ್ ಆಯ್ತು. ಸರ್ ಪ್ಲೀಸ್ ಇಲ್ಲಿ ಒಂದಿನ ಇಲ್ಲಿ ಇಟ್ಬಿಡ್ಲಿ ಸರ್. ಎಲ್ಲಿ ಸರ್ ಇಟ್ಕೊಳ್ಳೋದು? ನಾವು ಕ್ಲೋಸ್ ಮಾಡಾಯ್ತು, ಇಲ್ಲಿ ತಂದಿಟ್ಟಿದೀವಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬಂದ್ರ ಆಳಾದ್ ಹೆಂಗಪ್ಪ ತಕೊಂಡು ಹೋಗೋದು? ಏನ್ ಮಾಡಿದೀಗ? ಅಯ್ಯೋ, ಮದ್ವೆ ಮನೆಯವ್ರು ಬೇರೆ ಬಂದ್ಬಿಟ್ರು. ಅಯ್ಯೋ, ಯಾರ್ದ್ರಿ ಇದು? ಯಾರ್ದ್ರಿ ಇದು? ಸಮಯ ನಮ್ದೇ. ಯಾಕೆ ನಿಮ್ದ? ಇಲ್ಲೇ ಇಟ್ಕೊಂಡಿದ್ದೀರಾ? ಅಯ್ಯೋ, ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಅದಕ್ಕೋಸ್ಕರ. ಅದು ಏನಕ್ಕೆ? ಅಯ್ಯೋ, ಮೊದ್ಲು ಇಲ್ಲಿಂದ ತಗೊಂಡೋಗ್ಬಿಡಿ ಸ್ವಾಮಿ. ಯಾಕ್ರೆ ಇಷ್ಟು ಭಯ ಪಡ್ತಾರೆ? ಇದೇನ್ ಬಾಂಬಾ? ಅಯ್ಯೋ, ಬಾಂಬ್ಗಿಂತ ದೊಡ್ಡದಿದು. ದಯವಿಟ್ಟು ನೋಡಿ, ನನ್ನ ಮಗಳು ಕೊಟ್ಟಿದ್ದೀನಲ್ಲ, ಆ ಹುಡುಗನ ತಾಯಿ ಇದ್ದಾಳಲ್ಲ, ಅವಳು ತುಂಬಾ ಗ್ರೀಡಿ. ಏನ್ ನೋಡಿದ್ರು ಬೇಕು 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 ಅಂತಿರ್ತಾಳೆ. ನಾನು ಕೊಟ್ಟು 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 ತಲೆಯೆಲ್ಲ ಬೋಳ ಆಗ್ಬಿಟ್ಟಿದೆ. ನೋಡಿ, ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಆದಷ್ಟು ಬೇಗ ಇಲ್ಲಿ ತಗೊಂಡೋಗ್ಬಿಡಿ. ಇಲ್ದಿದ್ರೆ ಇದು ಬೇಕು ಅಂದ್ಬಿಡ್ತಾಳೆ. ತಗೊಂಡೋಗ್ಬೋದು, ಸ್ವಲ್ಪ ನಮ್ಗೆ ಡಾಲರ್ದು ಪ್ರಾಬ್ಲಮ್ ಆಗಿದೆ ಅಷ್ಟೇ ತಾನೇ, ಯೋಚನೆ ಮಾಡ್ಬೇಡಿ. ನೋಡಿ, ನನ್ನ ಹತ್ರ 150 ರೂಪಾಯಿ ಇದೆ, ತಗೊಳ್ಳಿ ನೀವು. ದಯವಿಟ್ಟು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗಡೆ ಎತ್ಕೊಂಡು ಹೋಗ್ಬಿಡಿ. ತಡ ಮಾಡ್ಬೇಡಿ. ಆಯ್ತು ಬಿಡಿ. ಹೋಗಿ ನೀವು, ತಡ ಮಾಡ್ಬೇಡಿ. ಹಲೋ ನೋಡಪ್ಪ, ನಂದು ಯಾವ್ದೋ ಅರ್ಜೆಂಟ್ ಇದೆ, ಒಂದ್ ಸಾಮಾನ್ ಸಾಗಿಸ್ಬೇಕು, ಹೆಲ್ಪ್ ಮಾಡ್ತೀಯಾ? ಅಯ್ಯೋ ಹೋಗಿ ಸ್ವಾಮಿ, ಈಗಲೇ ಕೆಲಸ ಮಾಡಿ ಸುಸ್ತಾಗಿದಿ. ಈಗಲೇ ಕಲಾಸ್ಪಳೆ ಪೋಟ್ ಕಂಡು ಮನೆ ಕಂಬಿಡ್ಬೇಕು, ಆಗಕ್ಕಿಲ್ಲ ಸ್ವಾಮಿ. ಅಯ್ಯೋ ಬೇಡಪ್ಪ, ಅದ್ರ ತಗೊಂಡೋಗಿಲ್ಲ ಅಂದ್ರೆ ಬಹಳ ಟ್ರಪಲ್ ಆಗ್ಬಿಡುತ್ತೆ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಮಾಡ್ಕೊಡಪ್ಪ. ಅಯ್ಯೋ, ದೊಡ್ಡ ಮನ್ಸನ್ ತರ ಕಾಣಿಸ್ತೀಯ, ನನ್ಗೆ ಯಾಕಣ್ಣ ಕೈ ಮುಗಿತೀಯ? ನಡಿಯಣ್ಣ, ಅದೇನ್ ವೇಲೆ ಐತೆ ಮಾಡೋಣ. ಒಂದ್ ದಿವಸ ಕುಡಿದ ಏನಾಯ್ತದೆ ಅಣ್ಣ? ಏನ್ ಈ ಪೆಟ್ಟಿಗೆ? ಫ್ರಿಜ್ಜು ಕಣಪ್ಪ, ಫ್ರಿಜ್ಜು. ಫ್ರಿಜ್ಜು ಅಂದ್ರೆ ಇದು ನಮ್ಮ ಮನೇಲಿ ಅನ್ನ ಸಾರು ಎಲ್ಲ ಉಳಿಯತ್ತಲ್ಲ, ಉಳಿದ್ರೆ ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಇದ್ರಲ್ಲಿ ಇಟ್ಬಿಡ್ತೀವಿ, ಆಗ ಕೆಟ್ಟೋಗಲ್ಲ. ಅಯ್ಯೋ, ಕವಳಾಟ ಅಂತ ಭಿಕ್ಷಕರು ಬರ್ತಾರೆ, ಬೀದಿ ನಾಯಿಗಳು ಬರ್ತವೆ, ಅವಕ್ ಕೊಡೋದು ಬಿಟ್ಟು ಅದನ್ನ ಇಟ್ಕೊಂಡ್ ತಿಂತೀರಾ ನೀವು? ಅಯ್ಯೋ, ಬರೀ ಅದೆಲ್ಲ ಕಣಪ್ಪ, ಅದರಲ್ಲಿ ತರಕಾರಿ, ಹಾಲು, ಮೊಸರು ಎಲ್ಲ ಇಡಬಹುದು. ಅಲ್ಲಣ್ಣ, ಬೆಳಿಗ್ಗೆನೆ ಗಾಡಿಲಿ ತರಕಾರಿನ ಮನೆ ಮುಂದೆ ತಂದು ಕೊಡ್ತೀವಿ, ಹಾಲು ಲಾರಿಲಿ ತಂದು ಮನೆ ಬಾಗಿಲಿಗೆ ಎಸಿದ್ವಿ, ಅದನ್ನ ಕುಡಿಯೋದು ಬಿಟ್ಟು ಡಬ್ಬಿಲಿ ಇಟ್ಕೊಂಡು ಕುಡಿತೀರಾ ನೀವು? ನಮ್ಮಂಗ್ ಹೊಸಿ ತಂಗಳಿಗಿರಾಕಿನ ಅದೆಂಗಪ್ಪ? ಅಲ್ಲಣ್ಣ, ನಾವು ಉಳಿದನ್ನ ಬೇರೆ ಗತಿ ಇಲ್ಲ ಅಂತ ಇಟ್ಕೊಂಡು ಬೆಳಿಗ್ಗೆ ತಿಂತೀವಿ, ನೀವು ಅದೇ ತಂಗಳನ್ನ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದು ಕಾಸು ಬೇರೆ ಕೊಟ್ಟು ತಂಗಳು ತಿಂತೀರಲ್ಲ. ಆಯ್ತು ನಡಿಯಪ್ಪ, ಎಕ್ಬೇಡ. ಅಲ್ಲ ಸಮಯ, ನಂಗೊಂದ್ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಸಮಯ, ಅವಾಗ ಹಾಸ್ಪಿಟಲ್ಗೆ ಹಾಕಿದ್ರು. ಈ ಪೊಟ್ಟಿಯಲ್ಲೇ ರಕ್ತ ಎಲ್ಲ ಇಟ್ಟಿದ್ರು, ಆ ಪೊಟ್ಟಿಲಿ ಊಟ ಇಟ್ಕೊಂಡು ತಿಂತೀರಲ್ಲ ಸಮಯ. ನೀನ್ ಹೇಳೋದನ್ನ ಕೇಳ್ಬಿಟ್ರೆ ಲೈಫಲ್ಲಿ ಫ್ರಿಜ್ ಅಲ್ಲಿ ಏನಿಟ್ರು ತಿನ್ಲೇಬಾರ್ದು, ಹಂಗಿಟ್ಟಿದ್ಯಾ ಬಾಮ್ನ. ಅಲ್ಲ ಸಮಯ, ನಡಿ ಅಂತ ಕರ್ಕೊಂಡೇ ಬಂದ್ಬಿಟ್ರಿ, ಊರ್ ದಾಟಿ ಮಸಾಣ ದಾಟಿ ಕಾಡು ಬಂದ್ಬಿಡ್ತು. ಎಲ್ಲಿ ನಿಮ್ಮ ಮನೆ? ಬಂದ್ಬಿಡ್ತೀವಿ ಸ್ವಲ್ಪ ಮುಂದೆ. ಇನ್ನೂ ಸ್ವಲ್ಪ ಮುಂದೆನಾ? ಅಲ್ಲ ಸಮಯ, ಇಲ್ಲಿ ಯಾಕೆ ಮನೆ ಕಟ್ಕೊಂಡ್ರಿ ನೀವು? ಅಯ್ಯೋ, 10 ವರ್ಷದ ಕೆಳಗೆ ಬಿಡಿಯಾಗ ಅಪ್ಲೈ ಮಾಡಿದ್ದೆ, ಪುಣ್ಯಾತ್ಮರು ಕೊಟ್ರು, ಮುಂದೆ ಮಕ್ಳಿಗಾಗ್ಲಿ ಅಂತ ಕಟ್ಟಿದೀನಿ. ಯಾಕಪ್ಪ ಹಿಂಗಂತಿದ್ಯಾ? ನೀವು ಬರೀ ತಂಗಳ ಪಾರ್ಟಿ ಅನ್ಕೊಂಡಿದ್ದೆ, ಚಿತ್ರಾನ್ನ ಪಾರ್ಟಿ ಯಾಕಪ್ಪ? ಅಲ್ಲ ಸ್ವಾಮಿ, ಇಷ್ಟು ದೂರ ದೇವುಗಳು ಓಡಾಡಲ್ಲ, ತಲೆ ಓಡಿದ್ರು ಯಾರು ಕೇಳಲ್ಲ, ಇನ್ನು ಸರ್ಕಾರ ಜಾಗ ಬರ ಕೊಡ್ತದ. ನಿಮಗಿಂತ ನಾವೇ ವಾಸಿ ಬಿಡಿ. ಹೆಂಗೆ? ಅಲ್ಲ, ನಾವು ಗುಡ್ಸ್ಲು ಎಲ್ಲಿ ಕಟ್ಕೊಂತೀವಿ ಹೇಳಿ? ಎಲ್ಲಿ? ಸಿಟಿ ಮಾರ್ಕೆಟ್, ಕಲಾಸಪಾಳ್ಯ, ಕೆಂಪೇಗೌಡ ರೋಡ್, ಜೆಸಿ ರೋಡ್. ನಾವು ಬೆಳಿಗ್ಗೆ ಮಾರ್ಕೆಟ್ಗೆ ಚಕ್ಕಂತ ಬರಂಗಿರ್ಬೇಕು. ಇಲ್ಲೇನಾರು ಕಟ್ಕೊಂಡ್ಬಿಟ್ರೆ ಬಂದು ಹೋಗೋದಕ್ಕೆ ಆಯಸ್ಕೊಂಡೋಯ್ತದ ಅಣ್ಣ. ನಿನ್ನ ಹತ್ರ 2 ಅವರ್ ಮಾತಾಡ್ಬಿಟ್ರೆ ನಾನ್ ಕಟ್ಟಿರೋ ಮನೆನ ಮಾರಿಸ್ಬಿಟ್ಟು ನಿನ್ ಜೊತೆ ಗುಡಿಸಲ್ ಸೆಟ್ಲ್ ಮಾಡಿಸ್ಕೊಡ್ತೀಯ. ನಡಿಯಪ್ಪ. ಇಲ್ಲೇ ನಿಲ್ಸು, ಇದೇ ನಮ್ಮ ಮನೆ, ಇಲ್ಲೇ ಬಂದ್ಬಿಟ್ಟೆ. ಅಯ್ಯೋ ಕಡುಗುಳೆ, ಏನ್ ಸ್ಟಿಕ್ ಕೊಡ್ಬೇಕು? ಲೇ ಇವಳೆ, ಲೇ ಎಂಟಿ ಎಂಡ್ರು. ಏನ್ರಿ ನೀವು 6:30 ಬರೋರು 12 ಗಂಟೆಗೆ ಬಂದಿದ್ದೀರಲ್ಲ, ನಾನು ಏನಂತ ತಿಳ್ಕೋಬೇಕು? ರಾತ್ರಿ ಪೂರ್ತಿ ನಾನು ನಿದ್ದೆ ಹಾಳು ಮಾಡಿದ್ರಿ.
ಒಂದು ಫೋನ್ ಹಾಕ್ಸಿದ್ರೆ ನೀವ್ ಎಲ್ಲಿದ್ದೀರಿ ಏನ್ ಮಾಡ್ತಿದ್ದೀರಿ ಅಂತ ನಾನು ತಿಳ್ಕೊಬೋದಿತ್ತಲ್ವಾ? ಅಯ್ಯೋ ನಿನ್ ಫೋನ್ ಮನೆ ಹಾಳ ಹೋಗ, ನೀನ್ ಬಡ್ಕೋಬೇಡ. ನಿನಗೋಸ್ಕರ ಏನ್ ತಂದಿನಿ ಅಲ್ಲಿ ನೋಡು. ಇನ್ನೇನ್ ನಿಮ್ ಅಜ್ಜಿ ತಂದ, ನಾನೇ ತಂದಿದ್ದು ಕಣೆ. ಎಷ್ಟ್ ಚೆನ್ನಾಗಿದ್ದೀರಿ. ನೀವ್ ತಂದ್ರ? ಎಲ್ ತಂದ್ರಿ? ಹ್ಯಾಕ್ ತಂದ್ರಿ? ತಲೆ ತಿನ್ಬೇಡ, ನಾನು ಸ್ಟೋರಿ ಹೇಳ್ತೀನಿ. ನೀನು ಜೀವನ್ಗೆ ಬಟ್ಟೆ ಬೇಕು ಅಂತ ಹೇಳಿದ್ಯಲ್ಲ, ನನ್ನ ಹತ್ರ ಟೋಕನ್ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಶ್ರೀಧರನ್ ಹತ್ರ ಹೋಗಿ ಹೇಳ್ದೆ. ಅವನೇನ್ ಮಾಡ್ದ, ನನಗೆ ಗೊತ್ತಿರೋ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಬಟ್ಟೆ ತಗೊಂಡ, ಅಲ್ಲಿ ಟೋಕನ್ ಕೊಡ್ತಾರೆ, ಬಟ್ಟೆ ನೀನ್ ತಗೋ, ಟೋಕನ್ ನಾನು ಇಟ್ಕೋತೀನಿ ಅಂತ ಕಥೆ ಹೇಳ್ದ. ಆಮೇಲೆ ನೋಡ್ರೆ ಆ ಟೋಕನ್ ಬೇಡ ಅಂತ ಬಿಸಾಕ್ಬಿಟ್ಟ. ಅದ್ರ ಸೇಫ್ಟಿಗೆ ಜೋಬಲ್ ಇಟ್ಕೊಂಡೆ. ಅದ್ ನೋಡಿದ್ರೆ ಲಕ್ಕಿ ಲಾಟ್ರಿ ನನಗೆ ಹೊಡ್ಬಿಟ್ಟಿದೆ. ಅಯ್ಯೋ ನೋಡ್ತಾವನೆ ನಿನ್ನ ಹೆಂಡತಿ ಆಮೇಲೆ ತಪ್ಪ ಸ್ವಾಮಿ. ಅಯ್ಯೋ ಬಂದೆ ಅದು ಒಂದು 100 ರೂಪಾಯಿ ಕೊಡ್ತೀನಿ, ಒಪ್ಕೋತಿಯಾ? ಅಯ್ಯ ಕೊಡು ಸ್ವಾಮಿ. ಆಯ್ತಾಯ್ತು, ಅಯ್ಯ ಸದ್ಯ ಬಚಾವದೆ. ಈ ಫ್ರಿಜ್ ನ ಎತ್ತಿಕ್ಬೇಕು, ಬಾ ಹೆಲ್ಪ್ ಮಾಡು. ಇದು ಬೇರೆ ಬೇಲೆ. ಬಂದಾಳು ನಮ್ಮ ಮನೆಗೆ ಫ್ರಿಜ್ ಅಂತೆ ದೇವತೆ. ಐ ಅಮ್ಮ ಯಾಕೆ ಬುದ್ಧಿಗಿದ್ಯಾ? ಅರ್ಧರಾತ್ರಿಲಿ ಯಾರಾದ್ರೂ ಫ್ರಿಜ್ ಒಳಗಡೆ ಇರ್ತಾರೇನ್ರಿ? ಮತ್ತೆ ಇನ್ನೆಲ್ಲಿಡ್ಲೆ? ಅಯ್ಯೋ, ಅರ್ಧರಾತ್ರಿಲಿ ಫ್ರಿಜ್ ನ ಒಳಗಡೆ ಇಟ್ರೆ ಈ ಒಟ್ಟಾರ್ದವ್ರಿಗೆ ಹೇಗೆ ಗೊತ್ತಾಗುತ್ತೆ ನಮ್ಮನೆ ಫ್ರಿಜ್ ಅಂತ? ಮತ್ತೀಗ ಏನ್ ಮಾಡ್ಲಿ? ನೀವೇನು ಮಾಡ್ಬೇಡಿ, ಫ್ರಿಜ್ ನ ಇಲ್ಲೇ ಇಡಿ. ಅಯ್ಯೋ, ಆಮೇಲೆ ಯಾವನ ಕಣ್ಣನ್ ಮಕ್ಕಳು ದೇಪ್ಕೊಂಡು ಹೋಗ್ಬಿಟ್ರೆ? ಅದಕ್ಕೆ ಈ ಫ್ರಿಜ್ ಕಾವಲಾಗಿ ನೀವೇ ಇಲ್ಲಿ ಮಲಗ್ಬಿಡಿ. ಬೆಳಗ್ಗೆ ತಗೊಂಡ್ ಹೋದ್ರಾಯ್ತು. ಅಯ್ಯಪ್ಪ, ಒಳ್ಳೆ ಕತೆ ಆಯ್ತು. ಎತ್ತಿಡಪ್ಪ ಪಕ್ಕಕ್ಕೆ. ತಂಗ್ಳಿ ಪೇಟೆಗೆ ಅದಗೋರಿ ವಾಚ್ಮೆನ್. ಅಯ್ಯ ಇವಳೆ ಅಂತ ಹೇಳ್ತೀರಪ್ಪ, ಖುಷಿ ಪಡ್ತಾಳಂದ್ರೆ ವಾಚ್ಮೆನ್ ಕೆಲಸ ಕೊಟ್ಬಿಟ್ಲು. ತಗೊಳ್ಳಿ. ಅಯ್ಯಮ್ಮ, ನೀವಿಲ್ಲೇ ಮಲ್ಗಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮ್ಯಾಗಡೆ. ಆಲ್ತಳಿ ಸಮಯ ಅಲ್ಲ, ಹಾಲು ಆಲ್ತಳಿ. ಹಲೋ ಹಲೋ ಕಳ್ಳ. ಫ್ರಿಡ್ಜು ಸುಧಾಮನ್ ಮನೆಯಾಗೆ ಫ್ರಿಡ್ಜು. ಓ ಫ್ರಿಡ್ಜು ಫ್ರಿಡ್ಜು. ಅಯ್ಯೋ ಬನ್ನಿ ಸುಧಾಮನ್ ಮನೆಗೆ, ಅದೇನೋ ಬಂದಿರುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ, ನೋಡಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಅಯ್ಯಯ್ಯೋ, ಇದೇನಿದು ಟ್ರಂಕ್ ಉದ್ದುದ್ದಕ್ ನಿಲ್ಸಿದ್ರಲ್ವಾ? ಅಡ್ಡಲ್ವಾ ಮಲಗಿಸೋದು? ಹೋಗ್ರಪ್ಪ, ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ, ಅಡ್ಡನೇ ಮಲಗಿಸೋರು. ಬಾಗಿಲು ತೆಗೆದ್ರೆ ಬಟ್ಟೆ ಎಲ್ಲ ಬಿದ್ದೋಗಲ್ವಾ? ಅಜ್ಜಿ, ಇದು ಟ್ರಂಕ್ ಅಲ್ಲ, ಹಂಗಂದ್ರೆ ಅಂದ್ರೆ ಇದ್ರೊಳಗೆ ಅನ್ನ ಸಾಂಬಾರು ಹಾಲು ತರಕಾರಿ ಇಟ್ಟು 3 ದಿನ ಆದ್ರೂ ಕೊಳ್ತೋಗೋದಿಲ್ಲ, ಹಸೋಗೋದಿಲ್ಲ. ಹೌದಾ? ಚೆನ್ನಾಗಿದೆಯಲ್ಲ. ನೋಡಿದ್ರೇನ್ರಿ ಬೇರೆ ಫ್ರಿಡ್ಜು ಹೇಗಿದ್ದೀರಿ? ಅಯ್ಯೋ ಚೆನ್ನಾಗಿದೆ ಅಲ್ಲ. ನಮ್ ಯಜಮಾನ್ರೆ ತಂದಿದ್ದೀರಿ. ಫ್ರಿಡ್ಜ್ನ ಮನೆ ಒಳಗಡೆ ಇಟ್ಬಿಡೋಣ, ನಮ್ಮ ಆಸೆ ಎಲ್ಲ ಪೂರೈಸ್ತು. ಅಯ್ಯೋ ಪಾಪಿ, ಮೊದಲು ಭಾಗ್ಯದ ಲಕ್ಷ್ಮಿ ಬಂದಂಗ್ ಬಂದಿದೆ. ಚೆನ್ನಾಗಿ ಪೂಜೆ ಮಾಡಿ ವಿಜೃಂಭಣೆಯಿಂದ ಒಳಗೆ ತಗೊಂಡೋಗೋಣ, ಆಯ್ತಾ? ನೀನ್ ಏನೇ ಹೇಳು, ಸಿಂಗಲ್ ಡೋರ್ ಗಿಂತ ಡಬಲ್ ಡೋರ್ ಇದ್ರೆ ಬಹಳ ಚೆನ್ನಾಗಿತ್ತು ಕಣಯ್ಯ. ಅಯ್ಯೋ ಹಾಳಾದವನು, ಈ ಪ್ರೈಸ್ ಇಡವನು ಮರ್ತ್ಬಿಟ್ಟು ಡಬಲ್ ಡೋರ್ ಇಡಕ್ ಸಿಂಗಲ್ ಡೋರ್ ಇಟ್ಬಿಟ್ಟ. ಸಿಂಗಲ್ ಡಬ್ಬಲ್ ನೀನೇನೇ ಹೇಳು, ಈ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು. ಹೌದು ಹೌದು. ನೋಡಯ್ಯ, ಇದನ್ನ ಉತ್ತರ ದಿಕ್ಕಿಗೆ ಇಡ್ಲೇಬಾರ್ದು, ಪೂರ್ವ ದಿಕ್ಕಿಗೆ ಇಡಬೇಕು. ಅಗ್ನಿ ಮೂಲೆಯಲ್ಲಿ ಫ್ರಿಡ್ಜ್ ಇಡಬಾರ್ದು. ತಂಪಿನ ಜಾಗ ಅಂದ್ರೆ ದೇವ್ರ ಮೂಲೆ ಕಣಯ್ಯ, ಅಲ್ಲೇ ಇದನ್ನ ಇಡಬೇಕು. ಬನ್ನಿ 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 ಬನ್ನಿ, ಆ ಕಡೆ ಇಡಿ. ಅಲ್ಲಿ ತೊಳೋದು. ಈ ಕಡೆ ತನ್ನಿ, ಈ ಕಡೆ. ಇಲ್ಲಿ. ಏನೋ ಈ ಮನೆ ಸೂಟೇ ಆಗ್ತಿಲ್ಲ. ಈ ಫ್ರಿಡ್ಜ್ಗೋಸ್ಕರ ಈ ಮನೆ ಚೇಂಜ್ ಮಾಡ್ಲೇಬೇಕು ರೀ. ಅಯ್ಯೋ ಪಾಪಿ, ಈ ಫ್ರಿಡ್ಜ್ಗೋಸ್ಕರ ಮನೆ ಚೇಂಜ್ ಮಾಡ್ತಾರೇನೆ? ಅಯ್ಯಯ್ಯಯ್ಯಯ್ಯೋ ಬೇಡಮ್ಮ, ನೀವು ಇಲ್ಲೇ ಇರ್ಬೇಕು, ಈ ಫ್ರಿಡ್ಜು ಇಲ್ಲೇ ಇರ್ಬೇಕು. ನಾವು ಆಗಾಗ ಬಂದ್ ಹೋಗ್ತತ್ವಾ? ಬನ್ರಿ ಹೋಗೋಣ. ಬರ್ತೀವಿ ಲಕ್ಷ್ಮಿ, ಬರ್ತೀವಿ. ಸುಧಾಮ, ಚೆನ್ನಾಗಿ ನೋಡ್ಕೊಳಯ್ಯ ನನ್ನ ಹೆಂಡ್ತಿನ ಕರ್ಮ ನನ್ನ ಮಕ್ಕಳು. ರೀ ನೀವ್ ಪಕ್ಕಕ್ಕೆ ಬನ್ರಿ. ಈ ಫ್ರಿಡ್ಜ್ಗೆ ನಿಮ್ಗೆ ಒಂಚೂರು ಮ್ಯಾಚ್ ಆಗ್ತಿಲ್ಲ. ಈ ಫ್ರಿಡ್ಜ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ನೀವು ಸೂಟು ಬುಟ್ಟು ಹಾಕೊಳ್ಳೇಬೇಕು. ಲೇ, ನಿಂಗೆ ಬಟ್ಟೆ ಚಿಟ್ಟವ್ರು ಏನೋ ಗೊತ್ತಾ? ಯಾಕೆ? ಈ ಫ್ರಿಡ್ಜ್ ಹೋಲ್ಸೇಲ್ ಬಂದಂಗ್ ಬಂದು ಅದು ಬಂದ್ರೆ ಅದನ್ನು ಹಾಕೋಬಿಡ್ತೀನಿ. ನಿಜವಾಗ್ಲೂ ರೀ, ಈ ಫ್ರಿಡ್ಜ್ಗೆ ಈ ಮನೆ ಸೂಟೇ ಆಗ್ತಾ ಇಲ್ಲ. ಇದಕ್ ಸೂಟ್ ಆಗೋ ತರ ಒಂದು ದೊಡ್ಡ ಡ್ರಾಯಿಂಗ್ ರೂಮ್ ಇರ್ಬೇಕು. ಅದೇ ನಿಮ್ ಫ್ರೆಂಡ್ ಶ್ರೀಧರನ್ ಮನೆ ಇದೆಯಲ್ಲ, ಆ ತರ ಇರ್ಬೇಕು ರೀ. ಆಗ ಬರ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನದು? ಒಳ್ಳೆ ಶ್ರೀಮಂತೆ, ಗಂಡ ಸತ್ತೋಗಿರ್ಬೇಕು, ಅವಳನ್ನ ಮದುವೆ ಆಗ್ಬಿಡ್ಬೇಕು. ಸುಮ್ನೆ ಇದೆ. ಲೇ, ಹೊಟ್ಟೆ ಎಷ್ಟಾದ್ ಏನ್ ಅಡಿಗೆ ಮಾಡಿದ್ಯೆ? ಅಯ್ಯಯ್ಯೋ, ಈ ಫ್ರಿಡ್ಜ್ ಬಂದ್ ಸಂತೋಷದಲ್ಲಿ ನಾನು ಅಡಿಗೆ ಮಾಡೋದನ್ನೇ ಮರ್ತ್ ಹೋಗಿದ್ದೀರಿ. ಸದ್ಯ ನನ್ನ ಮರಲಿಲ್ವಲ್ಲ, ಹಾಳಾಗೋಗ್ಲಿ. ಯಾವ್ದಾದ್ರು ಫುಟ್ಪಾತ್ ಮೇಲೆ ಚಿತ್ರಾನ್ನ ತಿನ್ಕೊಂಡು ಹೋಗ್ತೀನಿ.
ಹಾಗೆ ಮಾಡಿ ತಿನ್ಕೊಡಿ ತಿನ್ಕೊಡಿ. ಅಯ್ಯಯ್ಯೋ ನನ್ನ ಫ್ರಿಜ್ಜು ದೇವ್ರೇ. ಓ ಸುಧಾಮ ನಿಂತ್ಕೊಳಪ್ಪ, ನಿಂತ್ಕೊ. ನೋಡು, ನಿಮ್ ಮನೆಗ್ ಫ್ರಿಡ್ಜ್ ಬಂದ್ಮೇಲೆ ಈ ಕಾಲೋನಿಗೆ ಒಂದು ಕಳೆ ಬಂತು. ಮನೇಲಿ ಏನೇನಿರ್ಬೇಕು ಅದೆಲ್ಲ ಇದ್ರೇನೆ ಲಕ್ಷಣ. ಹೌದೌದು. ಎಲ್ಲೋ ಹೊರಟಾಗಿದೆ. ಅದು ಎರಡನೇ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ, ಯಾರೋ ಹುಡುಗಿ ತೋರಿಸ್ತೀನಿ ಅಂದ್ರು ಹೋಗ್ತಾ ನಿನ್ ಬಾಯಿ ಹುಳ ಬೀಳ. ಲಕ್ಷಣವಾಗಿರೋ ಹೆಂಡತಿನ ಮನೇಲಿ ಇಟ್ಕೊಂಡು ಯಾರೋ ಹುಡುಗಿನ ತೋರಿಸ್ತಾರಂತೆ. ಅಯ್ಯೋ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ದಮ್ಮ. ಹೇಳ್ಬಾರ್ದ? ಸುಧಾಮ ನೀನು ತುಂಬಾ ಅದೃಷ್ಟವಂತ ಕಣಯ್ಯ. ಲಾಟ್ರಿಲಿ ನಿನಗೆ ಫ್ರಿಡ್ಜ್ ಬಂತು. ನಿನಗ್ ಬರೋ ಸಂಬಳದಲ್ಲಿ ಅದನ್ನ ತೊಗೊಳಕ್ ಆಗ್ತಾ ಇತ್ತಾ? ನಾನು ಎಷ್ಟೋ ಸಾರಿ ಲಾಟ್ರಿ ಟಿಕೆಟ್ ತೊಗೊಳ್ತಾನೆ ಇದೀನಿ, ಒಂದ್ ಸಾರಿನೂ ಹೊಡಿಲೇ ಇಲ್ಲ. ಆದ್ರೆ 13ನೇ ನಂಬರು ಅನ್ಲಕ್ಕಿ ನಂಬರ್ ಅಂತಾರೆ, ಅದಕ್ಕೆ ಪ್ರೈಸ್ ಬಂದಿದೆ ಅಂದ್ರೆ ನೀನು ಡಬ್ಬಲ್ ಲಕ್ಕಿ ಕಣಯ್ಯ. ನನ್ಗೆ ಇನ್ನೊಂದು ಲಕ್ಕಿ ಇದೆ. ಏನ? ಬನ್ನಿ ಸುಧಾಮ ಅವ್ರೆ, ಏನ್ ನಿಮ್ ಮನೆಗೆ ಫ್ರಿಡ್ಜ್ ಬಂತಂತೆ? ನಾನ್ ಹೇಳಿಲ್ಲ ರೀ. ನಿಮ್ಗೆ ಯಾಕೆ ಗೊತ್ತಾಯ್ತು? ಎಂತೆಂತ ವಿಚಾರನೂ ನಮಗ್ ಗೊತ್ತಾಗುತ್ತೆ, ಇದು ಗೊತ್ತಾಗಲ್ವೇ? ಅಂದ ಹಾಗೆ ನಿಮ್ದು ಯಾವ ಫ್ರಿಡ್ಜು? ಪ್ರೆಸ್ಟೀಜು. ಸಂತೋಷ. ನೋಡಿ, ನನಗೂ ನಮ್ಮ ಮನೆಗೆ ಒಂದು ಫ್ರಿಡ್ಜ್ ತರಬೇಕು ಅಂತ ಆಸೆ. ಆದ್ರೆ ಏನು ಮಾಡೋದು? ಈ ದೇವಸ್ಥಾನದಲ್ಲಿ ಇನ್ಕಮ್ಮೇ ಇಲ್ಲ. ಮನೇಲಿ ಒಂದು ಫ್ರಿಡ್ಜು ಅಂತಿದ್ರೆ ಆ ಮನೆಗೆ ಒಂದು ಶೋಭೆ. ಫ್ರಿಡ್ಜ್ ಇದ್ರೆ ಶೋಭೆ ಅಂತೆ. ಬನ್ನಿ ನಡೀರಿ ಹೋಗೋಣ. ಅಯ್ಯ ರೋಲ್ ಕಾಲ ಪೂಜಾರಿ, ಏನೇ ಎಲ್ಲರಿಗೂ ತಮಟೆ ಹೊಡೆದ್ಬಿಟ್ಟಿದ್ಯಾ? ನಮ್ಮ ಮನೆಗೆ ಫ್ರಿಡ್ಜ್ ಬಂದಿರೋ ವಿಚಾರ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹೌದ್ರಿ, ನನಗೂ ಆಶ್ಚರ್ಯ. ಅರ್ಚಕರವರೆಗೂ ಸುದ್ದಿ ಬಂದ್ಬಿಟ್ಟಿದೆ. ಅದಲ್ಲದೆ ನಿಮ್ ಹತ್ರ ಒಂದು ಮಾತು ಹೇಳ್ಬೇಕಿತ್ತು. ಏನೋ? ನಾವ್ ದೇವಸ್ಥಾನಕ್ಕೆ ಬಂದಿದ್ ಬಹಳ ಒಳ್ಳೇದಾಯ್ತು. ಯಾಕೋ? ನಮ್ ಮನೇಲಿ ಒಂದ್ ಸತ್ಯನಾರಾಯಣ ಪೂಜೆ ಮಾಡ್ಸೋಣ. ಸತ್ಯನಾರಾಯಣ? ಅಯ್ಯಯ್ಯೋ, ಸತ್ಯನಾರಾಯಣ ಪೂಜೆ ಯಾಕೆ? ಇವಾಗ ನಮ್ಮ ಮನೆಗೊಂದು ಫ್ರಿಡ್ಜ್ ಬಂದಿದೆ. ನಿನ್ನೆ ಲಲಿತಾ ಅವ್ರು ಬಂದಿದ್ರು ರೀ. ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಂದ್ರೆ ಫ್ರಿಡ್ಜ್ ಮ್ಯಾಚ್ ಆಗೋ ಹಾಗೆ ಒಂದು ಸೋಫಾ ಸೆಟ್, ಒಂದು ಟಿವಿ, ಅದೇನೋ ಹೇಳ್ತಾರಲ್ಲ ಫ್ಲಾಟ್ ಸ್ಕ್ರೀನು. ಎಲ್ಜಿ ಇಂಗು. ಅಯ್ಯೋ ಅದಲ್ಲ ರೀ, ಟಿವಿ ಅದೊಂದು, ಆಮೇಲೆ ಒಂದು ಮಿಕ್ಸರು, ಗ್ರೈಂಡರು ಎಲ್ಲ ಕೊಡಿಸ್ತೀನಿ ಅಂದ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ. ಇನ್ಸ್ಟಾಲ್ಮೆಂಟ್ ಅಂತ ಆಮೇಲೆ ಇನ್ಸ್ಟಾಲ್ಮೆನ್ಸಿ ತಗೊಂಡು ಕಾಲಕ್ಕೆ ಕೆರ ಇಲ್ದಂಗೆ ಅಯ್ಯ ಮಾತ ತಿರುಪಿ ಎತ್ಬೇಕು. ನಾನ್ ಫಾಲೋ ಮಾಡೋದಪ್ಪ. ಆಹಾ, ಅಂತೂ ಸುಧಾಮ ಸತ್ಯನಾರಾಯಣ ಪೂಜೆ ಮಾಡಿಸೋದು ಅಂತ ಡಿಸೈಡ್ ಮಾಡಾಯ್ತು. ಸತ್ಯನಾರಾಯಣ ಪೂಜೆನ ಮಾಡಿಸ್ಲೇಬೇಕು ಸುಧಾಮ. ಅದಕ್ಕೆ ದುಡ್ಡು ಎಲ್ಲಿಂದ ತರಲಪ್ಪ? ಲೇ ದಡ್ಡ, ಬರೀ ಫ್ರಿಡ್ಜ್ ಇದ್ರೆ ಸಾಲದು, ಪಕ್ಕದಲ್ಲಿ ಒಂದು ಸೋಫಾ ಇರ್ಬೇಕು, ಎದುರುಗಡೆ ಗ್ರೈಂಡರ್ ಇರ್ಬೇಕು, ಅದ್ರ ಪಕ್ಕದಲ್ಲಿ ಮಿಕ್ಸಿ ಇರ್ಬೇಕು. ಇದನ್ನೆಲ್ಲ ನನ್ನ ಹೆಂಡತಿ ನಿನ್ನ ಹೆಂಡತಿ ಕೊಡಿಸೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. ತಿಂಗಳಿಗೆ ಹೆಚ್ಚಿಗೆ ಏನ್ ಕಟ್ಬೇಕಾಗಿಲ್ಲಪ್ಪ, ಒಂದ್ 500ರಿಂದ 1000 ಡಿಸೈಡ್ ಆಗ್ಬಿಡುತ್ತೆ. ನಾನು ಅಷ್ಟು ಕೊಟ್ಟೋದ್ರಲ್ಲಿ ಡಿಸೈಡೇ ಆಗೋಗ್ಬಿಡ್ತೀನಿ. ಲೇ ಸುಧಾಮ, ನಾವು ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಹಿಂಗೆ ಇದ್ದು ಬಿಡ್ತೀವ. ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ನನ್ನ ಹೆಂಡತಿ ಎಲ್ಲಾ ವ್ಯವಸ್ಥೆ ಮಾಡ್ತಾಳೆ ನಿಂಗೆ ಹೇಳಿಲ್ವಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅವಳು ಹಾಗೆಲ್ಲ ಯಾರಿಗೂ ಹೆಲ್ಪ್ ಮಾಡಲ್ಲಪ್ಪ. ಅದೇನೋ ನಿನ್ ಹೆಂಡತಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡು, ಯಾವ್ದಕ್ಕೂ ಒಂದ್ ಸತ್ಯನಾರಾಯಣ ಪೂಜೆನ ಮಾಡಿಸ್ಬಿಡು. ಮಾಡಿಸ್ಲೇಬೇಕು ಅಂತ್ಯಾ? ನನ್ನ ಹೆಂಡತಿನೂ ಬಲೆ ಫೋರ್ಸ್ ಮಾಡ್ತಾವಳಪ್ಪ. ನೋಡ್ದ, ಹೆಂಡತಿರು ಈ ತರ ಅಪ್ಲಿಕೇಶನ್ ಹಾಕೋದು ಯಾವಾಗ್ಲೂ ಒಂದ್ಸಲ ಕಣಯ್ಯ. ನಾವ್ ಅದನ್ನ ಈಡೇರಿಸಲಿಲ್ಲ ಅಂತ ಇಟ್ಕೋ, ತಲ್ದಿಂಬತ್ರ ಮಂತ್ರನ ಗೊಣಗ್ತಾನೆ ಇರ್ತಾರೆ. ಯಾಕಪ್ಪ ಬೇಕು? ನೀನ್ ಹೇಳೋದು ಸರಿನೇ. ಒಂದ್ ಅಂದಾಜು ಎಷ್ಟು ಖರ್ಚಾಗ್ಬೋದು? ಲೈ, ನೀನ್ ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಯಾ? ನಿನ್ಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ಒಂದ್ ಲಿಸ್ಟ್ ಮಾಡ್ಕೊಡು, ನಾನ್ ನೋಡ್ಕೋತೀನಿ. ಈಗ ಸರ್ರಂತ ಕಾಪಿ ಇರ್ಬಿಡು. ವಾಷಿಂಗು, ರುಬ್ಬಿಂಗು, ಶೋಯಿಂಗು, ಸಿಟ್ಟಿಂಗು, ಇದು ನಮ್ಮನೇನಾ? ನಮ್ಮನೇನೆ. ಲೇ ಲಕ್ಷ್ಮಿ, ಲಕ್ಷ್ಮಿ ಬನ್ನಿ ರೀ. ನೋಡ್ರಿ, ಲಲಿತಾ ಅವ್ರು ಬಂದು ಇದೆಲ್ಲ ತಕೊಟ್ಟು ಹೋದ್ರು. ಇದೆಲ್ಲ ಸೇರಿಸಿ 3000 ಅಷ್ಟೇ. ಇದನ್ನ ಕಟ್ಬಿಟ್ರೆ ಮಿಕ್ಕಿದೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬಹುದಂತೆ. ಲೇ, ಅಂಗಡಿಯವರು ಮನೆಯಾಳ್ರು, ಅವ್ರಿಗೆ ಬೋಣಿ ಆಗಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಂತ ನಮ್ ತಲೆ ಕಟ್ಬಿಡ್ತಾರೆ. 3000 ಎಲ್ಲಿಂದ ತರ್ಲಿ? ಲಕ್ಷ್ಮಿ, ಲಕ್ಷ್ಮಿ ಬಂದಪ್ಪ ಮನೆಯಾಳಿ. ಬರ್ಬೇಕು, ನಮ್ಮ ಮನೆ ದೇವರು. ಬನ್ನಿ ಬನ್ನಿ ಬನ್ನಿ. ಸುಧಾಮ ಅವರೇ, ಇವ್ರ ಹೆಸರು ಕಮಲಾ ಅಂತ. ಇವ್ರ ಅಂಗಡಿನಲ್ಲೇ ಈ ಫರ್ನಿಚರ್ ತಗೊಂಡ್ ಬಂದಿದ್ದು. ಇನಿಷಿಯಲ್ ಪೇಮೆಂಟ್ ಓನ್ಲಿ 500 ರೂಪೀಸ್, ಆಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಾ ಹೋದ್ರೆ ಸಾಕು. ಬೇರೆಯವ್ರ ಅಂಗಡಿಲಾಗಿದ್ರೆ 12,000 ರೂಪೀಸ್ ರೀ. ಇವ್ರ ಅಂಗಡಿಲಾಗಿದ್ದಂಗೆ ಎಷ್ಟೇ ಅದು? 8,000. ಇವ್ರಿಗೆ ಈ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡೆ. ಓಕೆ, ನೀ ಹೇಳಿದ್ಮೇಲೆ ಆಯ್ತು ಕಣೆ. 7,500 ರೂಪೀಸ್. ನಮಸ್ಕಾರಮ್ಮ. ಅಂದಾಗ ಇವ್ರು ಯಾರು ಪರಿಚಯ ಆಗ್ಲಿಲ್ಲ? ಅಯ್ಯೋ, ಇವ್ರ ಅಂಗಡಿನಲ್ಲೇ ಟಿವಿ, ಮಿಕ್ಸಿ, ಗ್ರೈಂಡರ್ ಎಲ್ಲ ತಗೊಂಡ್ ಬಂದಿರೋದು. ನಮಸ್ಕಾರಮ್ಮ. ಇಷ್ಟೆಲ್ಲದಕ್ಕೂ ಐಡಿಯಾ ಕೊಟ್ಟಿದ್ದಾರೆ. ಅಯ್ಯೋ ನಮಸ್ಕಾರಮ್ಮ. ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತರಿಸ್ಕೊಟ್ಬಿಡ್ತೀನಿ. ಇನ್ನೇನಾದ್ರೂ ಬೇಕಾ? ಹರಿಶ್ಚಂದ್ರ ಘಾಟಲ್ಲಿ 6x4 ಒಂದ್ ಜಾಗ ಬೇಕಾ? ಓಕೆ.
ನೀವ್ ತುಂಬಾ ಜೋಕ್ ಮಾಡ್ತೀರಪ್ಪ. ಅದ್ ಸರಿ, ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರಾ? ಸತ್ಯನಾರಾಯಣ ಪೂಜೆಗ ಚೆಕ್ ಕೊಟ್ಬಿಡಿ, ಅಷ್ಟೇ ಸಾಕು. ಮಿಕ್ಕಿದನ್ನೆಲ್ಲ ನಮ್ಮ ಯಜಮಾನ್ರು ನೋಡ್ಕೊಳ್ತಾರೆ. ಓಕೆನಾ? ಚೆಕ್ ಬುಕ್. ಅಯ್ಯೋ, ಸಾಲ ಅಂದ್ರೆ ಏನ್ ಸ್ಪೀಡ್ ಮಾಡ್ತಾರಪ್ಪ? ಪೇಮೆಂಟು, ಬ್ಯಾಲೆನ್ಸು. ಅಯ್ಯೋ, ಅದಕ್ಕೆ ಯಾಕೆ ನೀವ್ ಯೋಚನೆ ಮಾಡ್ತೀರಾ? ಲಕ್ಷ್ಮಿ, ದುಡ್ಡು ಕಡಿಮೆ ಇದ್ರೆ ಹೇಳು, ನಂಗೊಂದು ಫೋನ್ ಮಾಡು, ಅಷ್ಟೇ ಸಾಕು. ಚೆಕ್ ನ ಡಿಲೇ ಮಾಡಿಸ್ಬಿಡ್ತೀನಿ. ಓಕೆನಾ? ಆಯ್ತಾ? ಕೊಡಿಲಿ, ನಾನ್ ಬರ್ತೀನಿ. ಸತ್ಯನಾರಾಯಣ ಪೂಜೆ ಮಾಡೋದ್ ಮರಿಬೇಡ. ಬರ್ತೀನಿ. ಆಹಾ, ನಮ್ ಹೆಂಗಸರುಗಳ ಜೊತೆ ಇಂತ ಹೆಂಗಸರುಗಳು ಸೇರ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರುಗಳು ಯಾರು ಬಂದೆ? ಸುಧಾಮ್ ಸಾಬ್ ಇದಾರೆ ಮೇಡಮ್? ಒಂದ್ ನಿಮಿಷ ರೀ, ನಿಮ್ಮನ್ ಯಾರು ಹುಡ್ಕೊಂಡ್ ಬಂದಿದ್ದಾರೆ? ನಮ್ಮನ್ ಯಾರೇ? ಯಾರು ಸ್ವಾಮಿ? ನಾವು ಸಾಬ್ ಕಲ್ ಶಾಮಿಯಾನ ಡಾಲತನ, ಅದಕ್ಕೆ ದುಡ್ಡು ಇಸ್ಕೊಂಡೋಗಕ್ಕೆ ಬಂದಿದ್ದೀವಿ. ಶಾಮಿಯಾನ ದುಡ್ಡು? ಯಾವ ಶಾಮಿಯಾನ? ಅದೇ ಸಾಬ್, ಸತ್ಯನಾರಾಯಣಕ್ಕೆ ಪೂಜೆದು, ಅದಕ್ಕೆ ದುಡ್ಡು ಇಸ್ಕೊಂಡೋಗಕ್ಕೆ ಬಂದಿದ್ದೀವಿ. ಯಾರು ಹೇಳಿ ನಿಮ್ಗೆ ಹಾಕಕ್ಕೆ? ಅದೇ ಸಾಬ್, ನಿಮ್ ಫ್ರೆಂಡು ಶ್ರೀಧರ್ ನಿಮ್ಮ ಹತ್ರ ಕಾಸು ಇಸ್ಕೊಂಡು ಹೋಗಿ ಅಂತ ಹೇಳಿದ್ರು ಸಾಬ್. ಕಾಸು ದುಡ್ಡು ಅದ್ ಯಾವ್ದಪ್ಪ? ನೋಡಿ ಸಾಬ್, ಇನ್ನೂ ಒಂದ್ ದಿವಸ ಇರ್ಲಿ ಅಂದ್ರೆ ನಮ್ದಕ್ಕೆ ಬಾಡಿಗೆ 300 ರೂಪಾಯಿ ಆಗ್ತದೆ. ಕೊಡ್ತೀರಿ? ಇಲ್ಲ, ನಮ್ದೆಲ್ಲ ಬಿಚ್ಕೊಂಡು ಹೋಗ್ತೀವಿ. ಚೆನ್ನಾಗಿರೋರ್ ಹೆಂಡತಿ ಮಕ್ಕಳು ಅಂತ ತಗ್ಲಾಕ್ಬಿಟ್ರೆ ಸಾಕು, ನಿರ್ನಾಮ ಆಗೋಗ್ಬಿಡ್ತಾನೆ. ಅಯ್ಯೋ ನನ್ನ ಕರ್ಮ. ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು ಹಾಳಾಗೋಗ್ಲಿ. ತಗೊಳ್ಳಿ, ಹೊರಡ್ಬೋದು. ಸಲಾಂ ಸಾಬ್. ಆಯ್ತಾಯ್ತು. ಹಿಂಗ ಆಗ್ಬಿಟ್ರೆ ಚಿತ್ರಾನ್ನಕ್ಕೆ ಲಾಟ್ರಿ. ನಿಮ್ದೇನು? ಪಾತ್ರೆ ಲೋಟಗೆ ಎಲ್ಲ ತೊಳೆದಿಟ್ರ? ಯಾವ ಪಾತ್ರೆ? ಅದೇ ಸಾಬ್, ನೆನ್ನೆ ಬಾಡಿಗೆಗೆ ತಂದಿದ್ದು. ಅದಕ್ಕೇನೀಗ? ಹೌದು ಸಾಬ್, ಅದನ್ನ ನಾವು ತೊಳೆಯಕ್ ಆಗೋದಿಲ್ಲ, ಅದನ್ನ ನೀವೇ ತೊಳಿಬೇಕು. ಇಲ್ದಿದ್ರೆ ಅದ್ರದ್ದು ಚಾರ್ಜ್ ಕೊಟ್ಬಿಡಿ. ಚಾರ್ಜ? 120 ರೂಪಾಯಿ. 20 ರೂಪಾಯಿ ಕ್ಲೀನಿಂಗ್ಗೆ. ಬೇಡಪ್ಪ, ಇಲ್ಲಿ ಇರೋದಿಷ್ಟು ತಗೊಂಡ್ ರೈಟ್ ಹೇಳು. ಏನಾಯ್ತು? ಮಗನ ಸ್ಕೂಲ್ಗೆ ಅಂತ ದುಡ್ಡಿಟ್ಟಿದೆ, ಎಲ್ಲಾರು ಬಂದು ಹಿಂಗ್ ಮುಂಡಾಯಿಸ್ತಾವ್ರೆ. ಲೇ ಇವಳೆ, ಲೇ ಲಕ್ಷ್ಮಿ, ಬೇಗ ಬಾರೇ ಇಲ್ಲಿ, ಬಾರೇ ಇಲ್ಲಿ. ಈಗ ನೆಕ್ಸ್ಟ್ ಯಾರು ಬರ್ತಾರೆ? ಐಸ್ ಕ್ರೀಮ್ ಅವ್ರು ಬರ್ತಾರೆ ರೀ. ಯಾರು ಬಂದ್ ಕೇಳಿದ್ರು ನಾನ್ ಮನೇಲಿ ಇಲ್ಲ ಅಂತ ಹೇಳ್ಬಿಡು. ನೀವ್ ಹೋದ್ರೆ ಅವ್ರು ನನ್ನನ್ ಬಂದ್ ಕೇಳ್ತಾರೆ, ನಾನೇನ್ ಹೇಳಿ? ಯಾರು ಬಂದ್ರೆ ಶ್ರೀಧರ್ ಅಂತ ಹೋಗು ಅಂತ ಹೇಳಿ ದಾರಿ ಬಿಡಿ, ಎಸ್ಕೇಪ್ ಆಗ್ಬಿಡ್ತೀನಿ. ಲೋ ಶ್ರೀಧರ, ಬೆಳಗ್ಗೆನೆ ಆ ಶಾಮಿಯಾನಾದ್ರು ಪಾತ್ರೆ ಪಗಡಿಯವರು ನನ್ ಜೀವ ಹಿಂಡ್ಬಿಟ್ರಪ್ಪ. ಹೌದಾ? ಯಾಕೆ? ಯಾಕೆ ಅಂದ್ರೆ ನನ್ನ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ. ಎಲ್ಲ ತಗೊಂಡ್ಮೇಲೆ ದುಡ್ಡು ಕೊಡ್ಲೇಬೇಕಲ್ವಾ? ಅಷ್ಟು ಚೀಪಾಗಿ ಪಾತ್ರೆ ಪಗಡನ್ ಯಾರು ಕೊಡ್ತಾರೆ ಹೇಳು? ಬೇರೆ ಕಡೆ ತಗೊಂಡಿದ್ರೆ ಇನ್ನೂ ಕಾಸ್ಟ್ಲಿ ಆಗ್ಬಿಟ್ಟಿರೋದು. ಆದ್ರೂ ಸುಧಾಮ ಏನ್ ಫಂಕ್ಷನ್ ಮಾಡಿದ್ಯೋ, ಬಾಸ್ ಏನ್ ಖುಷಿ ಆಗ್ಬಿಟ್ರು ಗೊತ್ತಾ? ಬಹಳ ಚೆನ್ನಾಗಿತ್ತಮ್ಮ ಅಡ್ಗೆ ಎಲ್ಲ ಶ್ರೀಧರ್ದಂತ ಇನ್ಚಾರ್ಜು. ಬಹಳ ಚೆನ್ನಾಗಿ ಮಾಡಿದ್ರಪ್ಪ, ತುಂಬಾ ರುಚಿಯಾಗಿತ್ತು. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ಅದರಲ್ಲೂ ಫ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡಿ ನಮ್ ಬಾಸ್ ಹೆಂಡತಿ ಸುಸ್ತಾಗ್ಬಿಟ್ರು. ತಾವು ಟಿಫನ್ ಚೆನ್ನಾಗಿ ತಗೊಂಡ್ರ? ತಗೊಂಡೆ. ಪ್ಲೀಸ್ ಹೋಗಿ ಕೂತ್ಕೊಳ್ಳಿ. ಸುಧಾಮ, ವಾ ತಗೋ. ಏನಪ್ಪ ಇದು? ಅವಾಗಿಂದ ಕೇಳ್ತಿದ್ದಲ್ಲ ಲೆಕ್ಕ. 4,000 ಓನ್ಲಿ. ಎಲ್ಲಿಂದ ತರ್ಲಿ? ಇರ್ಲಿ ಬಿಡ್ಲಿ, ಕೊಡ್ಲೇಬೇಕಲ್ಲಮ್ಮ. ಆದ್ರೂ ನನ್ನ ಹತ್ರ 4,000 ಎಲ್ಲಿದೆಯೋ ಕೊಡಕ್ಕೆ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಸಾಯಂಕಾಲ ಸಂಬಳ ಬರುತ್ತಲ್ಲ, ಕೊಟ್ರಾಯ್ತು. ಸಂಬಳ ಕೊಟ್ಬಿಟ್ರೆ ನಾಳೆ ನನ್ನ ಮಗನ ಫೀಸ್ ಕಟ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, 1,000 ರೂಪಾಯಿ ಹಂಗೆ 4,000 4 ತಿಂಗಳು ಕೊಟ್ಬಿಡು. 1,000 ರೂಪಾಯ? ನಮ್ಮ ಮನೆ ಸಂಸಾರ ಹೆಂಗೋ ನಡೆಸೋದು? ನಮ್ಮ ಮನೆ ಟಿವಿ, ಸೋಫಾ ಸೆಟ್, ಇನ್ಸ್ಟಾಲ್ಮೆಂಟ್, ನಮ್ಮ ಮನೆ ರೇಷನ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗೊಂದು 1,000 ರೂಪೀಸ್ ಕೊಟ್ಬಿಡು, ಅದಕ್ಕೆ ಕಡಿಮೆ ಆಗಲ್ಲ. ಹೋಗಿ ಬಗಣಿ ಕೂಟ. ಬರೀ ಓದಿಯೋದಲ್ಲ, ನೋಡ್ತೀವಿ ಜಾಡ್ಸೋದೈತೇನೆ. ಏನ್ ಸುಧಾಮ, ಫ್ರಿಡ್ಜ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಅದು ಮದುವೆ ಆದ ವಸ್ತಲ್ಲಿ ಆಡಿ ಡ್ಯಾನ್ಸ್ ಮರ್ತೋಗಿದೆ, ಮತ್ತೆ ಆಡಿ ಅಂದು ಆಡ್ತಿದ್ದೀನಿ. ಹೌದಾ? ನನಗೂ ಅಷ್ಟೇ, ಫ್ರಿಡ್ಜ್ ನೋಡ್ತಿದ್ರೆ ಹಾಡ್ಬೇಕು ಅನ್ಸುತ್ತೆ. ನೋಡು, ನಾನು ನಮ್ಮ ಯಜಮಾನ್ರು ಚಿಕ್ಕನಾಯಕನಲ್ಲಿ 10th ನಲ್ಲಿ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿದಾಗ ನನಗೂ ಹಾಡೇ ನೆನಪಾಗುತ್ತೆ. ಯಾವ ಹಾಡು? ಹಾ, ಅಮರ ಮಧುರ ಪ್ರೇಮ, ಅಯ್ಯೋ ನೀ ಬಾ ಬೇಗ ಚಂದ ಮಾಮ. ಅಯ್ಯಮ್ಮ, ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ. ಲಕ್ಷ್ಮಿ, ನಾಳೆ ಬರ್ತೀನಿ. ಸುಧಾಮ, ಬರ್ಲಪ್ಪ. ನೋಡ್ದೇನೆ ಇನ್ನು ಯಾರ್ಯಾರು ಏನೇನು ಅವತಾರ ಮಾಡ್ತಾರೋ ಮೊದ್ಲು ಬಾಗಲಾಕ್ಬಿಡ್ತೀನಿ. ಸದ್ಯ ಯಾವ ಪೀಡೆ ಉಳಿಲ್ಲ. ಇನ್ ಯಾವ ಸುಧಾಮ
ಅಯ್ಯೋ ಇವ್ರ ಮನೆ ಹಾಳಾಗೋದ. ಸರಿ ಅಯ್ಯ. ಸುಧಾಮ, ಕಂಗ್ರ್ಯಾಚುಲೇಷನ್ ಕಣಯ್ಯ. ಪೂಜೆ ಬಹಳ ಚೆನ್ನಾಗಿತ್ತು. ಮಾಡಿದ್ರೆ ಅಂತ ಪೂಜೆನೇ ಮಾಡ್ಬೇಕು. ಫ್ರಿಜ್ಜು ತುಂಬಾ ಚೆನ್ನಾಗಿದೆ ಕಣಯ್ಯ. ಅಂದ ಹಾಗೆ ಮನೆಯಲ್ಲಿ ಸಾಂಬಾರ್ ಉಳಿದೋಗಿತ್ತು, ಹಾಗೆ ಇಟ್ರೆ ಹಳಸೋಗುತ್ತೆ. ಅದಕ್ಕೆ ಇದನ್ನ ಇಟ್ಟು ಬೆಳಿಗ್ಗೆ ಬಂದು ತೊಗೊಂಡೋಗ್ತೀನಿ. ಅಮ್ಮ ಅಮ್ಮ ಬರ್ಲಮ್ಮ. ಸುಧಾಮ, ಹುಷಾರಾಗಿ ನೋಡ್ಕೊಳಯ್ಯ. ಹೆಂಡ್ತಿನ ಸಾಂಬಾರ್ನ? ಸಾಂಬಾರ್ ಕಣಯ್ಯ. ಆಯ್ತು, ರೈಟ್ ಹೇಳಿ. ಇದು ಬೇಕಾ ನನಗೆ? ಲಕ್ಷ್ಮಿ, ಲಕ್ಷ್ಮಿ, ತೊಂದ್ರೆ ಕೊಡ್ತಿದ್ದೀನಿ ಕಣ ಸುಧಾಮ. ಅಲ್ಲ, ನಾಶನ ಮಾಡ್ತಿದ್ರಿ. ಲೇ ಲೇ ಲೇ, ಫ್ರಿಜ್ ಜಾಗ ಇದ್ದೇನೆ, ಒಂದ್ ಲಾರಿಲಿ ತರಕಾರಿ ತಗೋಬರ್ತಾವ್ರೆ. ಬನ್ನಿ 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 ಬನ್ನಿ. ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳ್ದೋಗುತ್ತಮ್ಮ, ಬಾಡ್ ಹೋಗುತ್ತೆ ಅಂತ ತಂದಿದ್ದೀನಿ. ಸರಿ ಕೊಡಿ. ಜೊತೆಗೆ ಒಂದ್ 4 ಬೆಂಡೆಕಾಯಿ, ಒಂದೆರಡು ಕ್ಯಾರೆಟ್ ಎಲ್ಲ ಫ್ರಿಜ್ ಅಲ್ಲಿ ಇಟ್ಬಿಡಮ್ಮ. ಅಯ್ಯೋ, ಇದೇನ್ ಯಾರ್ಯಾರು ಏನೇನೋ ಇಟ್ಟಿದ್ದಾರೆ. ಇದ್ಯಾರ್ದಮ್ಮ? ಇದು ವೆಂಕಜ್ಜಿ ಅವ್ರದ್ದು. ವೆಂಕಜ್ಜಿ ಇಟ್ಟಿದಾರಾ? ಓ, ಇದ್ಯಾರ್ದಮ್ಮ? ಇದು ಶ್ರೀಕಂಠ ಮೂರ್ತಿ ಅವ್ರದ್ದು. ಶ್ರೀಕಂಠ ಮೂರ್ತಿನೂ ಇಟ್ಟಿದಾನ? ಸರಿ ಹೋಯ್ತು. ನೋಡಮ್ಮ, ಇವ್ರ ಜೊತೆಲೆಲ್ಲ ನನ್ ತರಕಾರಿ ಇಡ್ಬೇಡಮ್ಮ, ಬೇರೆ ಇಟ್ಟಿರಮ್ಮ. ಇಡ್ತೀರಮ್ಮ. ಲಕ್ಷ್ಮಿ, ನಾಳೆ ಬಂದು ಬೇರೆ ತರಕಾರಿ ಇಟ್ಟು ಈ ತರಕಾರಿ ತಗೊಂಡ್ ಹೋಗ್ತೀನಿ. ಬರ್ಲಾ? ಭಗವಂತ, ಯಾವ ಜನ್ಮದಲ್ಲಿ ಯಾರಿಗೇನ್ ದ್ರೋಹ ಮಾಡಿದ್ನೋ, ನನಗೆ ಬರೋ ಬೇರೆ ಮರ್ಡರ್ ಮಾಡಾಕ್ ಕೊಡ್ತೀನಿ. 307 ಆದ್ರೂ ಪರವಾಗಿಲ್ಲ. ಸುಧಾಮ, ಬಾಗಿಲು ತೆಗೀರಿ. ಲೇ, ನಿನಗೆ ತೀಟೆ ಇದ್ರೆ ಹೋಗ್ ತೆಗಿಯೇ. ಇದೇನು ಫ್ರಿಜ್ ಏನೆ? ಕಾರ್ಪೊರೇಷನ್ ತೊಟ್ಟಿ ತೊಲಗೋಗೆ. ನನ್ನ ಕರ್ಮ. ಬಾಗ್ಲು ಎಷ್ಟೊತ್ತಮ್ಮ ಬಾಗ್ಲು ತೆಗಿಯೋದು? ಏನಮ್ಮ ಲಕ್ಷ್ಮಿ, ಬಾಗ್ಲು ತಟ್ಟಿ ತಟ್ಟಿ ನನಗಂತೂ ಸಾಕಾಗಿ ಹೋಯ್ತು. ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ರಾ? ಯಾಕೆ ಮಲ್ಕೋಬಾರ? ಹಾಗೇನಿಲ್ಲ, ಸ್ವಲ್ಪ ಮಜ್ಜಿಗೆ ಉಳ್ಕೊಂಡ್ಬಿಟ್ಟಿತ್ತು, ಇಟ್ಟೋಗೋಣ ಅಂತ ಬಂದೆ. ಆಯ್ತು, ಕುಕ್ಕಿ ಇಡ್ರಿ. ಇದನ್ನೇ ಕೊಡಿ ಕೊಡಿ ಕೊಡಮ್ಮ. ಕೊಡಿ. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಬರ್ತಾರೆ? ಏನನ್ ತಲೆ ಮೇಲೆ ಇಡ್ತಾರೆ? ಹೋಲ್ಡ್ ಆನ್. ನೋಡ್ರಿ, ಬಿಟ್ಟಿ ಕನ್ನಡ ಸಿನಿಮಾ ತೋರಿಸಿದ್ರೆ ಥಿಯೇಟರ್ಗಳು ಹೆಂಗ್ ಫುಲ್ ಆಗ್ತಾವ, ಹಂಗ ನಮ್ ಫ್ರಿಜ್ ಫುಲ್ ಆಗ್ಬಿಟ್ಟಿದೆ. ಪ್ಲೀಸ್ ಗೆಟ್ ಔಟ್. ಏನ್ರಿ ನೀವು? ಏನ್ ಮಕ್ಕ ನೋಡ್ತೀಯ? ಮಲ್ಕೋಬೇಕು, ಆಸೋಗೆ. ಸುಧಾಮ, ಇದೇನಪ್ಪ ಇದು? ಇಷ್ಟೊತ್ತಾದ್ರೂ ಮಲಗಿದ್ದಲ್ಲ, ಎಷ್ಟೊಂದು ಹೊತ್ತಾಗೋಯ್ತು. ಎದ್ದೇಳು. ಈಗ ಅಡ್ಡ ಮಲ್ಕೊಂಡಿದ್ರೆ ನಾವು ಫ್ರಿಡ್ಜ್ ನಲ್ಲಿ ಯಾಕೆ ತಗೊಳ್ಳೋದು? ಹಾಳಾದವರು ಮನಗಕ್ಕೂ ಬಿಡಲ್ಲ ಅಂತಾರೆ. ಸುಧಾಮ ಅವ್ರೆ, ಮಲ್ಕೊಂಡಿದ್ರಾ? ಮಲ್ಗಿ ಮಲ್ಗಿ. ಮಕ್ಕಳು ಮನಗಿರೋನ ಮನಗಿದ್ಯಾ ಅಂತ ಎಬ್ಬರಿಸ್ತಾರಲ್ಲ. ಮಲ್ಕೊಂಡಿದ್ರಾ? ಮಲ್ಗಿ ಮಲ್ಗಿ. ನನ್ನ ಮಕ್ಳು ಇವ್ರು ಓಡಾಡೋ ಫೋರ್ಸ್ಗೆ ಸ್ನಾನನೇ ಮಾಡಕ್ಕಾಗ್ತಿಲ್ಲ. ಲಕ್ಷ್ಮಿ, ನೀರ್ ಕಾಯಿಸಿದ್ದೇನೆ. ಏನ್ರಿ ಇದು? ಆಗಿದೆ ಹೇಳ್ತಾ ಇದ್ದೀನಿ. ನೀರ್ ಕಾಯಿಸಿದ್ದೀನಿ, ತಣ್ಣಗಾಗತ್ತೆ, ಬೇಗ ಸ್ನಾನ ಮಾಡಿ. ನನ್ನ ಮಲಗಕ್ಕೆಲ್ಲೇ ಬಿಡ್ತಾವ್ರೆ. ಅವಾಗ್ಲಿಂದ ಕಾವಡಿ ದಾಟ್ತಾಗ ಆ ಕಡೆಗೂ ಈ ಕಡೆಗೂ ಓಡಾಡ್ತಾನವ್ರೆ. ನೋಡು, ನೀನ್ ಒಂದ್ ಕೆಲಸ ಮಾಡು, ಇಲ್ಲೇ ಇದ್ದು ಅವ್ರಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ತೊಲಗಿಸ್ಬಿಡು. ಆಗಲ್ಲ ರೀ, ನಾನ್ ಪುಟ್ಟನ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ನೀವೇ ನೋಡ್ಕೊಳ್ಳಿ. ಹಾಳಾಗೋಗು, ನೀನ್ ಹೋದಲ್ಲಿ ಬಾಗ್ಲ ಹಾಕೋತೀನಿ. ಕೇಳು, ಸಂಸಾರದಲ್ಲಿ ರಾಜಕೀಯ, ನನ್ನ ಮನೆಯಲ್ಲಿನ ಪರಕೀಯ, ಅತೀಯ ಹಣ್ಣು ಬಿಚ್ಚಿ ನೋಡಿದರೆ ಒಳ್ಳೆಗೆ ತಳಕು ಪಳ್ಳಕು ಉಳ್ಳಕು ಇರುವುದು ನೋಡು. ಸುಧಾಮ, ಅಯ್ಯೋ, ಆಪಿಗಳು ಸ್ನಾನ ಮಾಡಕ್ ಬಿಡಲ್ಲ, ಕುಷ್ಠರೋಗ ಬಂದ್ ಸಾಯ್ತಾರೆ ಇವರು. ಸುಧಾಮ, ಯಾರು? ಸ್ವಲ್ಪ ಕೊತ್ಮಿರಿ ಸೊಪ್ಪಿಟ್ಟಿದ್ನಲ್ಲ, ತಕ್ಕೊಡಪ್ಪ. ಖಾರ ಪುಡಿ ಕಲ್ಸಿ ಕೋಲ್ಗೆ ಹಾಕಿ ಬ್ಯಾಕಿಗೆ ಇಟ್ಬಿಡ್ಬೇಕು ಒಬ್ಬೊಬ್ರಿಗೂ. ಈ ಕಿತ್ತೋಗಿರೋ ಕೊತ್ತಂಬರಿ, ಈ ಫ್ರಿಜ್ಜು ಇದೇನ ನನ್ ಕೊತ್ತಂಬರಿ? ಹೌದು. ತಗೊಂಡ್ ತೊಳಗಿ. ಇಷ್ಟವಂತ ಅಂದ್ರೆ ನೀನೇ ಕಣಪ್ಪ. ಮಡಿಲೇ ಎಲ್ರಿಗೂ ತರಕಾರಿ ತೆಕ್ಕೊಡ್ತಿದ್ಯಲ್ಲ, ನಾನಿನ್ ಬರ್ಲಾ? ಮಡಿನ? ನಾನ್ ಸ್ನಾನನೇ ಮಾಡಿಲ್ವೇ? ಅಯ್ಯೋ, ಅಯ್ಯೋ, ನೀರ್ ಬೇರೆ ತಣ್ಣಗಾಗೋಗ್ಬಿಟ್ಟಿದ್ಯೆ. ಏನ್ ಮಾಡೋದು? ನೀರ್ ಕಾಯೋರ್ಗು ಐರನ್ನಾದ್ರೂ ಮಾಡೋಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ವಾಣಿಜ್ಯ ವಿಭಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆ ಮೋರಿ ಹಾರಿದ ವೀರ. ಸುಧಾಮ, ಸುಧಾಮ, ಏನಯ್ಯ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ವೇ? ಸರಿ ಸರಿ ಸರಿ. ನೋಡಿ, ನಿಮ್ಗೆ ಏನ್ ಬಾಗ್ಲಾಕೊಂಡೋಗಿ. ಅಪವಿತ್ರೋ ಪವಿತ್ರೋ ಭವ.
ಅಯ್ಯಯ್ಯೋ ಹೀಟೇ ಆಗಿಲ್ವೇ? ಸುಧಾಮ ಸುಧಾಮನ ಹೆಣ ಬಿದ್ದೋಯ್ತು. ಏನ್ರಿ ಏನಯ್ಯ ಹೀಗ್ ತುಂಬಿಸಿಟ್ಟಿದ್ಯಾ? ಫ್ರಿಡ್ಜು ಉಪಯೋಗಿಸೋಳಕ್ಕೆ ಬರೋದಿಲ್ವಲ್ಲ ಜನಕ್ಕೆ? ನೋಡಿ ಸ್ವಾಮಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಗೆ ಏನ್ ಬೇಕೋ ತಗೊಂಡು ತೊಲಗೋಗ್ರಿ. ಸರಿ. ಅಯ್ಯೋ, ನೀರ್ ಬೇರೆ ಕಾಯ್ದಿಲ್ಲ, ಇಸ್ತ್ರಿ ಪೆಟ್ಟಿ ಬೇರೆ ಹಾಳಾಗೋಗಿದೆ. ಏನ್ ಮಾಡೋದೀಗ? ಇಸ್ತ್ರಿ ಪೆಟ್ಟಿಗೆ ಕೆಟ್ಟೋಗಿದ್ಯಾ? ಕೊಡಯ್ಯ, ನಾನ್ ರಿಪೇರಿ ಮಾಡ್ಕೊಡ್ತೀನಿ. ಹಂಗಂದ್ರೆ ನೀವು ಇಸ್ತ್ರಿ ಪೆಟ್ಟಿ ರಿಪೇರಿ ಮಾಡೋ ಅಂಗಡಿ ಇಟ್ಟಿದ್ದೀರಾ? ಅಯ್ಯೋ, ಫ್ಯಾಕ್ಟ್ರಿಲಿ ದೊಡ್ಡ ಮಿಷಿನ್ ನಾನೇ ರಿಪೇರಿ ಮಾಡೋದು. ನಡಿಯಯ್ಯ, ತೋರ್ಸು. ಅಯ್ಯೋ, ಮೊದ್ಲು ಆ ಕೆಲಸ ಮಾಡಿ ಮುಂಡ ಮಚ್ಕೊಡಿ. ಬನ್ನಿ. ಎಲ್ಲಿದೆಯಯ್ಯ? ಒಂದು ಸ್ಕ್ರೂ ಡ್ರೈವರ್ ಕೊಡಯ್ಯ. ಸ್ಕ್ರೂ ಡ್ರೈವರ್ ತರ ನಾನೇನು ಮುಲ್ಲಾ ಸಾಬಿ ಸೈಕಲ್ ಸಾಪಲ್ಲ ಕೆಲಸ ಮಾಡ್ತೀನಿ. ತರಕಾರಿ ಹೆಚ್ಚೋ ಚಾಕು ಇದೆಯಾ? ಅದಿದೆ. ಅದನ್ನೇ ತಗೊಂಬಾ. ತಗೊಳ್ಳಿ. ಕೊಡು. ಏನ್ ಮುಖ ನೋಡ್ತಾ ಇದೀಯಾ? ನಾನ್ ರಿಪೇರಿ ಮಾಡಿ ಇಟ್ಟಿರ್ತೀನಿ, ಹೋಗಿ ಸ್ನಾನ ಮಾಡ್ಕೊಂಬಾ. ಅದು ಒಳ್ಳೆ ಕೆಲಸ. ನಿಮ್ಮ ಮನೆ ಹಾಳಾಗೋ. ಆರೋಗ್ಯದ ರಕ್ಷಣೆಯ ಮಾಡುದು ಲೈಫ್ ಬಾಯ್ ಎಲ್ಲಿಜು ಅಲ್ಲಿದೆ. ಅದರ ನೀರು ತಣ್ಣಗಿದೆ, ಸುಮ್ಮನೆ ಮಗ ತೊಳ್ಕೊಬಿಡದ. ಏನಯ್ಯ ಇಷ್ಟು ಬೇಗ ಸ್ನಾನ ಮುಗಿಸ್ಬಿಟ್ಟಿಯಾ? ಅಯ್ಯೋ, ನೀರ್ ತಣ್ಣಗಿತ್ತು, ಅದಕ್ಕೆ ಫೇಸ್ ಬಾತ್. ಸರಿ ಹೋಯ್ತಾ? ವೈರ್ ಬಿಚ್ಚೋಗಿತ್ತಯ್ಯ. ನೋಡಯ್ಯ, ನ್ಯೂಟ್ರಲ್ ಫೇಸು ಬೇರೆ ಆಗಿತ್ತು. ಒಂದಕ್ಕೊಂದು ಶಾರ್ಟ್ ಆಗೋಗ್ಬಿಟ್ಟಿದ್ರೆ ಫ್ಯೂಸೇ ಮೆಲ್ಲಿಗೆ ಮೂಗ್ ಕುಯ್ದು ಬಿಟ್ಟಿರಾ? ಹೌದು, ಇವೆರಡು ಟಚ್ ಆಗೋಬಿಟ್ರೆ ಹೊಗೆ ಹಾಕ್ಸ್ಬಿಡ್ತೀವ. ಇದಾಗಿದ್ದಕ್ ಪರವಾಗಿಲ್ಲ. ಅದೇ ವಾಷಿಂಗ್ ಮಿಷಿನ್, ಮಿಕ್ಸಿ, ನಿಮ್ ಮನೇಲಿ ಇದೆಯಲ್ಲ ಫ್ರಿಡ್ಜ್ ಆಗೋಗ್ಬಿಟ್ಟಿದ್ರೆ ಏಕ್ದಮ್ ಬರ್ಸ್ಟ್ ಆಗಿ ಎಲ್ಲ ಬೀದಿಗೆ ಸಿಬೇಕಾಗ್ತಿತ್ತು. ಫ್ರಿಡ್ಜು ಬಿಸಾಕ್ಬೇಕಾಯ್ತಾ? ಇವತ್ತು ಕಟ್ತೀನಿ ಅದಕ್ಕೆ ಬುಟ್ಟಿನ. ಸ್ನಾನ ಆಯ್ತಾ? ಆಯ್ತು. ಅಲ್ಲಿ ಚಿತ್ರಾನ್ನ ಮಾಡಿಟ್ಟಿದೆ, ತಿಂದ್ರಾ? ತಿಂದೆ. ಹೇಗಿತ್ತೀರಿ? ಅಯ್ಯೋ, ನೀನ್ ಮಾಡಿದಂದ್ರೆ ಹೇಳ್ಬೇಕಾ? ತುಂಬಾ ಚೆನ್ನಾಗಿತ್ತು. ಬರ್ಲಾ? ಆಫೀಸ್ ಟೈಮ್ ಆಯ್ತು. ನೋಡು, ಫ್ರಿಡ್ಜ್ ನ ತುಂಬಾ ಚೆನ್ನಾಗಿ ನೋಡ್ಕೊ. ಆಮೇಲೆ ಯಾರು ಏನ್ ಕೇಳಿದ್ರು ಇಟ್ಬಿಡು. ನನಗೇನೋ ಟೆನ್ಷನ್, ಸುಮ್ಮನೆ ಅನ್ಬಿಟ್ಟಿರ್ತೀನಿ. ಬರ್ಲಾ? ನಿಮ್ಮ ಅಜ್ಜಿ ಗೋತಾ? ಲಕ್ಷ್ಮಿ, ಏನ್ರಿ? ಫ್ರಿಡ್ಜ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದೆ, ಮತ್ತೆ ಹಾಕ್ಬಿಡು. ಸ್ವಿಚ್ ಹಾಕೋದನ್ ಮರ್ತ್ಬಿಟ್ರಾ? ನಾನು ಹಾಕ್ತೀನಿ. ತಗೊಳ್ಳಿ ಯಾಕವ್ರೆ, ತಗೊಳ್ಳಿ. ಅಣ್ಣ ನೀವು, ಅಯ್ಯ ನೀವು. ಏನಮ್ಮ ಇದೆಲ್ಲ? ಕಾರಣ ಕೇಳ್ಬಾರ್ದು. ಗೊತ್ತೋ, ಫ್ರಿಡ್ಜು ಸತ್ಯನಾರಾಯಣ ಪೂಜೆ, ಅದಕ್ಕಲ್ವಾ ಸ್ವೀಟ್ ಕೊಡ್ತಾ ಇರೋದು, ಇನ್ನೇನಕ್ಕೆ? ಆಹಾ, ಎಲೆ ಎತ್ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟ್ ಜನ ಅನ್ನಂತೆ. ಸ್ವೀಟ್ ಕೊಟ್ಟಿದ್ದಾರೆ, ಸುಮ್ನೆ ತಿನ್ನು. ಅಂತೂ ನಮ್ ಸುಧಾಮನ್ ಸ್ಟಾರ್ ಚೇಂಜ್ ಆಗೇ ಬಿಡ್ತಲ್ಲ. ಚೇಂಜ್ ಆಗ್ಲಿ ಬಿಡು, ದಿನ ಒಂದೊಂದು ಸ್ವೀಟ್ ಸಿಗ್ತಾ ಇರುತ್ತಲ್ಲ. ಏನಕ್ಕೆ ಸ್ವೀಟ್ ಕೊಡ್ತಾ ಇದ್ಯಾ? ಹೇಳಲ್ಲ. ಅಯ್ಯ, ನಲಿಬೇಡ, ಹೇಳ. ಹೇಳಿಲ್ಲ. ಪರವಾಗಿಲ್ಲ, ಹೇಳ. ಏನ ಒಂದ್ ಗ್ಲಾಸ್ ನೀರ್ ಕೊಡ್ತೀಯಾ? ಥ್ಯಾಂಕ್ ಯು. ತಣ್ಣಗಿದಿಲ್ಲ? ಏನೇ ತಣ್ಣಗಿದೆ? ಫ್ರಿಡ್ಜ್ ವಾಟರ್ ರೀ. ಯಾವ ಫ್ರಿಡ್ಜ್? ನಮ್ಮನೆ ಫ್ರಿಡ್ಜ್. ನಮ್ಮನೆ ಫ್ರಿಡ್ಜ್? ಹೌದ್ರಿ, ನಮ್ ಫ್ರಿಡ್ಜ್. ಸರಿಯಾಗಿ ಇದೆಯಾ? ಸರಿಯಾಗಿದೆ ರೀ. ನಾನೊಂದ್ ವಿಷಯ ಹೇಳೋದನ್ನ ಮರ್ತ್ಬಿಟ್ಟಿದೆ. ಏನು? ಬೆಳಗ್ಗೆ ನೀವು ಸ್ವಿಚ್ ಹಾಕು ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ನಾನು ಹೋಗಿ ಸ್ವಿಚ್ ಹಾಕ್ದೆ. ಡಬಾರ್ ಅಂತ ಸೌಂಡ್ ಬಂತು. ಆಗ್ಲೇಬೇಕಲ್ವಾ? ಹೋಗೇನು ಬಂತು ರೀ? ಬರ್ಲೇಬೇಕಲ್ವಾ? ನನಗಂತೂ ಅಳುನೇ ಬಂದ್ಬಿಡ್ತು, ಗೊತ್ತಾ? ಅಯ್ಯೋ, ಇಂಥ ಒಳ್ಳೆ ಫ್ರಿಡ್ಜ್ ಹಾಳಾಗ್ ಹೋಯ್ತಲ್ಲ ಅಂತ ನಾನಂತೂ ದೇವ್ರನ್ ಬೇಡ್ಕೊಂಡೆ, ಹರಕೆನ ಹೊತ್ಕೊಂಡೆ ರೀ. ಮತ್ತೆ ಈ ಫ್ರಿಡ್ಜ್ ಸರಿಯಾಗಿ ಇದೆ? ಏನ್ ಪವಾಡ ಆಗೋಯ್ತಾ? ಪವಾಡನೇ ರೀ. ಅದೇನೋ ಆಶ್ಚರ್ಯ. ಮಧ್ಯಾಹ್ನ ಸರ್ವೆ ಅಂತ ಫ್ರಿಡ್ಜ್ ಕಂಪ್ನಿಯವ್ರು ಬಂದಿದ್ರು. ಅವ್ರಿಗೆ ಯಾರೋ ಹೇಳಿದ್ರಂತೆ ನಮ್ಮನೇಲಿ ಫ್ರಿಡ್ಜ್ ಬಂದಿದೆ ಅಂತ. ಅವ್ರು ಬಂದು ಎಲ್ಲ ಚೆಕ್ ಮಾಡಿ ನಾನು ಹೀಗೀಗ ಆಯ್ತು ಅಂತ ಹೇಳ್ತೇರಿ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಡೋಂಟ್ ವರಿ ಮೇಡಮ್, ಇದು ಗ್ಯಾರಂಟಿ ಪೀರಿಯಡ್ ಅಲ್ಲಿ ಆಗಿರೋದು, ನಿಮಗ್ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಸೆಲ್ ಫೋನ್ ಅಲ್ಲಿ ಫೋನ್ ಮಾಡಿದ್ರು. ತಕ್ಷಣ ಯಾರೋ ವ್ಯಾನ್ ಅಲ್ಲಿ ಬಂದು ಮೋಟರ್ ಚೇಂಜ್ ಮಾಡ್ಬಿಟ್ರು. ಅವ್ರ ಮನೆ ಹಾಳಾಗೋಗ್ಲಿ. ಅವ್ರು ಎಷ್ಟು ಖುಷಿಯಾಗಿದ್ರು ಗೊತ್ತಾ, ಇಂಥ ಏರಿಯಾದಲ್ಲಿ ಫ್ರಿಡ್ಜ್ ಇಟ್ಕೊಂಡಿದ್ದಕ್ಕೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ನಂದೊಂದು ಫೋಟೋ ತೆಕ್ಕೊಂಡ್ರು ರೀ ಫ್ರಿಡ್ಜ್ ಪಕ್ಕದಲ್ಲಿ.
ಮದ್ವೆ ಸೀರೆ ಇತ್ತಲ್ಲ, ಆ ಮದ್ವೆ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡೆ. ನಾಳೆ ಟಿವಿಯಲ್ಲಿ ಪೇಪರ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ. ಹಾಳಾದ್ದು ಫ್ರಿಜ್ ನ ಬರ್ನ್ ಮಾಡಕ್ ಹೋಗಿ ನನ್ ಪ್ಲಾನೆ ಬರ್ನ್ ಆಗೋಯ್ತಲ್ಲ. ಇದೆ ಕಣ ಬಾ. ಗುರುವೆ ಗುರುವೆ ಗುರುವೆ. ಯಾರು? ನಾನೇ ಸ್ವಲ್ಪ ಸ್ವಾಮೀಜಿ ನೋಡ್ಬೇಕಾಗಿತ್ತು. ಬನ್ನಿ ಒಳಗಡೆ ಇದೆ. ನೀನ್ ಇಲ್ಲೇ ಕೂತ್ಕೋ, ನಾ ಮಾತಾಡ್ಕೊಂಡ್ ಬರ್ತೀನಿ. ಬಾಬಾ ಏನಯ್ಯ ನಿಮ್ಮನ್ನ ಯಾರು ನೋಡಕ್ ಬಂದಿದ್ದಾರೆ? ಬನ್ನಿ ಸರ್. ನಮಸ್ತೆ ಬಾಬಾ. ಬಾಬಾ ನಿನಗೆ ಒಳ್ಳೇದು ಮಾಡ್ಲಿ. ಶ್ರೀಧರ, ಏನಪ್ಪ ಸಮಾಚಾರ? ಅದು ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಬಹಳ ಅಪ್ಸೆಟ್ ಆಗಿದ್ದಾನೆ. ನನ್ ತುಂಬಾ ಕ್ಲೋಸು ಬಾಬಾ. ಓಹೋ. ಅದು ಅವನೊಂದು ಫ್ರಿಡ್ಜ್ ತಗೊಂಡ, ಅದ್ರ ಜೊತೆಗೆ ಸೋಫಾ, ಮಿಕ್ಸಿ, ಗ್ರೈಂಡ್ರು ಎಲ್ಲ ಬಂತು. ತುಂಬಾ ಮರ್ಯಾದೆನೂ ಬಂತು. ಏನು ಅಂದ್ರೆ ಸ್ವಲ್ಪ ಸಾಲ ಆಯ್ತು ಅಷ್ಟೇ. ಅವನು ಅನ್ಕೊಂಡಿದ್ದಾನೆ ಇದೆಲ್ಲ ಫ್ರಿಡ್ಜ್ ಇಂದಾನೇ ಆಗ್ತಾ ಇದೆ ಅಂತ. ಮನಸ್ಸು ತುಂಬಾ ಕಲವಲ ಆಗ್ಬಿಟ್ಟಿದೆ. ತಾವೇನಾದ್ರೂ ಮಾಡ್ಬೇಕು ಬಾಬಾ. ಅರ್ಥವಾಯ್ತು. ನೀನ್ ಹೋಗಿ ಆ ಬಾಲಕನನ್ನ ಒಳಗಡೆ ಕಳಿಸು. ಸುಧಮ್ಮ, ಬಾಬಾ ಅಪಾಯಿಂಟ್ಮೆಂಟ್ ಕೊಡು. 10 ನಿಮಿಷ ಆದ್ಮೇಲೆ ಹೋಗ್ಬೇಕಂತೆ, ಮೆಡಿಟೇಟ್ ಮಾಡ್ತಾ ಇದ್ದಾರೆ. ಫ್ರಿಡ್ಜು, ಸಾಲ, ಸೋಫಾ, ಗ್ರೈಂಡರು, ಮಿಕ್ಸಿ, ಬಿಳಿ ಫ್ರಿಡ್ಜು, ಭೂತ, ಬಿಳಿ ಭೂತ. ಓಕೆ. ಬನ್ನಿ ಒಳಗೆ. ನಡಿ ಹೊಡ್ಬಾ. ನೀನು ಬಾರ. ನಾನ್ ಬರಲ್ಲ, ನೀನು ಒಬ್ನೇ ಹೊಡ್ಬಾರ. ಧೈರ್ಯ ಹೊಡ್ಬಾರ. ಓಕೆ. ಬಾಬಾ. ಯಾರು? ನಾನು ಶ್ರೀಧರನ್ ಫ್ರೆಂಡು. ಓಹೋ, ಕುಳಿತುಕೋ ಮಗು. ಧನ್ಯವಾದ. ಅದು ಅರ್ಥವಾಗಿದೆ. ನಿನ್ನ ಚಿಂತೆಗೆ ಕಾರಣವೇನೆಂದು ನನಗೆ ಅರ್ಥವಾಗಿದೆ. ಮಧ್ಯರಾತ್ರಿಯಲ್ಲಿ ಬಿಳಿ ಭೂತ ಒಂದು ನಿನ್ನ ಮನೆಯನ್ನ ಹೊಕ್ಕಿದೆ. ಹೌದು ಬಾಬಾ. ಆ ಭೂತದ ಆತ್ಮ ಒಳಗಡೆ ಯಾವಾಗ್ಲೂ ತಣ್ಣಗಿರುತ್ತೆ, ಹೊರಗಡೆ ಬೆಚ್ಚಗಿರುತ್ತೆ. ಅದು ಸ್ವಲ್ಪ ಸಮಯ ನಂತರ ಗಡಗಡಗಡಾದ ಶಬ್ದ ಮಾಡುತ್ತೆ. ತುಂಬ ಹೊತ್ತು ನಿಶ್ಶಬ್ದವಾಗಿದ್ದು ಬಿಡುತ್ತೆ. ಹೌದು, ಅದು ನಿನ್ನ ಮನೆಯ ಉತ್ತರ ಭಾಗದಲ್ಲಿ ಅಮಾವಾಸ್ಯ ರಾತ್ರಿಯಲ್ಲಿ ಭದ್ರವಾಗಿ ಬಂದು ಕುಳಿತುಕೊಂಡ್ಬಿಟ್ಟಿದೆ. ಹೌದು ಬಾಬಾ, ಹೌದು. ಅದರಿಂದಾಗಿ ನಿನ್ನ ಮನೆಯ ವಾಸ್ತುವೆಲ್ಲ ಅಸ್ತವ್ಯಸ್ತವಾಗಿ ನೀನ್ ಈ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋದು. ಹೌದು ಬಾಬಾ. ಬಾಬಾ, ಒಳ್ಳೆಇದೆ. ಇದಕ್ಕೆ ಪರಿಹಾರ ಏನ್ ಬಾಬಾ? ಕಾಣಿಕೆ. 1 2 ತಗೊಳ್ಳಿ ಬಾಬಾ. ಅಯ್ಯೋ, ಭೂತ ಸಾಮಾನ್ಯದಲ್ಲ. ಅದು ಅಷ್ಟು ಸುಲಭವಾಗಿ ನಿನ್ನ ಮನೆ ಬಿಟ್ಟು ಹೋಗೋದಿಲ್ಲ. ಅದನ್ನ ಜಾಡಿಸಿ ಹೋದ್ರೇನೆ ನಿನ್ನ ಮನೆ ಬಿಟ್ಟು ಹೋಗೋದು. ಆಯ್ತು ಬಾಬಾ, ನೀವ್ ಹೇಳ್ದಂಗೆ ಜಾಡಿಸಿ ಒದ್ದೋಡಿಸ್ತೀನಿ ಬಾಬಾ. ಎಲ್ಲ ಹೋಯ್ತಲ್ಲ ಬಾಬಾ, ಕಾಸು ಹೋಯ್ತು, ನಿಮ್ದೆ ಹೋಯ್ತು. ಬಾಬಾ ಬಾಬಾ ಬಾಬಾ. ಅರೆ ಪಿಕಪ್ ಅಂದ್ರೆ ನಮ್ದಕ್ಕೆ ಬಾಸಲ್ಲಿ ಕಳ್ತನ ಸಮಯ ಕಳ್ತನ. ಅದೇ ಕಳ್ತನ ಇವನ್ ಮನೇಲಿ ಮಾಡ್ಬೇಕು. ಅರೆ ಇವ್ರದಕ್ಕೆ ಮನೇಲಿ ಕಳ್ತನ ಮಾಡಕ್ಕೆ ಇವ್ರದ್ದು ಮುಂದೆ ಡೀಲ್ ಮಾಡ್ತಾರೆ. ಗೊತ್ತಿದೆ ನಿಂಗೆ? ಅಲ್ಲೇ ಇರೋದು, ಅದಕ್ಕೆ ನಾವು ಬಂದಿರೋದು. ಅರೆ ಶ್ರೀಧರ್ ಬಾಯ್, ಉಲ್ಟಾ ಸೀದಾ ದಂಧ. ಇದು ಬಹಳ ಕಷ್ಟ ಇದ್ದಾರೆ. ಈಗ ನಾನೇನ್ ಮಾಡ್ಬೇಕು? ಇವ್ರ ಮನೆಯಲ್ಲಿ ಒಂದು ಫ್ರಿಡ್ಜ್ ಇದೆ. ಅದು ಬಂದಾಗಿಂದ ಇವ್ನು ಬ್ಯಾಡ್ ಲಕ್ ಶುರು ಆಗಿದೆ. ನೀನ್ ಹೇಗಾದ್ರೂ ಮಾಡಿ ಆ ಫ್ರಿಡ್ಜ್ ನ ಇವ್ರ ಮನೆಯಿಂದ ಕದಿಬೇಕು. ಆ ವಿಷಯ ಇವ್ನ ಹೆಂಡತಿಗೆ ಮಾತ್ರ ಗೊತ್ತಾಗಬಾರ್ದು. ಬೇಗಂ ಕಾ ಸಮಾಚಾರ. ಇವ್ರದ್ದು ಮನೇಲಿ ಇವ್ರದ್ದು ಬೇಗಂಗೆ ಹೈ ಪ್ರೆಷರ್, ಇಲ್ಲಿ ಇವ್ರಿಗೆ ಲೋ ಪ್ರೆಷರ್. ಹೌದು ಸ್ಮೈಲು. ಅರೆ ಸ್ಮೈಲ್ ನಹಿ ಇಸ್ಮಾಯಿಲ್. ನೋಡಿ ಸಾಬ್, ಶ್ರೀಧರ್ ಶ್ರೀಧರ್ ನಮ್ದು ಚಟಿಕಾ ದೋಸ್ತ್. ಇವ್ರದಗೋಸ್ಕರ ನಾವು ಈ ಡೀಲ್ಗೆ ಒಪ್ಕೊಂಡಿದ್ದಾರೆ. ಆದ್ರೆ ನೀವು ಮಾತ್ರ ಮಿಸ್ ಮಾಡದೆ ನಮ್ದು ಕನ್ವೀನಿಯನ್ಸ್ ಕೊಟ್ಬಿಡ್ಬೇಕು. ಎಷ್ಟಪ್ಪ? 420. ನನ್ನ ಮನೆ ಫ್ರಿಡ್ಜ್ ಕದಿಯಕ್ಕೆ ನಾನ್ 420 ರೂಪಾಯಿ ಕೊಡ್ಬೇಕಾ? 420 ನನ್ನ ಮಕ್ಳಪ್ಪ ಇವರು. ಅರೆ ಏನ್ ಸಾಬ್ ಹಿಂಗ್ ಹೇಳ್ತೀರಾ? ನಿಮ್ದು ಫ್ರಿಡ್ಜ್ಗೆ ಕಳ್ತನ ಮಾಡಕ್ಕೆ ನಮ್ದಕ್ಕೆ ಗಾಡಿಗೆ ಬೇಡ, ಹುಡುಗರಿಗೆ ಬೇಡ, ಅಸಿಸ್ಟೆಂಟ್ಗೆ ಬೇಡ, ಇವ್ರಿಗೆಲ್ಲ ಪೇಮೆಂಟ್ ಕೊಡ್ಬೇಡ. 420 ರೂಪಾಯಿ ಜಾಸ್ತಿ ಕಣಪ್ಪ. ಅರೆ ಆಯ್ತಾನೆ ಹೋದ. ಇಸ್ಮಾಯಿಲ್, ಆತ ಬರೀ ಸಂಬಳದಲ್ಲಿ ಬದುಕೋ ವ್ಯಕ್ತಿ. ಗಿಂಬಳ 1 ಪೈಸನೂ ಸಿಕ್ಕಲ್ಲ. ಏನಾದ್ರು ಡಿಸ್ಕೌಂಟ್ ಮಾಡು.
ಸಂಬಳಗೆ ನಂಬ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಕಷ್ಟನೇ ಇದೆ. ಹೋಗ್ಲಿ 400 ರೂಪೀಸ್ ಕೊಟ್ಬಿಡಿ ಸಾರ್, ರಿಸ್ಕ್ ಎಲ್ಲ ನಮ್ದೇ. ರಿಸ್ಕ್ ಯಾವ್ದು ಇಲ್ಲ ಕಣಪ್ಪ, ಕಿಟಕಿ ಬಾಗ್ಲ ನಾವೇ ಕೋಪರೇಟ್ ಮಾಡ್ತೀವಲ್ಲ. ಅಲ್ಲ ಸ್ವಾಮಿ, ನಿಮ್ದಕ್ಕೆ ಕೋಪರೇಟ್ ಮಾಡ್ತೀರಾ, ನಿಮ್ದಕ್ಕೆ ಬೇಗಂಗೆ ಕೋಪರೇಟ್ ಮಾಡ್ತಾರೆ. ಅವ್ರದ್ದು ಪೊಲೀಸ್ಗೆ ಹೋಗಿ ಪಿನ್ಗೆ ಹೊಡೆದ್ರೆ ನಮ್ದು ತಟ್ಟೆಗೆ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ರಿಸ್ಕ್ ಇಲ್ಲ. ಆಯ್ತು ಮುಗಿಸ್ಬಿಡಪ್ಪ. ಆಯ್ತು ಸಾರ್, ನಿಮ್ದಕ್ಕೇನು ಟೆನ್ಷನ್ ಮಾಡ್ಕೋಬೇಡಿ. ನಮ್ದಕ್ಕೆ ನಮಾಜ್ಗೆ ದಿನ ಸ್ಯಾಟರ್ಡೇ ಇಲ್ಲ, ಅವತ್ತು ನಿಮ್ದು ಕೆಲಸ ಮುಗಿಸ್ಬಿಡ್ತಾರೆ. ಅರೆ ಸಾಬು, ನಮಾಜ್ಗೆ ದಿನ ಸ್ಯಾಟರ್ಡೇಗೆ ಇಲ್ಲ, ಶುಕ್ರವಾರಗೆ. ಆ ಶುಕ್ರವಾರ ಆದ್ಮೇಲೆ ಸ್ಯಾಟರ್ಡೇ ಬರೋದಿಲ್ಲ. ಅವತ್ತು ರಾತ್ರಿ 2:30 3 ಗಂಟೆ ಒಳಗೆ ಬಂದು ನಿಮ್ದು ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ತಾರೆ. ಸಾಬ್, ನಿಮ್ದು ಮನೆಗೆ ನಾಯಿಗೆ ಇದಾರೆ? ಅಯ್ಯೋ, ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ, ನಾಯಿಗೆ ಎಲ್ಲಿಂದ ಇಟ್ಟಾಕ್ಲಪ್ಪ. ಒಳ್ಳೆ ಕೆಲಸ ಮಾಡಿದ್ರಿ. ಈ ನಾಯಿಗೆ ಇದ್ರೆ ನಮ್ದು ದಂಧೆಗೆ ಬಹಳ ಡೇಂಜರ್ ಆಗ್ತದೆ. ಈ ಪೊಲೀಸ್ನವರೆಲ್ಲ ಅವ್ರದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬೋದು. ಈ ನಾಯಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಕ್ಕೆ ಆಗಕ್ಕಿಲ್ಲ. ಅದಕ್ಕೆ ನೀವೇನ್ ಮಾಡಿ, ಈಗ ನಮ್ದಕ್ಕೆ ಅಡ್ವಾನ್ಸ್ ಕೊಡಿ. ಸ್ಯಾಟರ್ಡೇ ನೈಟ್ಗೆ ಬಂದು 2:30ಗೆ ನಿಮ್ದು ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ತಾರೆ. ಇಸ್ಮಾಯಿಲ್ಗೆ ಹೇಳ್ಬಿದ್ದಾನೆ, ನಮಾಜ್ಗೆ ನೆಕ್ಸ್ಟ್ ದಿನ ಇಲ್ಲಿಗೆ ಡಮಾರ್ಗೆ, ಇಲ್ಲಿಗೆ ಹಾಳಾಗಿ ಹೋಗ್ತದೆ ನಮ್ದು ಟ್ರ್ಯಾಕ್ ಕ್ಲಿಯರ್. ಏನ್ರಿ ತುಂಬಾ ಖುಷಿಲಿ ಕ್ಯಾಲೆಂಡರ್ ಮಾರ್ಕ್ ಮಾಡ್ತಿದ್ದೀರಾ? ಅದು ಅಲ್ಲ ಕಣೆ, ನಾ ಫ್ರಿಡ್ಜ್ ನ ಯಾವಾಗ ತಂದ್ವಿ ಅಂತ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೆ. ಓಹೋ, ಅಷ್ಟೆಲ್ಲ ಲೆಕ್ಕ ಮಾಡ್ತಿದ್ದೀರಾ? ನಾನಂತೂ ಮರ್ತೇ ಬಿಟ್ಟಿದ್ದೇರಿ. ಲಕ್ಷ್ಮಿ, ಬನ್ನಿ ಬನ್ನಿ. ಲಕ್ಷ್ಮಿ ಸ್ವಲ್ಪ ನೋಡ್ಕೊ. ಬನ್ನಿ. ಇಡಿ ಇಡಿ, ನೆಕ್ಸ್ಟ್ ದಿನ ಇಡ್ತೀನ, ಅವನ ಹಾಳಾಗ ಹೋಗುತ್ತೆ. ಇನ್ನೇನ್ ಹೋಗುತ್ತೀರಿ? ನಿಮ್ಮ ಅಜ್ಜಿ ಕ್ವಾಣೆಗೆ ಹೋಗುತ್ತೆ. ಅಂದ್ರೆ ಕ್ವಾಣೆಲಿ ಇಡ್ತೀನಿ ಅಂತ ಹೇಳ್ತಿದ್ದೆ ಕಣೆ. ಬೇಡ 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 ಬೇಡ, ಈ ಫ್ರಿಡ್ಜ್ ಹಾಲಲ್ಲಿ ಇದ್ರೇನೆ ಚೆನ್ನ. ಸುಧಾಮ, ಹಾಯ್. ಓ, ಏನಿದು ಕಾರ್ಪೊರೇಷನ್ ಲಾರಿಲಿ ಕಸ ತುಂಬಿದಾರಲ್ಲ. ನಾನು ಎಷ್ಟು ಸಾರಿ ಹೇಳಿದೀನಿ, ಮೇಲಿನ ಚೇಂಬರ್ಲಿ ಏನು ಇಡೋದು ಬೇಡ ಅಂತ. ಕೊತ್ತಂಬರಿ ಸೊಪ್ಪು ಇದು ಎಲ್ಲಿದ್ರೇನಂತೆ? ಇದೇನೋ 10 ರೂಪಾಯಿ ಟೊಮೊಟೊಗೆ, ಇದಕ್ಕೆ 10,000 ರೂಪಾಯಿ ಫ್ರಿಡ್ಜ್ ಬೇಕಾ? ಇದೇನಿದು? ಅಯ್ಯಯ್ಯೋ, ಮೀನ್ ಸಾರು. ಬಡಿ 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 ಬಡಿ. ಇದು ನಮ್ಮ ತರಕಾರಿ, ಫ್ರೆಶ್ ಆಗಿರ್ಬೇಕು. ಇದನ್ನ ಎಲ್ಲಿಗೆ ಅನ್ಸೋದು? ಇದು ಸರಿಯಾದ ಜಾಗ. ಶ್ರೀಕಂಡ್ಮೂರ್ತಿ, ಅದೇನಪ್ಪ ಹಂಗ್ ಮೆತ್ತಾ ಇದ್ಯಾ? ಏನ್ರಿ ಅದು? ನೋಡಯ್ಯ, ಫ್ರಿಡ್ಜು ಬಂದಾಗ ಹೇಗಿತ್ತು, ನನ್ ತಲೆ ಇದ್ದ ಹಾಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದ್ರೂ ಯಾಕ್ರಿ ಅನ್ಸಿದ್ದು? ಏನಯ್ಯ ಹೀಗ್ ಕೇಳ್ತಾ ಇದ್ಯಾ? ಗಣೇಶನ ಸ್ಟಿಕ್ಕರು ಒರಿಜಿನಲ್ಲು. ಇವತ್ತು ಫ್ರಿಡ್ಜ್ ಬಂದ ದಿನ, ಮಂಗಳವಾರ, ಗಣೇಶನ ವಾರ. ಅಯ್ಯೋ, ಈ ಫ್ರಿಡ್ಜ್ ನಾಳೆ ಟಾಟಾ ಹೇಳತ್ತರಿ. ಓ, ಇದು ಟಾಟಾ ಹೇಳೋರಿಗೆ ಪಾಠ ಹೇಳ್ಕೊಡುತ್ತೆ ಕಣಯ್ಯ. ಇದು ಇರ್ಬೇಕಯ್ಯ. ಯಾಕೆ ಅಂದ್ರೆ ಇದ್ ಮೇಲೆ ಇದ್ರ ಒಳಗೆ ಏನೇ ಇತ್ತು ಯಾವ ದೋಷಾನೂ ಬರೋದಿಲ್ಲ. ನೋಡು, ನಾನು ಮೊದಲೇ ಮಡಿ ಯಾರ್ಯಾರೋ ಎಲ್ಲೆಲ್ಲೋ ಇಟ್ಟಿದ್ದನ್ನೆಲ್ಲ ನಾನು ಮುಟ್ಟೋನಲ್ಲ. ಇದು ಇದ್ರೆ ಯಾವ ದೋಷಾನೂ ಇರಲ್ಲ ಕಣಯ್ಯ. ಗಣೇಶನ್ ಸ್ಟಿಕ್ಕರು ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ. ನೋಡಯ್ಯ, ನೀನೇನಾದ್ರೂ ಸ್ಟಿಕ್ಕರ್ ಕಿತ್ತ ಹಾಕ್ಬಿಟ್ರೆ ಆಮೇಲೆ ನಾನು ಏನ್ ತಂದು ಒಳಗೆ ಇಡೋದೇ ಇಲ್ಲ. ಅಪವಿತ್ರೋ ಪವಿತ್ರೋ ಭವ. ಅಮ್ಮ, ಇದ್ರ ಬಗ್ಗೆ ನೀವೇ ಗಮನ ಹರಿಸ್ಬೇಕು. ಬರ್ಲೇನಯ್ಯ? ಅಮ್ಮ ಬರ್ಲಾ? ಓಸಿಲ್ ಇಡೋದಲ್ದೆ ಮಡಿ ಬೇರೆ ಕೇಡು, ಸ್ಟಿಕ್ಕರ್ ಬೇರೆ ಅಂಟಿಸ್ತಾವನೆ. ಹೋಗ್ಲಿ ಬಿಡ್ರಿ ಪಾಪ, ಅವ್ರ ಭಕ್ತಿ ಅವ್ರಿಗೆ. ಲೇ, ಭಕ್ತಿ ಜಾಸ್ತಿ ಆದ್ರೆ ಸೈಟ್ ಮಾರ್ ಎಂಟಿ ಆಗೋನಲ್ಲ, ಅಲ್ಲನ್ಸ್ಕೊಳ ಕೇಳಿ. ರೀ ಸುಧಾಮ್ ಅವ್ರೆ, ಬನ್ನಿ ಬನ್ನಿ. ನಿಮ್ದು ಸ್ವಲ್ಪ ಚಟ್ನಿ ಉಳಿದಿತ್ತು, ಇಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ಚಟ್ನಿ ತಳದಲ್ಲಿ ಸೇರ್ಕೊಬಿಟ್ಟಿದೆ. ಒಂದ್ಸರಿ ನೆಕ್ರೆ ಖಾಲಿ ಆಗ್ಬಿಡುತ್ತೆ, ಅದು ಫ್ರಿಜ್ ಅಲ್ಲಿ ಇಡ್ಬೇಕಾ? ನಾನು ಹೆಂಡತಿ ಮಾಡಿದ್ದು ಬಹಳ ರುಚಿಯಾಗಿದೆ. ನಾಳೆ ಮತ್ತೆ ದೋಸೆ ಮಾಡ್ತೀನಿ ಅಂತ ಹೇಳಿದಾಳೆ. ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತೀನಿ. ಆಯ್ತಾಯ್ತು, ನಿಮ್ ಕೈಯಾರ ಇಟ್ಬಿಡಿ. ಆಯ್ತಪ್ಪ. ಅಯ್ಯೋ, ಬಂದೆ ಬಂದೆ. ನನ್ನ ಮಕ್ಕಳ್ರ, ಇನ್ನು ಏನೇನ್ ಇಡ್ತೀರಾ ಎಲ್ಲಾ ಇಡ್ರಿ. ನಮಾಜ್ಗೆ ನೆಕ್ಸ್ಟ್ ದಿನ ಸ್ಮೈಲ್ಗೆ ಬರ್ತಾರೆ, ಲಪ್ಟಾಯಿಸ್ಕೊಂಡೆ ಹೋಗ್ತಾರೆ. ಆಮೇಲೆ ಇಡಿ. ಅಯ್ಯೋ, ಹೊತ್ಕೊಂಡು ಹೋಗೋ ಟೈಮಲ್ಲಿ ಕಚ್ಕೊಂಡು ಬಂದ್ಬಿಡಲ್ಲ.
ಯಾಕ್ರಿ ನೋಡಿ, ನೀನು ಸ್ವಲ್ಪ ಹೊತ್ತು ಈ ಕಡೆ ಮನ್ಕೋ, ನಾನು ಆ ಕಡೆ ಮನ್ಕೊಂಡು ಫ್ರಿಡ್ಜ್ ನ ತಬ್ಕೊಂತೀನಿ ಕಡೆ. ಬಾರೆ ಬೇಡ್ರಿ, ನನ್ ಕೈಲಾಗಲ್ಲ, ನೀವೇ ಆ ಕಡೆ ಬಾರೆ ಬರಲಿ ಬಾರಲಿ. ಬಿಟ್ರೆ ಬಿಟ್ರೆ ಎಲ್ಲ ಆಗಲ್ಲ ನಾನು. ಏನಿದು ಫ್ರಿಡ್ಜ್ ಬಿಸಿ ಆಗಿದೆ. ಯಾವನೇ ಅವನ ಅಡ್ಕಸ್ವಿ ಕಳ್ತನ ಮಾಡೋನು ಬಾಗಿಲು ತಟ್ತಾನ. ಅಡ್ಕಸ್ವಿ ನನ್ನ ಮಕ್ಕಳು ತಂದು ನಿಮ್ಗೇನ್ ಬುದ್ಧಿ ಗಿದ್ದಿ ಇದೆಯೇನ್ರಿ? ಬಾಗಿಲು ತಕೊಂಡ್ ಮನಗಿದ್ದೀರಲ್ಲ. ಸರ್ ಮೆತ್ತಗ್ ಮಾತಾಡಿ ಸರ್, ನಮ್ಮ ಹೆಂಗಸರು ಮನ್ಗವ್ರೆ ಸರ್. ಯಾಕ್ರಿ ಮೆತ್ತಗ್ ಮಾತಾಡ್ಬೇಕು? ಅಲ್ಲ ರೀ, ಇವತ್ತಿನ ದಿವಸ ಹಾಕಿರೋ ಬಾಕ್ಲುಗಳನ್ನೆಲ್ಲ ಆರೇ ಕೋಲಾಕ್ ಮೀಟಿ ಒಳಗಿರೋದನ್ನೆಲ್ಲ ಗುಡ್ಸಿ ಗುಂಡಾಂತರ ಮಾಡ್ಕೊಂಡು ಹೊರಟೋಗ್ತಾರೆ. ಅಂತದ್ರಲ್ಲಿ ನೀವು ಬಾಕಲ್ನ ತೆರ್ಕೊಂಡು ಬನ್ರಪ್ಪ ನಮ್ಮ ಮನೆಗಿರೋದೆಲ್ಲ ಒತ್ಕೊಂಡೋಗಿ ಅಂತ ವೆಲ್ಕಮ್ ಬೋರ್ಡ್ ಹಾಕಿರೋ ತರ ಕಾಣ್ತಾ ಇದೆ. ಇಲ್ಲ ಸರ್, ಟಿವಿ ನೋಡ್ತಿದ್ದ, ನಿದ್ರೆ ಬಂದ್ಬಿಟ್ಟು ಹಂಗೆ ಮನ್ಕೊಬಿಟ್ಟೆ ಸರ್. ಹೌದೌದು, ಮನಿಕೊಂಡ್ಬಿಡ್ತೀಯ. ನಾಳೆ ದಿವಸ ಕಳ್ತನ ಆಯ್ತು ಅಂದ್ರೆ ಪೊಲೀಸ್ನವ್ರೇನ್ ಕತ್ತೆ ಕಾಯ್ತಾ ಇದ್ರ ಅಂತ ಕೇಳ್ತಾರೆ. ರೇ, ನಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ಯಾರ ಮನೆ ಬಾಕ್ಲ ಹಾಕ್ಯವ್ರೆ, ಯಾರ ಮನೆ ಕಿಟಕಿ ಹಾಕ್ಯವ್ರೆ ಅಂತ ಚೆಕ್ ಮಾಡಿ ಮನೆಗಿಬ್ಬಿಬ್ರು ಪೀಸಿಗಳನ್ನ ಕಾವಲಾಕಕ್ಕಾಗುತ್ತೇನ್ರಿ? ಇದೇನು ವಿಜಯನಗರ ಸಾಮ್ರಾಜ್ಯ ಅಂತ ತಿಳ್ಕೊಂಡಿದ್ದೀರಾ? ಬಾಕಲ್ನ ತೆರ್ಕೊಂಡು ಮನೆ ಕಳಕ್ಕೆ ಹೋಗ್ರಿ. ಬಾಕ್ಲ ಹಾಕೊಂಡು ಬಿದ್ಕೊಳ್ಳಿ. ತಾನು ಅವ್ನು ಬಗದ್ರೆ ದೈವ ಅವ್ನು ಬಗೀತು ನಂಗೆ ಆಯ್ತು. ನನ್ನ ಮಗನ್ ಎತ್ಕೊಂಡು ಹೋಗ್ಲಿ ಅಂದ್ರೆ ಹಾಳಾಗೋಯ್ತೆಲ್ಲ. ನಮಾಜ್ಗೆ ನೆಕ್ಸ್ಟ್ ದಿನ ಏನ್ ಸರ್, ನಮ್ ನಿದ್ರೆ ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಸರ್. ಈ ಕಡೆ ಒಂದು ವ್ಯಾನ್ಗೆ ಏನಾದ್ರು ಬಂತೇನ್ರಿ? ನಮ್ಗೇನ್ ಗೊತ್ತು ಸರ್, ನಾನು ಮನ್ಕೊಂಡಿದ್ದೆ ಮೋಸ್ಟ್ಲಿ ನೀವು ವಯಸ್ಸಳ ಇರ್ಬೇಕು ಅನ್ಕೋತೀನಿ. ಅದು ವಯಸ್ಸಳ ವ್ಯಾನ್ ಸೌಂಡ್ ನಮಗೆ ಗೊತ್ತಾಗಲ್ವೇನ್ರಿ? ಇದು ವಯಸ್ಸಳ ವ್ಯಾನ್ ಸೌಂಡ್ ಅಲ್ಲ, ಯಾವುದೋ ಗುಜರಿ ವ್ಯಾನ್ ಸೌಂಡ್. ಇರ್ಲಿ, ನನ್ನ ಮಕ್ಕಳು ನಮ್ ಕಣ್ ತಪ್ಪಿಸಿ ಅದೆಲ್ಲೋಗ್ತಾರೆ ನಾನು ನೋಡ್ತೀನಿ. ಹಾಕೊಡ್ರಿ ಬಾಗ್ಲು. ಸರ್, ಬಾಗಲ್ನ ತೆಗಿಸ್ತೀರಾ, ಆಮೇಲೆ ಹಾಕುವಂತೀರಾ. ನಮಸ್ಕಾರ. ಮನೆಗೆ ಬಂದ್ರಿ. ಒಳಗಡೆ ಓಡಿ 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 ಎಸ್ಕೇಪ್. ನಾನು ಈಚೆ ಬಂದೆ. अरे गुजर में डाल रहे क्या पूछते? रख फोन रख. ಇಸ್ಮೈಲ್, ಏನ್ ಹಿಂಗ್ ಮಾಡ್ಬಿಟ್ಟೆ ಇಸ್ಮೈಲ್? ಅರೆ ಏನ್ ಮಾಡೋದು ಬಿಡಿ ಸಾಬ್. ಅವತ್ ರಾತ್ರಿ ಇವ್ರದ್ದು ಮನೆ ಮುಂದೆ ನಾವು ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದು, ಆ ಪೊಲೀಸ್ನವರು ನಮ್ಮಿಂದನೇ ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದ್ಬಿಟ್ರು. ಏನ್ ಮಾಡೋದು ಸಾಬ್? ಆಗ್ಲಿಲ್ಲ ಸಾಬ್. ನೀವೇನ್ ಥಿಂಕಿಂಗ್ ಮಾಡ್ಬೇಡಿ ಸಾಬ್. ನಮ್ದು ಹೇಳದ್ಮೇಲೆ ಕೆಲಸ ಮಾಡೇ ಮಾಡ್ತಾರೆ. ನಿಮ್ದು ಫ್ರಿಡ್ಜ್ ಗೆ ಪಿಕಪ್ ನಾವು ಮಾಡೇ ಮಾಡ್ತಾರೆ. ಅಯ್ಯೋ, ಯಾವ ಮಾಡ್ತೀವಿ ಹೇಳಪ್ಪ. ಅರೆ ಭಾಷಾ ಆರ ಇದಾರೆ ಸರ್. ಈ ಬುಡಾನ್ ಸಾಬ್ ಇಲ್ಲ, ಬುಡಾನ್ ಸಾಬ್ ಇವ್ರದ್ದು ಏನಾಗೆ ನೈಟ್ ಮೀಟಿಂಗ್ ಒಂದು ಯಾವತ್ತ ಇದೆ? ಕಲ್ಲು ಗುರುವಾರ ಸಾಬ್. ಗುರುವಾರ ಇದೆ ಸಾಬ್, ಗುರುವಾರ ಇದ್ದಾರೆ. ಗುರುವಾರ ನಿಮ್ ಕಾಮ್ ಆಗೋಗ್ಬಿಡ್ತದೆ. ಈ ಬುಡಾನ್ ಸಾಬ್ ಇಲ್ಲ, ಅವನು ನೈಟ್ ಬೀಟ್ ಮಾಡಾಕಿಲ್ಲ, ಪೋಟ್ಕೊಂಡ್ಬಿಟ್ಟು ಫ್ಲಾಟ್ ಆಗ್ಬಿಡ್ತಾರೆ. ಆವತ್ ರಾತ್ರಿ ನಿಮ್ ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ಬಿಡ್ತಾರೆ. ಆದಷ್ಟು ಬೇಗ ಮಾಡಪ್ಪ. ಖಂಡಿತ ಮಾಡ್ತೀಯ ತಾನೆ? ಅರೆ ಗ್ಯಾರಂಟಿಗೆ ಮಾಡ್ತೀನಿ ಸಾಬ್. ನಮ್ದು ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಾಸಾಗೆ ಬಿಡಕ್ಕಿಲ್ಲ. ಅರ್ಥ ಆಯ್ತಾ? ಹಾ ಆಯ್ತು ನೋಡಿಯಪ್ಪ. ಟೈಮ್ ಆಯ್ತು ಇದಕ್ಕೆ. ಏಯ್ ಫ್ರಿಡ್ಜು,
ಹೊರಟೋಗ್ಬಿಟ್ಟಾರಲ್ಲಪ್ಪ. ಅಯ್ಯೋ 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 ನನ್ನ ಫ್ರಿಜ್ಜು ಹಾಳಾದವ್ರು ಕತ್ಕೊಂಡು ಹೊರಟೋದ್ರಲ್ರಿ. ಅಯ್ಯಯ್ಯೋ ಲಕ್ಷ್ಮಿ ಬಂದಾಕ್ ಬಂದಿತ್ತು ಬಲಗಾಲ ಇಟ್ಕೊಂಡು ಒಳಗಡೆಗೆ ರೀ. ಯಾರೋ ದೇವ್ರೇ ಮಾಡಿರೋ ಕೆಲ್ಸ ರೀ. ಅವ್ರು ಹಾಳಾಗ್ ಹೋಗ್ಲಿ ಎಕ್ಕೊಂಡು ಹೋಗ್ಲಿ ಕತ್ಕೊಂಡು ಹೊರಟೋದ್ರಲ್ರಿ. ಮನೆ ಮುಂದೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ? ಅದು ಮನೆ ಮುಂದೆ ಹೊಗೆ ಹಾಕ್ಸ್ಬಿಟ್ಟು ಬಾಯಿ ಪಡ್ಕೊಂಡು ಸೀನ್ ಕೊಡ್ತೀನಿ ಡೈರೆಕ್ಟ್ MS ರಾಜಶೇಖರ್ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಯ್ಯ ನಿಮ್ಮ ಏನ ಅಯ್ಯ ನಮ್ಮನೆ ಪ್ರಜ್ಞಾರ ಒತ್ಕೊಂಡು ಹೋಗ್ಬಿಟ್ರಮ್ಮ. ಹೋಯ್ತು ಹೋಯ್ತು ನನ್ ಕೊತ್ತಿರಿ ಸೊಪ್ಪೆಲ್ಲ ಹೋಯ್ತು. ಏನಪ್ಪ ಮಾಡ್ಲಿ? ಹುಳಿ ಎಷ್ಟ್ ಚೆನ್ನಾಗಿತ್ತು. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ರಾತ್ರಿನೇ ಒಂದು ತುತ್ತೂಟ ಜಾಸ್ತಿ ಮಾಡ್ಬಿಡ್ತಿದ್ದೆ. ಮಜ್ಜಿಗೆ ಜೊತೆಗೆ ಮೊಸರು ಹೋಯ್ತಲ್ಲ. ಈಗ ಏನ್ ಮಾಡ್ಲಿ? ಅಯ್ಯೋ ಸುಧಾಮ, ನನ್ ತಂಗ್ಲ ನಾನು ಎಲ್ಲಪ್ಪ ತಗೊಂಡೋಗಿಡ್ಲಿ. ಇದ್ದಿದ್ದ ಈ ವಟಾರದಲ್ಲಿ ನಿಮ್ಮನೇಲೆ ಫ್ರಿಡ್ಜು, ಈಗ ಅದು ಇಲ್ದಾಗ ಆಗೋಯ್ತಲ್ಲಪ್ಪ. ನಂಗೆ ಗೊತ್ತು ಇಲ್ಲೇ ಈ ವಟಾರದಲ್ಲೇ ಯಾರೋ ಕತ್ತಿರೋದು ಅಂತ. ಅಯ್ಯೋ ನೋಡ್ಕೊಂಡೆ ಮಾಡಿರ್ತಾರೆ. ಜನಕ್ಕೆ ಬಾಳ ಬಾಳ ಹೊಟ್ಟೆ ಕಿಚ್ಚು. ನನಗ್ ಗೊತ್ತಿತ್ತು ಇನ್ ಹೀಗೆ ಆಗುತ್ತೆ ಅಂತ. ಅಯ್ಯೋ ಏನ್ ಮಾಡಿ? ಆ ಕಳ್ಳರು ಬಂದಿರೋದು ನನ್ ಕೊತ್ಮಿರಿ ಸೊಪ್ಪಗೋಸ್ಕರನೇ, ಫ್ರಿಜ್ಗೋಸ್ಕರ ಅಲ್ಲ. ನನ್ ಕೊತ್ಮಿರಿ ಸೊಪ್ಪನ್ನ ಕಂಡ್ರೆ ಇಲ್ಲಿ ಬಹಳ ಜನ ಕೊಟ್ಟ ಊರಿ. ಪೊಲೀಸ್ ಅವ್ರು ಬೇರೆ ಬರ್ತಾವ್ರೆ, ಮಾಡ್ಕೊಂಡು ತಗ್ಲಾಕೊಂಡ್ಬಿಟ್ರಿ. ಎಲ್ಲೋಗ್ಲಪ್ಪ ನಾರಾಯಣ. ಅಯ್ಯೋ ಬಾಯ್ ಪಡ್ಕೊಳ್ಳಿ. ಅಯ್ಯೋ ಅಯ್ಯೋ ಯಾಕೆಲ್ಲ ಬಡ್ಕೊಂತಾ ಇದ್ದೀರಾ? ಏನಾಯ್ತು ಸರ್? ಅದು ನಮ್ ಫ್ರಿಡ್ಜ್ ಕಳ್ದೋಗ್ಬಿಟ್ಟಿದೆ ಸರ್. ಅದಕ್ಕೆ ಯಾಕೆ ಬಡ್ಕೊಂತೀರಾ? ನಿಮ್ ಫ್ರಿಡ್ಜ್ ಸಿಕ್ಕಾಯ್ತು. ನಮ್ ಫ್ರಿಡ್ಜ್ ಸಿಕ್ಕಾಯ್ತು. ಪೊಲೀಸ್ನವರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಮ್ಮ ಹತ್ರ ಯಾರು ಬಾಲ ಬಿಚ್ಚಕ್ಕಾಗಲ್ಲ. ಬನ್ನಿ, ನಿಮ್ದಲ್ವಾ ಫೈಂಡ್ ಔಟ್ ಮಾಡಿ. ನೀನ್ ಇಲ್ಲೇರು, ನಾನು ನೋಡ್ಕೊಂಬತ್ತೀನಿ. ನೀವ್ ನಡ್ರಿ ಸರ್. ತಗ್ಲಾಕ್ಬಂಡಿ ನೋಡ್ರಿ, ಗಣೇಶನ್ ಸ್ಟಿಕ್ಕರ್ ಇದೆ. ಇದೇ ತಾನೇ ನಿಮ್ ಫ್ರಿಡ್ಜು? ಹೌದು ಸರ್. ಈ ಪೇಡೆ ನಮ್ದು ಸರ್, ನಮ್ದು. ಇದು ನಮ್ದೇ ಫ್ರಿಡ್ಜ್ ರೀ. ಸತ್ಯ ಸಿಕ್ಬಿಟ್ಟು ರೀ. ಇಳಿಸ್ರಿ ಇದನ್ನ, ಒಳಗಡೆ ಇಟ್ಕೊಂಡ್ಬಿಡೋಣ. ಹಾಗೆಲ್ಲ ಇಳ್ಸಕ್ ಆಗಲ್ಲಮ್ಮ. ಪೊಲೀಸ್ ಸ್ಟೇಷನ್ ಬರ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, FIR ಬರಿಬೇಕು, ಕೋರ್ಟ್ ಹೋಗ್ಬೇಕು. ಇಷ್ಟೆಲ್ಲ ಇದೆ ಪ್ರೊಸೀಜರ್ ರೀ. ಮಿಸ್ಟರ್, ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಅದ್ ಸರಿ ಸರ್. ಇದು ಹೆಂಗ್ ತಗ್ಲಾಕೊಂತ ಸರ್? ಅದೆಲ್ಲ ಹೇಳಕ್ ಆಗಲ್ಲ ಕಣ್ರಿ. ಟು ಸೀಕ್ರೆಟ್. ಎಲ್ಲ ಗಣೇಶನ ಕೃಪೆ ಕಣಯ್ಯ. ಸುಧಾಮ, ನಾನವತ್ತು ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಏನ್ ಹೇಳಿದೆ? ಈ ಸ್ಟಿಕ್ಕರ್ ನಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವೇ? ಅದ್ರ ಕೃಪೆಯಿಂದಲೇ ನಿಮ್ ಮನೆ ಬಂದ್ ಸೇರ್ತು. ಏನಂತೀಯ? ನಿಮ್ಮನ್ನ ನೋಡ್ತಾ ಇದ್ರೆ ಜಾಡ್ ಸ್ವದಿಬೇಕು ಅನ್ನೋದು ಸರ್. ಯಾಕಯ್ಯ? ನಮ್ಮ ಫ್ರಿಡ್ಜ್ ನ ಹುಡ್ಕೊಟ್ರಲ್ಲ ಆ ಖುಷಿಗೆ. ಖುಷಿ ಆಗಿರ್ಲಿ, ಇದು ಹೇಗ್ ಸಿಕ್ತು ಅಂತ ಕೇಳಯ್ಯ. ಯಾಕೆ ಸಿಕ್ತ ನಿಮ್ಮ? ನಾನು ಮಾಮೂಲು 4:15ಗೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸ್ಕೊಂಡು ನನ್ನ ಸ್ಕೂಟರಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತೀನಾ? ಹೇಳ್ತೀನಿ ತಡಿಯಯ್ಯ. ನಾನು ಫ್ಯಾಕ್ಟ್ರಿಗೆ ಹೋಗೋ ದಾರಿಲಿ ಒಂದು ಪೆಟ್ರೋಲ್ ಬಂಕ್ ಉಂಟು. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೂ ಸಹ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊತೀನಿ. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಬೋಣಿಗೆ ಮಾಡಿದ್ರೆ ಆ ಪೆಟ್ರೋಲ್ ಬಂಕಿಗೆ ಚೆನ್ನಾಗಿ ವ್ಯಾಪಾರ ಎಲ್ಲ ಬೇಡ. ಮುಂದಕ್ಕೆ ಏನಾಯ್ತು? ನಾನು ಪೆಟ್ರೋಲ್ ಬಂಕಿಗೆ ಹೋದ್ನಾ, ಸ್ಟ್ಯಾಂಡ್ ಹಾಕಿದ್ನ, ಆಮೇಲೆ ಏನಾಯ್ತು ಮಗಳಯ್ಯ? ಪೆಟ್ರೋಲ್ ಹಾಕಿಸ್ತಾ ಇದ್ನ. ಮುಂದೇನಾಯ್ತು ಮಗಳ? ಮುಂದೆ ಇಟ್ಗೆ ತಗೊಂಡು ಬುಳ್ಳ ಜೊಚ್ಚಾಕ್ಬಿಡ್ತೀನಿ. ಏನಾಯ್ತು ಮಗಳಯ್ಯ? ಮುಂದೆ ಯೋಚನೆ ಮಾಡಿದೆ, ಈ ಬುರ್ಜು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ. ತಕ್ಷಣ ಜ್ಞಾಪಕಕ್ಕೆ ಬಂತು, ಇದು ನಮ್ದೇ ಬುರ್ಜು. ನಿಮ್ದೇ ಬುರ್ಜು. ಗಣೇಶನ್ ಕೃಪೆ. ನನಗೆ ಯಾಕೋ ಅನುಮಾನ ಬಂತು, ಇವ್ರು ಯಾರೋ ಕಳ್ರಿರ್ಬೇಕು ಅಂತ ಯೋಚನೆ ಮಾಡಿ ಆ ಪೆಟ್ರೋಲ್ ಬಂಕ್ ಹುಡುಗರು ಕರೆದು ಆ ವ್ಯಾನಿಗೆ ಪೆಟ್ರೋಲ್ ಹಾಕ್ಬೇಡ, ನಾನ್ ಬರೋ ತನಕ ವ್ಯಾನ್ ನ ಮುಂದಕ್ಕೆ ಬಿಡ್ಬೇಡ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇವರಿಬ್ರು ನಿದ್ದೆ ಮಾಡ್ತಾ ಇದ್ರು. ಏನ್ರಿ ಹೇಳ್ತಾ ಇದ್ದೀರಾ? ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿ ಮಲಗಿದ್ರು ಅಂತ ಹೇಳ್ತಾ ಇದ್ದೆ. ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಪೆಟ್ರೋಲ್ ಬಂಕ್ ಹತ್ರ ನೋಡ್ತೀನಿ, ಅಯೋಗ್ಯರು ವ್ಯಾನ್ ಬಿಟ್ಟೆ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಿ ಓಡೋಗ್ತಾರೆ? ಗಾಡಿ ಸಿಕ್ಕಿದ ಮೇಲೆ ಅವ್ರು ನನ್ನ ಕೈ ಸಿಕ್ಲೇಬೇಕು. ರೇ ಸ್ವಾಮಿ, ಸ್ಟೇಷನ್ ಬಂದು ನಮ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ಆಯ್ತು. ಗಾಡಿ ಆಯ್ತು. ಎಲ್ಲ ಗಣೇಶನ್ ಕೃಪೇರಿ. ನಮ್ ಫ್ರಿಡ್ಜ್ ನಮಗ್ ಸಿಕ್ಬಿಡ್ತು. ನಾವೆಷ್ಟು ಅದೃಷ್ಟವಂತರಲ್ಲ. ಸುಧಾಮ, ನಿಮ್ ಗಣೇಶನ್ ಪೂಜೆ ಮಾಡಿಸ್ಬೇಕಣಯ್ಯ. ನೀವು ಭಾರಿ ಅದೃಷ್ಟವಂತರು. ಲಕ್ಷ್ಮಿ, ಹಂಗಾರೆ ನನ್ ಕೊತ್ಮಿರಿ ಸೊಪ್ಪು ಸಿಕ್ಬಿಡ್ತು. ಹುಳಿ ಮೊಸರು ಮಜ್ಜಿಗೆ ಎಲ್ಲ ಸಿಕ್ಬಿಡುತ್ತೆ. ಫ್ರಿಡ್ಜ್ ಬಂದ್ಬಿಡ್ತಲ್ಲ. ಹೌದು, ಫ್ರಿಡ್ಜ್ ಸಿಕ್ತು. ಅದ್ರ ಜೊತೆ ಬೇತಾಳ ಬಂದಂಗ ಆಯ್ತು.
ಯಾವ ಪೀಡೆಗಳಿಲ್ಲ. ಬಂದೇನಪ್ಪ. ನೀನಾ? ನಾನು ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ಸಾಕ್ ಸುಮ್ನೇರು. ಬೀಕೆ ಸಿಕ್ತಾ? ನಮ್ಮ ಮನೇಲಿ ಸೊಪ್ಪಿನ ಸಾರು ಉಳ್ಕೊಂಡಿದೆ, ಒಳಗಿಟ್ರೆ ತಂದಿಟ್ಬಿಡ್ತೀನಿ. ಅಯ್ಯೋ, ನನ್ನ ಹೆಂಡತಿ ಊರ್ ಹೋಗ್ಬೇಕಾರೆ ಬೀಗನ ಬ್ಯಾಗಲ್ಲಿ ಹಾಕೊಂಡು ಮರ್ತೆತ್ಕೊಂಡು ಹೋಗ್ಬಿಟ್ಟವಳೆ. ಬೀಗ ಇಲ್ಲ. ಹೌದು, ಲಕ್ಷ್ಮಿ ಬಹಳ ದಿವಸದಿಂದ ಕಾಣಿಸ್ತಾ ಇಲ್ಲ. ಬೇಗ ಬರೋಕ್ ಹೇಳ್ಬಿಡಪ್ಪ, ಫ್ರಿಡ್ಜ್ ಇಲ್ದೆ ಬಹಳ ತೊಂದರೆ ಆಗ್ಬಿಟ್ಟಿದೆ. ಹೌದು, ನೀನ್ ಎಲ್ ಮಲ್ಕೊಂತೀಯ? ಈ ಫ್ರಿಡ್ಜ್ ನ ಕಾಯ್ಬೇಕಲ್ವಾ, ಅದಕ್ಕೆ ಗೋಣಿ ಚೀಲ ಹಾಸ್ಕೊಂಡು ಕವಳಾತ ತರ ಇಲ್ಲೇ ಮನ್ಕೋತೀನಿ. ಹೌದೌದು, ಅದು ಮುಖ್ಯವಾದ ಕೆಲ್ಸ. ನೋಡು, ಕಳ್ರಿಗಿಲ್ರಿ ಏನಾದ್ರು ಬಂದ್ರೆ ನನ್ ಕೂಗು, ನಾನು ಓಡ್ ಬಂದ್ಬಿಡ್ತೀನಿ. ಹ್ಯಾಕ್ ಹೋಗ್ತೀಯ? ಎಲ್ ಬಂದ? ಅಯ್ಯೋ, ಟ್ರೈಲ್ ತೋರಿಸ್ತಾ ಇದೀನಿ. ನಿನ್ನ ಎಲ್ಲ ಬರೀ ಹುಡುಗಾಡ್ತಾನೆ ಯಾವಾಗ್ಲೂ. ಫಸ್ಟ್ ಎಸ್ಕೇಪ್ ಆಗ್ಬಿಡೋಣ. ಆಲ್ ವಾಟ್ ಆರ್ ಅಪಿಡೀಸ್ ಔಟ್ ಆಫ್ ಆರ್ಡರ್. ಸುಧಾಮ ಸುಧಾಮ ಸುಧಾಮ, ಮನೆ ಬೀಗಕ್ಕೆ ಸಿಕ್ಬಿಡ್ತೇನಯ್ಯ. ಮತ್ತೆ ಫ್ರಿಡ್ಜ್ನ ಹೊರಗಡೆ ಇಟ್ರೆ ಯಾರು ಕತ್ಕೊಂಡು ಹೋಗ್ಬಿಟ್ರೆ ಏನಯ್ಯ ಗತಿ? ಈ ಫ್ರಿಡ್ಜ್ ನ ಯಾರು ಕದಿಯಕ್ಕಾಗಲ್ಲ, ಯಾಕೆಂದ್ರೆ ಇದಕ್ಕೂ ನನಗೂ ಜನ್ಮ ಜನ್ಮದ ಅನುಬಂಧ. ನೀನ್ ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು. ನಾವೆಲ್ಲ ಸೇರಿ ಒಂದು ಸಮಿತಿ ರಚಿಸಿದೀವಿ. ಈ ಸಾರಿ ಗಣೇಶೋತ್ಸವ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕೆ ನೀನೇ ಅಧ್ಯಕ್ಷನಾಗಬೇಕಯ್ಯ. ಅಯ್ಯೋ, ಆ ಜವಾಬ್ದಾರಿ ನಂಗೆ ಹೊರಿಸ್ಬೇಡಿ. ನೀವ್ ಆ ಕೆಲಸ ಮಾಡಿ, ನಾನು ಏನ್ ಬೇಕಾದ್ರೂ ಸಾಕಾರ ಮಾಡ್ತೀನಿ. ಮೊದಲೇ ನೀವು ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ ಅಂತ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ರಿ. ನೀವ್ ಆ ಕೆಲಸ ಮಾಡಿ. ಏನಂತೀರಿ ಸೀನಪ್ಪನವ್ರೆ? ಸರಿ ಸರಿ, ನೀವ್ ಹೇಳೋದು ನಿಜ. ಅದಕ್ಕೆಲ್ಲ ದುಡ್ಡು ಕಾಸು ಹೊಂದಿಸ್ಬೇಕು, ನನ್ ಕೈಲಿ ಆಗಲ್ಲಪ್ಪ. ದುಡ್ಡು ತಾನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಲಾಟ್ರಿ ಇಟ್ಬಿಟ್ಟು ಟಿಕೆಟ್ ಮಾಡಿಸ್ಬಿಡ. ಅಯ್ಯೋ, ಯಾರು ತಗೊಳ್ಳೋದೇ ಇಲ್ಲ, ಜನ ದುಡ್ಡೇ ಬಿಚ್ಚೋದಿಲ್ಲ. ಮಳೆ ಇಲ್ಲದೆ ಮನಿ ಮಾರ್ಕೆಟ್ ಟೈಟ್ ಆಗ್ಬಿಟ್ಟಿದೆ. ನಿಜ, ಗಣೇಶೋತ್ಸವ ಅಂದ್ರೆ ಯಾರು ಟಿಕೆಟ್ ತಗೊಳೋದಿಲ್ಲ. ಒಂದ್ ಪ್ರೈಸ್ ಇಟ್ಬಿಟ್ರೆ? ಪ್ರೈಜಾ ಇಡೋದ? ಅದಕ್ಕೆಲ್ಲಿಂದ ದುಡ್ಡು ತರೋದು? ಆಮೇಲೆ ಸಾಮಾನ್ಯದ ಪ್ರೈಸ್ ಇಟ್ರೆ ಯಾರು ಕೊಂಡ್ಕೊಳ್ಳೋದೇ ಇಲ್ಲ. ವಾಷಿಂಗ್ ಮಿಷಿನ್, ಗ್ರೈಂಡರ್, ಮಿಕ್ಸಿನೋ, ಫ್ರಿಡ್ಜ್ ಇಟ್ರೆ ಕೊಂಡ್ಕೋತಾರೆ. ಈ ವಿಡಿಯೋನ ಡಗ್ಲಾಯಿಸ್ಬಿಟ್ರೆ, ಫ್ರಿಡ್ಜ್ ನ ಫಸ್ಟ್ ಪ್ರೈಸ್ ಇಟ್ಬಿಟ್ರೆ ಅದಾದ್ರೆ ಆಗುತ್ತೆ. ಬಹಳ ಒಳ್ಳೇದಾಯ್ತು. ಈ ಫ್ರಿಡ್ಜ್ ಗಣಪತಿಯಿಂದ ನನಗ್ ಬಂದಿತ್ತು, ಆ ಗಣಪತಿಗೆ ವಾಪಸ್ ಕೊಟ್ಬಿಟ್ಟು ಐಡಿಯಾ. ಒಂದ್ ಕೆಲಸ ಮಾಡಿ, ಆದಷ್ಟು ಬೇಗ ಒಂದ್ ಟೆಂಟ್ ನ ಹಾಕ್ಬಿಟ್ಟು ಈ ಫ್ರಿಡ್ಜ್ ನ ಅಲ್ಲಿ ಇಟ್ಬಿಡಿ. ಆಲ್ ಟಿಕೆಟ್ ಸೋಲ್ಡ್ ಔಟ್. ನಾಳೆ ಕೆಲಸ ಮಾಡ್ತೀನಯ್ಯ. ನಾಳೆ ಬೇಡಿ, ಇವತ್ತೇ ಮಾಡಿ. ಶುಭ ಶೀಘ್ರ, ಈಗಲೇ ಮಾಡಿ. ಸುಧಾಮ, ನಿನ್ನ ಮನಸ್ಸು ಫ್ಯಾಷನ್ ಟಿವಿ ತಾಗೆ. ಹಂಗಂದ್ರೆ? ಅಂದ್ರೆ ಎಲ್ಲ ಓಪನ್. ಅದು ನೀವು ನೋಡ್ತೀರಾ? ಎಲ್ಲಾರು ಮಲಗಿದ ಮೇಲೆ 11 ಗಂಟೆ ಮೇಲೆ ನೋಡ್ತೀರಯ್ಯ. ನಡೀರಯ್ಯ. ಎಲ್ಲ ಬಿಳಿ ಬೂತ್ವೆ ನೋಡ್ದ, ಇವತ್ತು ನಿನ್ನ ಮನೆಗೆ ಸೇರಿಸಲಿಲ್ಲ. ಗೆಟ್ ಔಟ್. ಏನು ಇದು? ಭೂತ ಹಿಡ್ಕೊಂಡು ಕುಣಿತಾ ಇದೆಯಲ್ಲ? ಆ ಭೂತ ಹೋಯ್ತಲ್ಲ, ಅದಕ್ಕೆ. ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಎಕ್ಸರ್ಸೈಸಾ? ಅಬ್ಬಾ. ಜೀವನ್, ಲಕ್ಷ್ಮಿ ಎಲ್ಲಪ್ಪ? ಜೀವನಲ್ಲಿ, ಲಕ್ಷ್ಮಿ ಎಲ್ಲಿ? ಅದು ಅವರು ರಜಾ ಅನ್ಬಿಟ್ಟು ಊರಿಗೆ ಹೋಗಿದ್ದಾರೆ ಚಿಕ್ಕಮ್ಮ. ರಜಾನಾ? ಇವಾಗ ಎಂತ ರಜಾನೋ? ಅವ್ರ ಸ್ಕೂಲ್ ಸಿಸ್ಟಮ್ ಹಂಗೆ. ಇವ್ರಿಗೆ ರಜಾ ಇದ್ದಾಗ ಬೇರೆಯವ್ರಿಗೆ ಓಪನ್ ಇರುತ್ತೆ, ಬೇರೆಯವ್ರಿಗೆ ಓಪನ್ ಅಂದ್ರೆ ಇವ್ರು ರಜಾ ಆಗ್ಬಿಡುತ್ತೆ. ಅದ್ಯಾವ ಸ್ಕೂಲ್? ಎಲ್ರಿಗೂ ಒಂದೇ ಸಲ ಅಲ್ವಾ ರಜಾ ಕೊಡೋದು? ಅವ್ರ ಸ್ಕೂಲ್ ಸಿಸ್ಟಮ್ ಹಂಗೆ, ಬಿಟ್ಬಿಡಿ. ಎಷ್ಟ್ ದಿನ ಆಯ್ತು ಹೋಗಿ? ಅವನು ನಿನ್ನೆ ಹೋದ, ಇನ್ನೊಂದ್ 2 ದಿನ ವಾಪಸ್ ಬರ್ತಾನೆ. ಇನ್ನು 2 ದಿನ ಆಗುತ್ತಾ? ಜೀವನ್ ನನ್ ಕನ್ಸಲ್ ಬಂದ್ಬಿಟ್ಟಿದ್ದ. ಅವನು ಹುಷಾರಾಗಿದ್ದಾನೆ ತಾನೆ? ಅಯ್ಯೋ, ಅವ್ನ್ ಏನಾಗಿದೆ ಚಿಕ್ಕಮ್ಮ, ಗುಂಡ್ಕಲ್ ಇದ್ದಂಗಿದ್ದಾನೆ. ಬನ್ನಿ ನಾವು ಸೆಟ್ಲ್ ಆಗೋಣ. ಸುಧಾಮ, ನಂಗೆ ಯಾಕೋ ಜೀವನ್ ನೋಡ್ಬೇಕು ಅನಿಸ್ತಿದೆ. ಅವ್ರವ್ರಿಗೆ ಹೋಗಿ ಬರೋಣ ಬಾರ. 2 2s 4 2 2s ಜೀವನ್, 2 ಲಕ್ಷ್ಮಿ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನತ್ತೆ. ಏನ್ ಲಕ್ಷ್ಮಿ, ಚೆನ್ನಾಗಿದ್ಯಾ? ಅಳಿಯಂದ್ರು ಬರ್ಬೇಕು ಬರ್ಬೇಕು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀ ಆಗಿದ್ಯಾ? ಚೆನ್ನಾಗಿದ್ದೀನಿ. ಪ್ರಯಾಣ ಸುಖವಾಗಿತ್ತೆ? ಎಲ್ಲ ಆರಾಮ. ಅದು ಕೈಕಾಲು ಮುಖ ತೊಳ್ಕೊ ಬಾಮ. ಬಾ ಇಳಿಯಲು ಕಚ್ಕೊಬಿಟ್ಟವನೆ. ನೋಡಿ, ನನ್ನ ನಿನ್ನ ವಿಚಾರ ಏನೇ ಇದ್ರು ನಾನು ನೀನು ಇಬ್ರು ಕುತ್ಕೊಂಡೇ ಸೆಟ್ಲ್ ಮಾಡ್ಕೊಳ್ಳೋಣ. ನೋಡು, ನಮ್ ಚಿಕ್ಕಮ್ಮನ ಮುಂದೆ ಗೊತ್ತಾಗೋದು ಬೇಡ. ನೋಡು, ನಾನು ಸುಮ್ಮನೆ ಇದ್ಬಿಡ್ತೀನಿ, ನೀನು ಸುಮ್ಮನೆ ಇದ್ಬಿಡು, ಆಯ್ತಾ? ಮಾಡೋದೆಲ್ಲ ಮಾಡಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂತೀರಾ? ಅದೆಲ್ಲ ಆಗೋಲ್ಲ ರೀ. ಸುಧಾಮ, ಊಟಕ್ಕೆ ಬಾರೋ. ಬಂದೆ ಬರಲು ಪುಡ್ಡಿ ಇಳಿಸೋಣ, ಬಾರೋ. ನಾನು ನನ್ನ ಚಿಕ್ಕಮ್ಮನ್ಗೂ ನನ್ನ ಹೆಂಡತಿಗೂ ನಮ್ಮ ಮನೇಲಿ ಫ್ರಿಡ್ಜ್ ಇದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಈಗ ನನ್ನ ಹೆಂಡತಿಗೆ ಏನೋ ಗೊತ್ತಾಗ್ಬಿಟ್ರೆ ದೊಡ್ಡ ರಂಪ ಮಾಡ್ಬಿಡ್ತಾಳೆ. ಈಗ ನೀನೇ ಏನಾರು ಐಡಿಯಾ ಕೊಡು. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ಶ್ರೀಕಂಠ ಮೂರ್ತಿ ಹತ್ರ ಹೋಗೋಣ, ಫ್ರಿಡ್ಜ್ ವಾಪಸ್ ಕೊಡು ಅಂತ ಕೇಳೋಣ. ಓಕೆ, ಬಾ ನಡಿ.
ಅಯ್ಯೋ ಹೇಗಯ್ಯ ಕೊಡಕ್ಕಾಗುತ್ತೆ? ಅದಂಗಲ್ಲ ಶ್ರೀಕಂಠ ಮೂರ್ತಿ, ಮನೆಗೆ ಫ್ರಿಡ್ಜ್ ಬಂದಿಲ್ಲ ಅಂದ್ರೆ ಇವ್ನ ಹೆಂಡತಿ ಮನೆಗೆ ಬರಲ್ಲ ಅಂತ ಕೂತಿದ್ದಾಳೆ. ಓ, ಅದು 3ನೇ ನಂಬರ್ ಡ್ರಾ ಆಗಿದೆ. ಅವ್ರು ಬಂದು ಕೇಳಿದಾಗ ನಾನು ಏನಯ್ಯ ಹೇಳೋದು? ಆಮೇಲೆ ಅವ್ರು ನನ್ನ ಫೋಟೋ ಉಂಟು ಅನ್ಕೊಳ್ಳಲ್ವೇ? ಸರಿ, ಒಂದ್ ಕೆಲಸ ಮಾಡೋಣ. 13ನೇ ನಂಬರ್ನವರು 24 ಗಂಟೆ ಒಳಗಡೆ ಬಂದು ಫ್ರಿಡ್ಜ್ ತಗೊಂಡಿಲ್ಲ ಅಂದ್ರೆ ಫ್ರಿಡ್ಜ್ ಕೊಡಲ್ಲ ಅಂತ ಬೋರ್ಡ್ ಹಾಕ್ಬಿಡೋಣ. ಆಗ್ಬೇಕಾದ್ರೆ ಮಾಡಬಹುದು. ಮೊದಲು ಆ ಕೆಲಸ ಮಾಡು. ನಡಿಯ ನಡಿಯಪ್ಪ. ಶ್ರೀಕಂಠ ಮೂರ್ತಿ, ಏನಯ್ಯ ಇದು? ಕನಸು ಕಂಡಿದ್ದೆಲ್ಲ ಮಣ್ಪಾಲ್ ಆಗೋಯ್ತಲ್ಲಯ್ಯ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲಯ್ಯ? ಅಷ್ಟು ಸುಲಭದಲ್ಲಿ ನಾನು ಬಿಟ್ಕೊಡ್ತೀನಿ ಏನಯ್ಯ. ಒಂದ್ ಕೆಲಸ ಮಾಡೋಣ, ಫ್ರಿಡ್ಜು ನಿನ್ನ ಮನೆ ತಗೊಂಡೋಗು, ನನಗೆ 4,000 ರೂಪಾಯಿ ಕೊಟ್ಬಿಡಯ್ಯ. ನನಗೆ ಫ್ರಿಡ್ಜ್ ಬೇಡ ಕಣಯ್ಯ. ಜನಕ್ಕೆ ಕೂತಾದ್ರೆ ನನ್ನನ್ನು ತುಳಿದು ಹಾಕ್ಬಿಡ್ತಾರಷ್ಟೇ. ಯೋ, ಅದ್ರ ಬಣ್ಣನೇ ಬದಲಾಯಿಸ್ಕೊಡ್ತೀನೋ. ಸುಧಾಮ ಸಹ ಗುರ್ತಿಡಿಬಾರ್ದು, ಹಾಗೆ ಮಾಡ್ಕೊಡ್ತೀನಿ. ಅಪ್ಪ ಶ್ರೀಕಂಠ ಮೂರ್ತಿ, ನನಗೆ ಫ್ರಿಡ್ಜ್ ಬೇಡ ಕಣಯ್ಯ. ನನ್ ದುಡ್ಡು ನನಗೆ ಕೊಟ್ಬಿಡಯ್ಯ. ನಾನು ಈಗಾಗಲೇ ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಪೆಂಡಾಲು ಗಿಂಡಾಲು ಅಂತ ಖರ್ಚು ಮಾಡ್ಬಿಟ್ಟಿದ್ದೀನಿ. ನನ್ ದುಡ್ಡು ನನಗೆ ಕೊಟ್ಬಿಡೋ, ಇಲ್ದೇ ಇದ್ರೆ ಚೆನ್ನಾಗಿರೋದಿಲ್ಲ. ಹೋಗ್ಲಿ, 50-50 ಮಾಡ್ಕೊಳ್ಳೋಣ. 50-50 ಅದು ನನ್ ಕತ್ತರ್ಸಕ್ಕಾಗತ್ತ? ಲವ್ ಸೀನಾ, ಏನು ಕತ್ತರಿಸ್ದೇನೆ 50-50 ಮಾಡಿ ತೋರಿಸ್ತೀನಿ. ನಾನು ಯಾರು? ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತಲ್ಲ ಹೋಯ್ತಲ್ಲ. ಅಯ್ಯೋ ನೀನಪ್ಪ ಯಾಕೆ ಬಡ್ಕಂತೀಯ? ದೇವ್ರು ಇಲ್ಲೇ ಇದ್ದಾನೆ. ಈ ದೇವ್ರಲ್ಲಪ್ಪ, ಆ ದೇವ್ರು. ಅಯ್ಯೋ ಫಿಟ್ ತಾನೇ ಹೋಗಿರೋದು, ಅಲ್ವಲ್ಲ? ಹೋದ್ರೆ ಹೋಗಿ ಬಿಡಯ್ಯ. ಅಯ್ಯೋ, ಫ್ರಿಡ್ಜ್ ಹೋಗ್ಬಿಡ್ತಾ? ನಂದು 12ನೇ ನಂಬರು, 1 ನಂಬರ್ ಮಿಸ್ ಆಯ್ತು. ಹೋಗ್ಲಿ ಬಿಡು. ಇಲ್ಲ ಇಲ್ಲ, ಇದು ಸುಮ್ಮನೆ ಬಿಡಬಾರ್ದು. ದೇವಸ್ಥಾನದಲ್ಲಿದ್ದ ವಸ್ತು ಹೋಯ್ತು ಅಂದ್ರೆ ಏನ್ ಅರ್ಥ? ಇದನ್ನ ಸಿಬಿಗೆ ಒಪ್ಪಿಸ್ಲೇಬೇಕು. ಏನಪ್ಪ ಫ್ರಿಡ್ಜ್ ಹೋಗ್ಬಿಡ್ಲ? ಅಯ್ಯೋ 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 ಅಯ್ಯೋ, ಏನಯ್ಯ ಮಾಡೋದು? ನನ್ನ ಹೆಂಡತಿ ಊರಿಂದ ಬೇರೆ ಬರ್ತಾಳೆ. ಅವಳು ಹೆಂಗಯ್ಯ ಮಕ ತೋರ್ಸೋದು? ನಮ್ಮ ಚಿಕ್ಕಮ್ಮನ ಗೊತ್ತಾದ್ರೆ ಬರ್ಚಿ ಬಿಡ್ತಾಳೆ. ಅಯ್ಯೋ ಗಣಪತಿ, ನೀನೇ ನನ್ನ ಕಾಪಾಡ್ಬೇಕು. ಏನಪ್ಪಾ ಮಾಡೋದು? ಲೋ ಶ್ರೀಧರ, ಸುಧಾಮ ಬಂದ್ಬಿಟ್ಟಿನಪ್ಪ. ನೋಡೋ ಫ್ರಿಡ್ಜ್ ಹೋಗ್ಬಿಡ್ತತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಯಾವುದೇ ನದಿ ಆದ್ರೂ ಸಮುದ್ರನ ಸೇರ್ಬೇಕು. ಹಾಗೆ ಯಾವುದೇ ಫ್ರಿಡ್ಜ್ ಕಳತನ ಆದ್ರೂ ಅದು ನಮ್ಮ ಇಸ್ಮೈಲ್ ಹತ್ರನೇ ಇರ್ಬೇಕು. ನಾನು ಹುಡುಕೊಡ್ತೀನಿ, ಬಾ. ನಡಿಯಪ್ಪ. ಇದ್ಯಾರು? ಬೇಕೇಳು ಬಾಯ್ ಸಾಬ್, ಅವನೇನೋ ಇಲ್ಲಿ ಇಸ್ಮೈಲ್ ಅಂತಿದ್ರಲ್ಲ, ಅವ್ರು ಎಲ್ಲೋದ್ರು? ಇಸ್ಮೈಲ್, ओ इस्माइल, ओ इसको पुलिस वाले करಕೊಂಡು ಹೋಗಿ लाठी में हड्डी हड्डी तोड़ दिया, इसलिए ये धंधा छोड़ दिया. ಈಗ ಎಲ್ಲಿದ್ದಾನೆ? ಓ, ಅದು ನಿಮ್ದು ಸಾಮಿ ಸಾಮಿ ಐತಲ್ಲ, ಗಣಪತಿ ಗಣೇಶ ರೆಫ್ರಿಜರೇಟರ್ ಸರ್ವಿಸ್ ಸೆಂಟರ್ ಅಂತ ದುಕಾನ್ಗೆ ಮಡಿಕೊಂಡವ್ರೆ. ಅದು ಎಲ್ಲಿರೋದು? सीधा जाको ये लपट में मारो. ये लपट में एक अल्लाह है, ये अल्लाह के ऊपर इसका दुकान है. ಅರೆ ಇಸ್ಮೈಲ್, ಏನ್ ಎಲ್ಲ ಕೆಲಸ ಬಿಟ್ಟು ಈ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಹೌದು ಸಾಬ್, ಇವ್ರದ್ದು ಮಾತು ಕೇಳಿ ಆ ಗಣೇಶದು ಸ್ಟಿಕ್ಕರ್ ಇದ್ದು ಫ್ರಿಡ್ಜ್ ನಾವು ಪಿಕಪ್ ಮಾಡಿದವ. ಪೊಲೀಸರು ನಮ್ಗೆ ಅಂದರ್ ಮಾಡಿದ್ರ, ಒಳಗೆ ಚೆನ್ನಾಗಿ ವರ್ಕ್ ಮಾಡಿದ್ರ. ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಮ್ಗೆ ಬುದ್ಧಿ ಬಂದಿತ್ತು. ಅದಕ್ಕೆ ಆ ಗಣೇಶದ ಹೆಸರು ಮಡಗಿ ಈ ಬಿಸ್ನೆಸ್ ಶುರು ಮಾಡಿದ್ದಾರೆ. ಸರಿ, ಇವ್ರ ಮನೆ ಫ್ರಿಡ್ಜ್ ಮತ್ತೆ ಕಳತನ ಆಗ್ಬಿಟ್ಟಿದೆ. ಇಲ್ಲಿಗೆ ಏನಾದ್ರು ಬಂತ? ಬರ್ಲಿಲ್ವಲ್ಲ. ಆದ್ರೆ ಹೆದರ್ಕೋಬೇಡಿ ಸಾಬ್, ಅದ್ರ ಮೇಲೆ ಗಣೇಶದು ಸ್ಟಿಕ್ಕರ್ ಐತೆ, ಬಹಳ ಪವರ್ಫುಲ್ ಐತೆ, ಅದು ಬಂದೇ ಬರ್ತದೆ. ಅಯ್ಯೋ, ಅದು ಬರೋದ್ರೊಳಗಡೆ ನನ್ನ ಹೆಂಡತಿ ಬಂದ್ಬಿಡ್ತಾಳಪ್ಪ, ಎಡವಟ್ ಆಗ್ಬಿಡುತ್ತೆ. ಅರೆ, ಹೆಂಡತಿನಾದ್ರೂ ಬರ್ಲಿ, ನಿಮ್ದು ಗಂಡನಾದ್ರೂ ಬರ್ಲಿ ಸಾಬ್, ದೇವ್ರ ಮೇಲೆ ನಂಬಿಕೆ ಮಡಗಿ, ಸ್ಟಿಕ್ಕರ್ ಮೇಲೆ ನಂಬಿಕೆ ಮಡಗಿ. ಪವರ್ಫುಲ್ ಐತೆ ಅದು, ದುಬೈನಾಗಿದ್ರು ಬಂದೇ ಬರ್ತದೆ. ಹೋಗಿ ಸಾಬ್, ನೀವು ಹೋಗಿ ಸಾಬ್.